ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ನಿನ್ನೆ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಸಂಭ್ರಮ. ತಿಂಗಳಾಗಟ್ಲೆಯಿಂದ ರೈತರು ಹೋರಾಟ ಮಾಡ್ತಿದ್ರು ರಾಷ್ಟ್ರ ರಾಜಧಾನಿಯಲ್ಲಿ. ಆದರೆ ನಿನ್ನೆದೇ ಬೇರೆ ಲೆಕ್ಕ ಆಗೋಯ್ತು. ಕೆಂಪು ಕೋಟೆ ಮೇಲೇರಿ ಘೋರ ಅಪಮಾನ. ರಾಷ್ಟ್ರಧ್ವಜ ಜಾಗದಲ್ಲಿ ಹಾರ್ತು ಹಳದಿ ಧ್ವಜ. ಹೋರಾಟದ ಹೆಸರಿನಲ್ಲಿ ದೇಶಕ್ಕೆ ಕೆಸರು. ಈ ಹೊತ್ತಿನ ಸ್ಪೆಷಲ್, ಕೆಂಪು ಕೋಟೆಯಲ್ಲಿ ಕರಾಳ ದಿನ. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೇಶದಾದ್ಯಂತ ತಿಂಗಳಾಂಗಟ್ಲೆಯಿಂದ ಎಲ್ಲ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯ ಹೊರವಲಯದಲ್ಲಿ ಇದ್ದುಕೊಂಡೇ ಪ್ರತಿಭಟನೆ ಮಾಡ್ತಿದ್ರು. ಅಫ್ಕೋರ್ಸ್ ಆ ಪ್ರತಿಭಟನೆ ನಿನ್ನೆ ಬೇರೆ ಹಂತಕ್ಕೆ ಬಂದೋಯ್ತಾ ಅಂತ ಅನ್ಕೋತಿರ್ಬೇಕಾದ್ರೆ ಮಗದೊಂದು ಪ್ರಕರಣ ನಡೆದೇ ಹೋಯ್ತು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರೈತರ ಪ್ರತಿಭಟನೆಗೆ ನಲುಗು ಹೋಗಿದೆ ರಾಷ್ಟ್ರ ರಾಜಧಾನಿ. ಪ್ರತಿಭಟನೆಗೆ ಹಾದಿ ತಪ್ಪಿದ್ದು ಎಲ್ಲಿ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪಿಸಿದ್ದವರು ಯಾರು ಅನ್ನೋ ಪ್ರಶ್ನೆ ಗ್ಯಾರಂಟಿ ಕಾಡುತ್ತೆ. ಕೆಂಪು ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ರೇರೇಪಣೆ ಯಾರದ್ದು? ಬ್ರೇಕಿಂಗ್ ನ್ಯೂಸ್. ಇದುವರೆಗೂ ರೈತರು ಪ್ರತಿಭಟನೆ ಮಾಡ್ತಿದ್ರು. ಶಾಂತಿಯುತ ಪ್ರತಿಭಟನೆ ಇತ್ತು. ಹಲವಾರು ಸುತ್ತಿನ ಮಾತುಕತೆಗಳು 8, 9, 10, 11, 12 ಅಂತ. ಆದರೆ ಎಲ್ಲೂ ಕೂಡ ಒಂದು ಸಾಮರಸ್ಯ ಬಂದಿರಲಿಲ್ಲ. ಬಟ್ ಸ್ಟಿಲ್ ನಿನ್ನೆ ನಡೆದಂಥ ಈ ಪ್ರಕರಣ ಇದೀಗ ಒಂದು ರೀತಿ ತಲೆ ತಗ್ಗಿಸುವಂಥ ಪ್ರಕರಣ ಇದು. ರೈತರ ಪ್ರತಿಭಟನೆಗೆ ನಲುಗೋಗಿದೆ ರಾಷ್ಟ್ರ ರಾಜಧಾನಿ. ಅಕ್ಷರಶಃ ಅನುಮಾನನೇ ಇಲ್ಲ ಅದರಲ್ಲಿ. ಆದರೆ ನಿನ್ನೆಯಿಂದ ಈ ಪ್ರತಿಭಟನೆಯ ಹಾದಿ ತಪ್ಪಿತು ಅಂತ ಅನ್ನಿಸ್ತಾ ಇದೆ. ಆದರೆ ತಪ್ಪಿದ್ದೆಲ್ಲಿ, ತಪ್ಪಿಸೋರು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೆಂಪು ಕೋಟೆಗೆ ಲಗ್ಗೆ ಇಡೋದಕ್ಕೆ ಪ್ರೇರೇಪಣೆ ಯಾರು ಕೊಟ್ಟದ್ದು? ರೈತರ ದಿಕ್ಕು ತಪ್ಪಿಸಿದ್ರ? ಹಾಗಿದ್ರೆ ಪಂಜಾಬ್ನ ಗ್ಯಾಂಗ್ಸ್ಟರ್ಸ್ ನಿನ್ನೆ ದಂಗೆಯಲ್ಲಿ ಗ್ಯಾಂಗ್ಸ್ಟರ್ಗಳ ಕೈವಾಡದ ಶಂಕೆ ವ್ಯಕ್ತಪಡಿಸಿದ್ದಾರೆ. ಗ್ಯಾಂಗ್ಸ್ಟರ್ ಲಖಾ ಸಿದಾನ ಮೇಲೆ ಖಾಕಿ ಕಣ್ಣಿಟ್ಟಿದ್ದಾರೀಗ. ರೈತರು ಹಾದಿ ತಪ್ಪಿಸಿ ಕೆಂಪು ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ವಿರೋಧದ ನಡುವೆಯೂ ಕೂಡ ಆಗಮಿಸಿದ್ರು ದೀಪ್ ಸಿಧು, ನಟ, ಮಾಡೆಲ್ ಕಮ್ ಪ್ರಗತಿಪರ ರೈತ ದೀಪ್ ಸಿಧು. ಅಫ್ಕೋರ್ಸ್ ನೆನೆ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ರೈತರನ್ನ ಎತ್ತಿ ಕಟ್ಟಿದ್ರು. ಹಾಗಿದ್ರೆ ಲಖಾ ಸಿದಾನ, ದೀಪ್ ಸಿಧು. ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸಿದ್ದ ದೀಪ್ ಸಿಧು. ಘಟನೆ ಬಳಿಕ ಸ್ಥಳದಿಂದ ಎಸ್ಕೇಪ್ ಆದಂಥ ವ್ಯಕ್ತಿ ದೀಪ್ ಸಿಧು. ತದನಂತರ ನಡೆದಂತಹ ಘಟನಾವಳಿಗಳು ನೋಡ್ತಿರುವಂತಹ ದೃಶ್ಯ ಇದು. ನಿನ್ನೆ ಒಂದು ರೀತಿ ಕೆಂಪು ಕೋಟೆ ಮೇಲೆ ರೈತರು ನುಗ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಹೋಗಿ ಮೇಲೆ ಒಂದು ಹಳದಿ ಬಾವುಟ ಹಾರುತ್ತೆ. ಅದು ರಾಷ್ಟ್ರ ರಾಜಧಾನಿಯಲ್ಲಿ ಮೋಸ್ಟ್ ಸೆಕ್ಯೂರ್ಡ್ ಪ್ಲೇಸ್ ಅಂತ ಕರೆಯಲಾಗುವ ಕೆಂಪು ಕೋಟೆ ಮೇಲೆ. ಅಂದರೆ ಯಾರಿಗೆ ಆದರೂ ಸರ್ಪ್ರೈಸ್ ಆಗುತ್ತೆ. ಇದನ್ನು ರೈತರು ಮಾಡೋಕ್ಕೆ ಸಾಧ್ಯನಾ ಅಂತ ಅಫ್ಕೋರ್ಸ್ ನಾನೇ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದೆ. ಅದು ಹಾಗಾದ್ರೆ ರೈತರ ಹೆಸರಲ್ಲಿ ಬೇರೆ ಯಾರಾದರೂ ಮಾಡಿದ್ರ ಅಂತ ಪ್ರಶ್ನೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಪಂಜಾಬ್ನ ಗ್ಯಾಂಗ್ಸ್ಟರ್ ಇದರ ಹಿಂದೆ ಇದ್ದಾರೆ ಅನ್ನುವ ಪ್ರಶ್ನೆ. ಆಗ ಬಂದಂಥ ಮಗದೊಂದು ಹೆಸರುಗಳೆಲ್ಲ ಓಡಾಡ್ತಾ ಇತ್ತು, ಬರ್ತಾ ಇತ್ತು. ದೀಪ್ ಸಿದಾನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಆತನ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇತ್ತು. ಪ್ಲಸ್ ಲಖಾ ಸಿದಾನ ಸಂಘಟನೆ, ಪ್ರಗತಿಪರ ರೈತ, ಮಾಡೆಲ್, ಈ ಎಲ್ಲ ಬೇರೆ ಬೇರೆ. ಅಫ್ಕೋರ್ಸ್ ಪೊಲೀಸರೀಗ ಎಲ್ಲದರ ಮೇಲೆ ಕಣ್ಣಿಟ್ಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಟ್ರ್ಯಾಕ್ಟರ್ ತೊಗೊಂಬಂದರು. ಜೊತೆಗೆ ತುಂಬ ಜನ ಒಳಗೆ ನುಗ್ಗಿದ್ರು. ಎಲ್ಲ ಹಿಂಸಾಚಾರ ಘಟನೆ ನಡಿಬಾರ್ದೆಲ್ಲ ನಡೀತಾ ಇತ್ತು. ಹಾಗಾದರೆ ಈ ಪ್ರತಿಭಟನಾಕಾರರು ಯಾರು? ನಿನ್ನೆ ಬಂದಂಥ ಪ್ರತಿಭಟನಾಕಾರರು ಇನ್ನೂ ದೆಹಲಿಯಲ್ಲೇ ಇದ್ದಾರೆ. ಇದೀಗ ಬರ್ತಿರುವಂತಹ ಸೆಕೆಂಡ್ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. 15,000 ಪ್ರತಿಭಟನಾಕಾರರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರ. ದೆಹಲಿಯಲ್ಲೇ ಉಳಿದುಕೊಂಡಿದ್ದವರಿಗೆ ಇದೀಗ ಹುಡುಕಾಟ ಕೂಡ ನಡೀತಾ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಟ್ರ್ಯಾಕ್ಟರ್ ರ್ಯಾಲಿ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ. ಅಫ್ಕೋರ್ಸ್ ವಿರೋಧ ಪಕ್ಷಗಳಂತೂ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ರೈತರ ಗುಂಪು ಕೋಟೆಯೊಳಗೆ ನುಗ್ತು. ಅಫ್ಕೋರ್ಸ್ ಎಲ್ಲರಿಗೂ ಕಳವಳ. ಅದು ಈಗಾಗಲೇ 22 FIR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ದೆಹಲಿ ಪೂರ್ವ ವಲಯ ಸೇರಿ ದೆಹಲಿ ಎಲ್ಲೆಡೆ ದೂರು ದಾಖಲಾಗಿದೆ. ಕೇಂದ್ರ ಗೃಹ ಇಲಾಖೆ ವರದಿ ಕೇಳುವ ಸಾಧ್ಯತೆ ಇದೆ. ಅಫ್ಕೋರ್ಸ್ ಕೇಳ್ತಾರೆ, ಅನುಮಾನನೇ ಇಲ್ಲ. ಇಂಥದ್ದೊಂದು ಪ್ರಕರಣ ಆದಾಗ ಸಾಧ್ಯತೆ ಪ್ರಶ್ನೆ ಆಮೇಲೆ, ಬಟ್ ಕೇಳ್ತಾರೆ. ಈ ಥರದ್ದೆಲ್ಲ ನಡೆದಂತಹ ಸಂದರ್ಭದಲ್ಲಿ ದೆಹಲಿಯ ಕೆಂಪು ಕೋಟೆ ಒಳಗಡೆ ಪ್ರವೇಶ ಮಾಡಿದಂಥ ಸಾವಿರಾರು
ಆ ಎಲ್ಲ ರೈತರು ಜೊತೆಗೆ ಇದ್ರ ಬಗ್ಗೆ ನಾಯಕರು ಅಫ್ಕೋರ್ಸ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟವನ್ನು ಬೆಂಬಲಿಸ್ತಾ ಇದ್ದವರು ಕೂಡ ಅಂದರೆ XYZ ಪರ್ಸನಾಲಿಟೀಸ್ಗಳು, ಅಫ್ಕೋರ್ಸ್ ಕಾಂಗ್ರೆಸ್ನ ಮುಖಂಡರಾದಂಥ ಶಶಿ ತರೂರ್ ಆದಿಯಾಗಿ, ಪಂಜಾಬ್ನ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಅವರ ಆದಿಯಾಗಿ ಈ ಘಟನೆ ಬಗ್ಗೆ ಇದೀಗ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದರೆ ಅವರು ಅಂದುಕೊಂಡದೇ ಇರುವಂಥ ಮತ್ಯಾವುದೋ ಘಟನೆ ನಡೆದೋಯ್ತಾ ಅಂತ ಎಲ್ಲರಿಗೂ ಕೂಡ ಆಶ್ಚರ್ಯ, ಆತಂಕ, ಶಾಕ್. ಏಕೆಂದರೆ ರೈತರು ಇದುವರೆಗೂ ಒಂದು ಗೌರವ ಸಂಪಾದನೆ ಮಾಡಿದರು, ಆದರೆ ಈ ಗೌರವ ಈಗ ಹಾಳು ಮಾಡಿದ್ದಾರೆ, ಹಾಳು ಮಾಡಿಬಿಟ್ರು ಅನ್ನುವ ಅಭಿಪ್ರಾಯವನ್ನು ತುಂಬ ಜನ ನಾಯಕರು ನ್ಯಾಷನಲ್ ಲೆವೆಲಲ್ಲಿ ನಾನು ಸ್ಟೇಟ್ಮೆಂಟ್ಗಳು ಕೊಡಬೇಕಾದ್ರೆ ನಾನು ಓದ್ತಾ ಇದ್ದೆ, ಈ ಎಲ್ಲ ಮಾತುಗಳನ್ನು ಮೆನ್ಷನ್ ಮಾಡ್ತಾಯಿದ್ರು. ಇದು ದೆಹಲಿಯ ಕೆಂಪು ಕೋಟೆಯ ಮೇಲೆ ಹತ್ತಿದಂಥ ವ್ಯಕ್ತಿ ಹಳದಿ ಬಾವುಟವನ್ನು ಅಲ್ಲಿ ಹಾರಿಸಿದ್ದಾಯಿತು. ಇದೇ ಈಗ ರಾಜ್ಯಾದ್ಯಂತ ದೇಶಾದ್ಯಂತ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಂಥ ಸ್ವರಾಜ್ ಪಾರ್ಟಿಯ ನಾಯಕ, ಐ ಸ್ಟಿಲ್ ರಿಮೆಂಬರ್, ಯೋಗೇಂದ್ರ ಯಾದವ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಅಫ್ಕೋರ್ಸ್ ಇದು ನಮ್ಮ ಶಾಂತಿಯನ್ನು ಕದಡಿದೆ, ನಾವು ರೈತರು ಇಷ್ಟೆಲ್ಲ ಮಾಡ್ತಿದ್ದೀವಿ, ಇದು ಇನ್ಯಾರದ್ದು ಪಿತೂರಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ರು. ವಾಸ್ತವದಲ್ಲಿ ಏನಾಯಿತು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ಅನ್ನುವ ಮಾತುಗಳನ್ನು ಯೋಗೇಂದ್ರ ಯಾದವ್ ಮೆನ್ಷನ್ ಕೂಡ ಮಾಡ್ತಿದ್ರು. ಜೊತೆಗೆ ಅವರೊಂದು ಪದ ಬಳಸ್ತಾರೆ, ಈ ಘಟನೆ ನಿಜವಾಗ್ಲೂ ಕೂಡ ನಾಚಿಕೆಗೇಡು ಮತ್ತು ಅತ್ಯಂತ ಖಂಡನೀಯ ಅಂತ. ಅನುಮಾನನೇ ಇಲ್ಲ, ಇದನ್ನು ಖಂಡಿಸಲೇಬೇಕು ಈ ಥರದ್ದು ಯಾವುದೇ ಘಟನೆ ನಡೆದರೂ ಕೂಡ. ಯಾಕೆಂದರೆ ಇದು ರೈತರೇ ಮಾಡಿದ್ರು ಅಂದಾಗ ಅಥವಾ ಅವ್ರ ಹೆಸರಿನಲ್ಲಿ ಬೇರೆ ಯಾರೋ ಮಾಡ್ತಿದ್ದಾರೆ ಅಂದಾಗ ದೊಡ್ಡ ಕಪ್ಚುಕ್ಕಿ ಆಗೋಗುತ್ತದು. ಸೊ ಹಾಗಾಗಿ ಅವರು ಅದನ್ನೇ ಮೆನ್ಷನ್ ಮಾಡ್ತಾರೆ, ಇದನ್ನು ಖಂಡಿಸ್ತೀವಿ, ಜೊತೆಗೆ ಇದು ನಾಚಿಕೆಗೇಡಿನ ಸಂಗತಿ. ಇದುವರೆಗೂ ಕೂಡ ನಮ್ಮ ಚಳುವಳಿ ಈ ಥರದ ಯಾವುದೇ ಘಟನೆ ನಡೆದಿರೋದನ್ನು ಪ್ರತಿಪಾದಿಸುವುದಿಲ್ಲ ಅನ್ನೋ ಮೆನ್ಷನ್ನು ಕೂಡ ಮಾಡ್ತಾರೆ ಸ್ವರಾಜ್ ಪಾರ್ಟಿಯ ಮುಖಂಡ ಯೋಗೇಂದ್ರ ಯಾದವ್. ಬಿಕಾಸ್ ಅವರೇ ಇದನ್ನು ಲೀಡ್ ಮಾಡ್ತಿದ್ರು. ಬಟ್ ಈ ಪ್ರಕರಣ ಇದೀಗ ಬೇರೆದೇ ಆಗ್ತಾ ಇದೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಗ್ಯಾಂಗ್ಸ್ಟರ್, ಆತನ ಫೋಟೋ ಸಮೇತ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಎಲ್ಲೊಂದು ಕಡೆ ಪೊಲೀಸರಿಗೆ ಅದನ್ನೇ ಕಣ್ಣಿಟ್ಟಿದ್ದಾರೆ, ಲಖಾ ಸಿದಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ಇದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ನಿನ್ನೆಯ ಘಟನಾವಳಿಗಳು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನು ದೇಶದಾದ್ಯಂತ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಪ್ಲಸ್ ಈ ಥರದ ಘಟನೆಯಿಂದ ನನ್ನ ಅಬ್ಸರ್ವೇಷನ್ ಪ್ರಕಾರ ಎಲ್ಲಾ ಪಕ್ಷಗಳು ಒಂದು ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ಡೋಂಟ್ ಯು ಫೀಲ್? ಎಲ್ಲ ಪಕ್ಷಗಳು ಅಂತರ ಕಾಯ್ಕೊಳ್ತಾರೆ. ಇದರಲ್ಲೂ ವಿಶೇಷವಾಗಿ ಇಲ್ಲಿ ಅಂದ್ರೆ ದೆಹಲಿಯಲ್ಲಿ ಮತ್ತು ಪಂಜಾಬ್ನಲ್ಲಿ ಸಕ್ರಿಯವಾಗಿರುವಂತಹ ಕಾಂಗ್ರೆಸ್, ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಅಕಾಲಿ ದಳ, ಇವಿಷ್ಟು ಪಕ್ಷಗಳು ಕೂಡ ಅಂತರವನ್ನ ಕಾಯ್ಕೊಳ್ತಾ ಇದ್ದಾವೆ. ಮತ್ತೀಗ ಘಟನೆ ಬಗ್ಗೆ ಈಗ ಅಲ್ಲಿ ಆಕ್ಚುಲಿ ನೆನೆ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸಿದ ಅಂತ ಹೇಳಿರುವಂತಹ ದೀಪ್ ಸಿಧು ಆತ ಇವತ್ತು ಕೂಡ ಎಂದಿನಂತೆ ಪ್ರತಿಭಟನಾ ನಿರತ ಜಾಗಕ್ಕೆ ಹೋಗಿದ್ದಾನೆ. ಆದ್ರೆ ಅಲ್ಲಿಂದ ಎಲ್ಲ ಪ್ರತಿಭಟನಾಕಾರರು ಸೇರ್ಕೊಂಡು ಆತನನ್ನ ಹೊರಗಡೆ ಕಳಿಸಿದ್ದಾರೆ. ಆತ ಏನೋ ಸಮಜಾಯಿಷಿ ಮಾಡ್ಲಿಕ್ಕೆ, ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆದ್ರೆ ಪ್ರತಿಭಟನಾಕಾರರು ಮೊದಲು ಇಲ್ಲಿಂದ ಹೊರಡು ಅನ್ನುವ ನಿಟ್ಟಿನಲ್ಲಿ ಅವನಿಗೆ ತಾಕೀತನ್ನ ಮಾಡಿ ಅವನನ್ನ ಕಳಿಸಿದ್ದಾರೆ. ಆತ ಕಡೆಗೂ ಕೂಡ ಅಲ್ಲಿಂದ ಹೊರ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಅಷ್ಟು ಮಟ್ಟಿಗೆ ಆತನಿಂದ ಅಂತರ ಕಾಯ್ಕೊಳ್ಳುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಕೂಡ ಮಾಡ್ತಿದ್ದಾರೆ, ರಾಜಕೀಯ ಪಕ್ಷಗಳು ಕೂಡ ಮಾಡ್ತಿದ್ದಾವೆ. ಇನ್ನೊಂದ್ ಕಡೆ ದೆಹಲಿ ಪೊಲೀಸರು ಇವತ್ತು ಪ್ರತಿಭಟನೆ ನಡೀತಿರುವಂತಹ ದೆಹಲಿಯ ಗಡಿಗಳಲ್ಲಿ ಮತ್ತು ದೆಹಲಿಯ ಒಳಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಹೆಚ್ಚಿನ ಬಿಗಿ ಬಂದೋಬಸ್ತನ್ನ ಮಾಡಿ ಅವರು ಮುತುವರ್ಜಿಯನ್ನ ವಹಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಇವತ್ತು ದೆಹಲಿಯಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಯನ್ನ ಕಾಪಾಡಿಕೊಳ್ಳಿಕ್ಕೆ. ವಿಶೇಷವಾಗಿ ಇಂಡಿಯಾ ಗೇಟ್, ರಾಜ್ಪಥ ಮತ್ತು ಕೆಂಪುಕೋಟೆಯಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಯನ್ನ. ಧರಣೇಶ್, ಒಂದು ಸೀರಿಯಸ್ ಕ್ವಶನ್, ಅಫ್ಕೋರ್ಸ್ ಇದು ಮ್ಯಾಟರ್ ಸೀರಿಯಸ್ ಇಲ್ಲ ಅಂತಲ್ಲ, ಆದ್ರೆ ನನ್ನ ಪ್ರಶ್ನೆ ಇಷ್ಟೇ, ಚಳುವಳಿಯನ್ನ ಕೆಡಿಸೋದಕ್ಕೆ ಸಮಾಜಘಾತುಕರ ಪಿತೂರಿ ನಡೆದಿದ್ಯಾ ಅನ್ನೋದಕ್ಕೆ ಏನ್ ಪುಷ್ಟಿ ಸಿಗ್ತಾ ಇದೆ? ಈಗ ಈ ಸಂಬಂಧಪಟ್ಟಂತೆ ನಿನ್ನೆನೆ ಸಂಯುಕ್ತ ಕಿಸಾನ್ ಮೋರ್ಚಾ ಅಂದ್ರೆ ಈ ಇಡೀ ಹೋರಾಟವನ್ನ ಮುನ್ನಡೆಸ್ತಿರುವಂತಹ, ಯಾಕೆಂದ್ರೆ ಅಲ್ಲಿ ಹಲವಾರು ರೈತ ಸಂಘಟನೆಗಳು ಇದೆ, ಆ ಎಲ್ಲ ರೈತ ಸಂಘಟನೆಗಳ ಜೊತೆ ಸಮನ್ವಯ ಸಾಧಿಸಿ ಹೋರಾಟವನ್ನ, ಪ್ರತಿಭಟನೆಯನ್ನ ಮತ್ತು ವಿಶೇಷವಾಗಿ ನಿನ್ನೆಯ ಟ್ರ್ಯಾಕ್ಟರ್ ಮೆರವಣಿಗೆಯನ್ನ ಮುನ್ನಡೆಸಿದಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಕೂಡ ಇದನ್ನ ಅಧಿಕೃತವಾಗಿ ಹೇಳಿಸಿದೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿ ಈ ಒಂದು ಇಡೀ ಹೋರಾಟಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತ, ಕಳಂಕ ತರಬೇಕು ಅಂತ ಬೇರೆ ಯಾರೋ ಈ ಒಂದು ದುಷ್ಕೃತ್ಯವನ್ನ ಮಾಡಿದ್ದಾರೆ. ಮತ್ತೆ ದೆಹಲಿಗೆ ಒಳಭಾಗ ಪ್ರವೇಶಿಸುವ ಉದ್ದೇಶವೇ ನಮ್ದಿರ್ಲಿಲ್ಲ. ಎಲ್ಲಿ ಪೊಲೀಸಿನವರು ನಮ್ಗೆ ನಿರ್ದೇಶನವನ್ನು ನೀಡಿದ್ರು, ನಿಗದಿ ಮಾಡಿದ್ರು, ಆ ರಸ್ತೆಗಳಲ್ಲಿ ಮಾತ್ರ ಟ್ರ್ಯಾಕ್ಟರ್ ಮೆರವಣಿಗೆ, ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ನಡೆಯುವಂತ ಉದ್ದೇಶ ಇತ್ತು.
ಫಸ್ಟ್ ಆಫ್ ಆಲ್ ಆ ಒಳಗಡೆ ಪ್ರವೇಶ ಮಾಡುವಾಗಲೇ ಬೇರೆ ಯಾರೋ ಪ್ರವೇಶ ಮಾಡಿದ್ದಾರೆ. ಅವರು ಈ ನಮ್ಮ ಹೋರಾಟವನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಇಂಥ ಕೃತ್ಯವನ್ನ ಮಾಡಿದ್ದಾರೆ. ಜೊತೆಗೆ ಕೆಂಪುಕೋಟೆಯಲ್ಲಿ ಬಾವುಟ ಹಾರಿಸಿದ್ದು ಕೂಡ ಅದಕ್ಕೆ ರೈತ ಸಂಘಟನೆಗಳ ಅಥವಾ ಸಂಯುಕ್ತ ಕಿಸಾನ್ ಮೋರ್ಚಾದ ಬೆಂಬಲ ಇಲ್ಲ, ಮತ್ತು ನಮ್ಮ ಉದ್ದೇಶ ಅದಾಗಿರ್ಲಿಲ್ಲ ಅನ್ನುವಂತಹ ಮಾತುಗಳನ್ನ ಸ್ಪಷ್ಟವಾಗಿ ಹೇಳಿದೆ ಸಂಯುಕ್ತ ಕಿಸಾನ್ ಮೋರ್ಚಾ. ಇವತ್ತು ಮತ್ತೊಂದು ಸುತ್ತಿನಲ್ಲಿ ಇವತ್ತು ಸಭೆ ನಡೆಸುವಂತ ಸಾಧ್ಯತೆ ಇದೆ ಸಂಯುಕ್ತ ಕಿಸಾನ್ ಮೋರ್ಚಾ. ಅದಲ್ಲದೆ ಬೆಳಿಗ್ಗೆ 11:30ಕ್ಕೆ ಇವತ್ತು ಒಂದು ಮಹತ್ವದ ಸುದ್ದಿಗೋಷ್ಠಿ ಕೂಡ ಇದೆ. ಬಹಳ ಕುತೂಹಲಕಾರಿಯಾದಂತಹ ಬೆಳವಣಿಗೆ. ರೈತರ ಹೋರಾಟ ಎಲ್ಲಿ ದಿಕ್ಕು ತಪ್ಪಿತು, ಅವರ ಹೋರಾಟದ ಹಾದಿ ಹಿಂಸಾಚಾರಕ್ಕೆ ಯಾಕೆ ಹೋಯ್ತು, ಬಹುಶಃ ಎಲ್ಲದ್ರ ಬಗ್ಗೆ ಕೂಡ ಒಂದು ಸಮಗ್ರ ತನಿಖೆ ಆಗಲೇಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ವಿಲ್ ಕಮ್ ಬ್ಯಾಕ್. ನಿಮ್ಮ ಮುಂದಿನ ಭಾಗದಲ್ಲಿ ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು ಬೇರೆ ಬೇರೆ ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ. ಇದು ಈ ಕ್ಷಣ ನಡೀತಿರುವಂಥ ಬೆಳವಣಿಗೆ. ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಸೆಕ್ಯೂರಿಟಿ ಟೈಟ್ ಮಾಡಿದ್ದಾರೆ ಇಡೀ ದೆಹಲಿಯಾದ್ಯಂತ. ಕೆಂಪುಕೋಟೆ ಮೇಲೆ ಉದ್ರಿಕ್ತರು ದಾಳಿ ಮಾಡಿದ್ರು. ಇದರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಮ್ಮ ರೈತರು ಯಾರೂ ಕೂಡ ಮುತ್ತಿಗೆ ಹಾಕಿಲ್ಲ. ರೈತ ಮುಖಂಡ ರಾಕೇಶ್ ಟಿಕಾಯತ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಮ್ಮ ರೈತರು ಯಾರು ಈ ತರದ ಕೆಲಸ ಮಾಡಿಲ್ಲ, ಯಾರು ಮುತ್ತಿಗೆ ಹಾಕಿಲ್ಲ, ಕೆಂಪುಕೋಟೆಯೊಳಗೆ ಯಾರೂ ನುಗ್ಗಿಲ್ಲ. ಇದು ರೈತ ಮುಖಂಡ ರಾಕೇಶ್ ಟಿಕಾಯತ್ ಕೊಟ್ಟಿರುವಂತಹ ಸ್ಪಷ್ಟನೆ. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಕೆಂಪುಕೋಟೆ ಬಳಿ ಉದ್ವಿಗ್ನಕ್ಕೆ ರೈತರು ಕಾರಣರಲ್ಲ. ಮುತ್ತಿಗೆ ಹಾಕಿದವರಿಗೆ ಕಠಿಣ ಶಿಕ್ಷೆ ಆಗಲಿ. ನಮ್ಮ ರೈತರು ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ನಮ್ಮ ಹೋರಾಟ ನ್ಯಾಯಕ್ಕಾಗಿ ಮುಂದುವರಿಯುತ್ತೆ. ಬಿಕೆಯು ಮುಖಂಡ ರಾಕೇಶ್ ಟಿಕಾಯತ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕೆಂಪುಕೋಟೆಗೆ ಲಗ್ಗೆ ಇಟ್ಟವರು ಯಾರು ಅನ್ನೋ ಪ್ರಶ್ನೆ ಮತ್ತೆ ಕಾಡುತ್ತೆ. ಈಗಾಗಲೇ ಚರ್ಚೆ ಆಗ್ತಿರೋ ಹಾಗೆ ನಕಲಿ ರೈತರ ಅವರ ಹಿಂಸಾಚಾರನ ಇದು. ಕೆಂಪುಕೋಟೆ ಬಗ್ಗೆ ಪೂರ್ವ ನಿಯೋಜಿತ ಅಂತ ಅನ್ನಿಸ್ತಿದೆ ಅಂತ ಇದನ್ನೇ ರಾಕೇಶ್ ಟಿಕಾಯತ್ ಮಾಹಿತಿ ಕೊಟ್ಟರು, ಮಾತಾಡ್ತಿದ್ರು. ಹಾಗಾಗಿ ಈ ಪೂರ್ವ ನಿಯೋಜಿತ ಅನಿಸುತ್ತಿದ್ದವರೇ ಆದರೆ ಅದನ್ನು ಮಾಡಿದವರು ಯಾರಿದನ್ನ ಪ್ರೀ ಪ್ಲ್ಯಾಂಡ್ ಪೂರ್ವ ನಿಯೋಜಿತವಾಗಿ ಆಯೋಜನೆ ಮಾಡಿದ್ರು, ಇದು ಹೊರಗೆ ಬರಬೇಕಷ್ಟೇ. यागल बबाल क्यों उसको सब कहते हो? अरे किसान गए वहाँ पे, किसान ट्रैक्टर लेकर गए दिल्ली में, 40-40 पुराने ट्रैक्टर थे। वे अनपढ़ सारे आदमी थे जो ज़्यादातर ट्रैक्टर चला रहे थे, उनको दिल्ली के रास्तों का नहीं पता, उनको खेत के रास्तों का पता रहता है। वे लोग गए हैं वहाँ पे, उनको रास्ता प्रशासन ने पूर्ण रूप से दिल्ली जाने का रास्ता उनको दिया। वे लोग दिल्ली में चले गए, दिल्ली से जाकर अपने घर चले गए। कुछ लोग भटक के लाल किले की साइड में गए, वे वहाँ से फिर घूम कर पुलिस ने उनका सहयोग करा वहाँ पर, उनको फिर उनसे पूछा कि आप कहाँ के रहने वाले हो, कि हम बड़ौद साइड के रहने वाले, तो उनको फिर गाजीपुर वाला वो रास्ता दे दिया, उनको वजीराबाद वाला, उन्हें निकाल ले सब लोग। देखो जिसने उत्पाद मचाया है वो भुगतेगा, पुलिस उसके खिलाफ कार्रवाई करेगी। जिसने झंडा फहराया वो कौन आदमी था? मतलब एक कौम को बदनाम करने की बड़ी साजिश पिछले 2 महीने से चल ಹಿಂಸಾಚಾರ ಇದೀಗ ರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ರೈತರು ಮಾಡಿದ್ದಲ್ವಾ ಇದು? ಅಫ್ಕೋರ್ಸ್ ತುಂಬಾ ಜನ ನಾಯಕರು ಮಾತಾಡ್ತಿರ್ಬೇಕಾದ್ರೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಿಂಗಾದ್ರೆ ಹೇಗೆ ಅಂತ ಕೂಡ ಹೇಳಿದ್ದಾರೆ. ಇವರು ರೈತರಲ್ಲ ಅಂತಲೂ ಕೂಡ ತಳ್ಳಿ ಹಾಕಿದ್ದಾರೆ ತುಂಬಾ ಜನ ನಾಯಕರು. ಈ ಕ್ಷಣ ಸ್ಟುಡಿಯೋದಲ್ಲಿ ನನ್ನ ಚರ್ಚಾ ಪ್ಲಾಟ್ಫಾರ್ಮ್ ಓಪನ್ ಮಾಡ್ತಿದ್ದೀನಿ. ಮೊದಲಿಗೆ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ಕಾಂಗ್ರೆಸ್ನ ಮುಖಂಡರಾದಂತಹ ಶ್ರೀ ನಾಗರಾಜ್ ಯಾದವ್ ಅವರು. ನಾಗರಾಜ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ರೈತ ಮುಖಂಡರಾದಂತಹ ಸಿದ್ದು ತೇಜಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು ಅವರೇ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದ ಶುರು ಮಾಡ್ತಿದ್ದೀನಿ. ರೈತರು ಹಿಂಗೆಲ್ಲ ಮಾಡ್ತಾರಾ ಅಂತ ನಿಜವಾಗ್ಲೂ ಯಾರಿಗೂ ಕಾಮನ್ ಪೀಪಲ್ಗೆ ಅನಿಸ್ಬಿಡುತ್ತೆ. ಅಂದರೆ ಕೆಂಪು ಕೋಟೆಯೊಳಗೆ ನುಗ್ಗಿ ಅಲ್ಲೆಲ್ಲ ಧ್ವಜ ಹಾರಿಸ್ಬೇಕು, ಹಿಂಸಾಚಾರ ಮಾಡಬೇಕು ಅಂತ ಮಾಡೋದಿದ್ರೆ ಯಾವತ್ತೋ ಮಾಡಬೇಕಾಗಿತ್ತು. ಹಾಗಾದ್ರೆ ನಿಮ್ಮ ಮೊದಲ ಮಾತೇನು ನೆನ್ನೆಯ ಈ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ? ಓಟ್ ಯು ಸಿದ್ದು ತೇಜಿ ಪ್ಲೀಸ್. ಸರ್, ಇದು ಇನ್ಸಿಡೆಂಟ್ ಆಗ್ಬಾರ್ದಿತ್ತು ಅಂತ ನಮಗೂ ಕೂಡ ಅನಿಸ್ತಾ ಇದೆ. ಕ್ರೌಡ್ ಅಲ್ಲಿ ಕೆಲವೊಂದು ಟೈಮ್ ಆಗಿರ್ತದೆ, ಬಟ್ ಇದು ಆಗಿದ್ದಕ್ಕೆ ಇನ್ಸಿಡೆಂಟ್ ಆಗಿದ್ದಕ್ಕೆ ಭಾರತ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕಳೆದ 65-70 ದಿವಸದಿಂದ ನಾವು ನಿರಂತರವಾಗಿ ಹೋರಾಟ ಮಾಡುವಾಗ ಇದನ್ನ ಗಂಭೀರವಾಗಿ ಚಿಂತನೆ ಮಾಡಿ ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗಿತ್ತು. ಎಲ್ಲೇ ಒಂದ್ ಕಡೆ ಸರ್ಕಾರದ ವೈಫಲ್ಯ ಕಾರಣ ಯಾರು ಮಾಡಿದ್ರು ರೈತರ ಸರ್, ಭಾರತ ಧ್ವಜನೇ ಹಾರಿಸ್ಬೇಕಾಗಿತ್ತು. ಅವ್ರು ಹಸಿರು ಧ್ವಜ ಮತ್ತೊಂದು ಧ್ವಜ ಸಿದ್ದು ಅವರೇ ನಿಮ್ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ. ಕಮ್ ಬ್ಯಾಕ್ ಟು ಯು. ನಿಮ್ಮ ಜೊತೆ ಮಾತಾಡ್ತೀನಿ, ನಾನು ಸ್ಟುಡಿಯೋಗೆ ವಾಪಸ್ ಬರ್ತೀನಿ. ನಾಗರಾಜ್ ಯಾದವ್ ನನ್ನ ಜೊತೆ ಇದ್ದಾರೆ.
ಸರ್ ನಿಜವಾಗ್ಲೂ ನಂಗೆ ಫಸ್ಟ್ ಟೈಮ್ ಈ ಪ್ರಶ್ನೆ ಕೇಳಬೇಕು ಅನಿಸಿದೆ. ರಾಜಕಾರಣಿಗಳನ್ನು ಅಥವಾ ರಾಜಕೀಯ ಪಕ್ಷಗಳನ್ನು ಗೊಂದಲಕ್ಕೆ ತಳ್ಳಿದಂಥ ಒಂದು ಇನ್ಸಿಡೆಂಟ್ ಅನ್ನಿಸ್ತಿದೆ ಸರ್ ಇದು. ಸರ್ ಇದರಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ. ರಾಜಕೀಯ ಅದು ಸ್ಪೆಷಲಿ ಕಾಂಗ್ರೆಸ್ಸಿನ ವಕ್ತಾರನಾಗಿ ನಾನು ಹೇಳಿದೆ, ಕಾಂಗ್ರೆಸ್ ಪಕ್ಷದ ನಿಲುವು ಭಾಳ ಸ್ಪಷ್ಟವಾಗಿದೆ. ಯಾವುದೇ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ನಡೆದ ಘಟನೆಗಳಿಗೆ ಕಾಂಗ್ರೆಸ್ ಅದಕ್ಕೆ ಬೆಂಬಲ ಕೊಡೋದಿಲ್ಲ. ಅದು ಕೇವಲ ರೈತರ ವಿಚಾರ ಅಲ್ಲ, ಯಾವ ಕಾರ್ಮಿಕರಿರಲಿ, ವಿದ್ಯಾರ್ಥಿಗಳಿರಲಿ, ರಾಜಕೀಯ ಪಕ್ಷಗಳು ಯಾರನ್ನ ಇರಲಿ, ಕೇಂದ್ರ ಸರ್ಕಾರಗಳು ಅಧಿಕಾರ ನಡೆಸಿರ್ತಕ್ಕಂಥ ನಾವು ಹಲವಾರು ವರ್ಷಗಳ ಅಧಿಕಾರ ನಡೆಸಿರೋರು ಸಂವಿಧಾನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ಆಗ್ರಹ ಪಡಿಸ್ತೇವೆ. ಕಾರಣ ಏನಂದರೆ, ನೀವು ಯಾವ ವಿಚಾರಗಳನ್ನು ರೈತರ ಅನ್ನದಾತ ಈ ದೇಶಕ್ಕೆ ವಿದೇಶಕ್ಕೆ ರಫ್ತು ಮಾಡ್ತಾರೆ, ನಮ್ಮ ಅನ್ನನ ತಿಂತಾರೆ ಬೇರೆ ದೇಶಗಳಲ್ಲಿ, ನಮ್ಮ ರೈತರ ಅನ್ನದಾತನ ವಿಚಾರನ ಚರ್ಚೆ ಮಾಡಿದಿರ ನೀವು ಮಾಡ್ತಿರಲ್ಲ, ಅದು ಅಸಂವಿಧಾನಿಕವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾರೇ ಮಾಡಿದ್ರೆ ಅದನ್ನ ಖಂಡಿಸ್ತೇನೆ. ಕೇಂದ್ರ ಸರ್ಕಾರ ಹೊಣೆಯನ್ನು ತಗೋಬೇಕಾಗ್ತದೆ. ಕಾರಣ ಏನು ಅಂತಂದರೆ, ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ, 60 ದಿನಗಳ ದಿನ 11 ಸಭೆಗಳು ವಿಫಲ ಆಗಬೇಕು ಅಂದರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್. ಯಾರು ಇನ್ವಾಲ್ವ್ ಇದ್ದಾರೆ, ಯಾರು ಇನ್ವಾಲ್ವ್ ಇಲ್ಲ ಅಂತಕ್ಕಂಥ ಆಮೇಲೆ ತನಿಖೆಯಲ್ಲಿ ಗೊತ್ತಾಗ್ತದೆ. ಆದರೆ ನೀವು ಯೋಚನೆ ಮಾಡಿ ನೋಡಿ, ಒಬ್ಬ ಕಾಮನ್ ಸೆನ್ಸ್ ಆಗಿ ಸಣ್ಣ ಮಕ್ಕಳಿಗೆ ಗೊತ್ತಾಗ್ತದೆ. 11 ಬಾರಿ ಕೇಂದ್ರದ ಸಚಿವರು ಮೀಟಿಂಗ್ ಮಾಡ್ತಾರೆ, ಅದು ಒಂದು ತಾತ್ವಿಕ ಹಂತಕ್ಕೆ ಬಂದಿಲ್ಲ ಅನ್ನೋದಾದ್ರೆ ದೇರ್ ಇಸ್ ಸಮ್ ಸೀರಿಯಸ್ ಪ್ರಾಬ್ಲಮ್. ರೈತರ ತಾಳ್ಮೆ ಕಟ್ಟೆ ಹೊಡೀತಾ 100% ನಿಜ. ಅದು ಹೇಳ್ತೀನಿ ಕೇಳಿ, ರೈತರ ತಾಳ್ಮೆಯಿಂದಲೇ ಇರಲೇಬೇಕಾಗಿತ್ತು. 60 ದಿನ ಮಾಡಿದಂತಹ ಒಂದು ಐತಿಹಾಸಿಕ ಹೋರಾಟಕ್ಕೆ ಅವರೇ ಇವತ್ತು ಕಪ್ಪು ಚುಕ್ಕೆ ಹಾಳ್ಕೊಳ್ಳೋ ರೀತಿಯಲ್ಲಿ ಯಾರನ್ನ ಸೇರಿಸ್ಕೊಂಡ್ರು ಅಂತಕ್ಕಂಥದ್ದು, ಯಾರು ಸೇರಿದ್ರು ಅಂತಕ್ಕಂಥದ್ದು ನೀವು ನಾವು ಹೇಳೋದು ಬೇಡ. ಮುಗಿಸ್ತೀನಿ. ಕೆಂಪು ಕೋಟೆಯೊಳಗೆ ನುಗ್ಗಿ ಅಲ್ಲಿ ಬರ್ತಾ ಇದ್ದೀನಿ, ಅದೇ ಹೇಳ್ತೀನಿ. ನೀವು ಹೋರಾಟ ಮಾಡುವಾಗ ಇವಾಗ ಹೇಳ್ಬೋದು ನಾವು ಮಾಡಿಲ್ಲ ಬೇರೆಯವ್ರು ಮಾಡಿದ್ರು ಅಂತ. ಅಲ್ಲಿರ್ತಕ್ಕಂಥ ರೈತರಿಗೆ ಗೊತ್ತಿರಬೇಕು ಯಾರು ಬಂದಿದ್ದಾರೆ ಬೇರೆಯವರ ಸೇರಿಸ್ಕೋಬಾರದು ಅಂತಕ್ಕಂಥದ್ದು ಅವ್ರಿಗೂ ಇರಬೇಕಾಗ್ತದೆ. ಆದರೆ ಕೆಂಪು ಕೋಟೆ ಮೇಲೆ ಇವತ್ತೊಂದು ದಿವಸ ದೊಡ್ಡ ವಿಚಾರನ ಹೇಳ್ತೀನಿ, ಯಾವ ಚಾನೆಲ್ ಕೂಡ ಚರ್ಚೆ ಆಗಿಲ್ಲ. ಬಿಜೆಪಿಯವರು ಪ್ರತಿಪಾದನೆ ಮಾಡ್ತಾರೆ ಹಿಂದುತ್ವದ ಬಗ್ಗೆ, ಇವತ್ತು ಸಿಖ್ನವರು ಪ್ರತಿಪಾದನೆ ಮಾಡ್ತಾರೆ ಅವರ ಧರ್ಮದ ಬಗ್ಗೆ, ಸಿಕ್ಕಿನ ಧರ್ಮದ ಧ್ವಜವನ್ನು ಹಾಕ್ಲಿಕ್ಕೆ ಹೋಗ್ತಾರೆ. ಯಾವ ದೇಶವು ಧರ್ಮದ ಆಧಾರಿತ ರಾಜಕಾರಣವನ್ನು ಮಾಡಿದಾಗ, ಧರ್ಮದ ಆಡಳಿತವನ್ನು ಮಾಡಿದಾಗ ಇದೇ ಗತಿಯನ್ನು ಮಾತನ್ನು ಹೇಳ್ತೀನಿ. ನಾನು ಅದಕ್ಕೆ ಹೇಳ್ತೀನಿ, ನಮಗೆ ಬೇಕಾಗಿರ್ತದೆ ಒಂದೇ ಧರ್ಮ, ಅದು ಸಂವಿಧಾನದ ಧರ್ಮ ಅಂತಕ್ಕಂಥ ಹೇಳ್ತೀನಿ. ಯಾವ ಸಂವಿಧಾನ ಧರ್ಮವನ್ನು ತೆಗೆದು ನೀವು ಅಧರ್ಮದ ರೀತಿಯಲ್ಲಿ ಧರ್ಮದ ಹೆಸರಿನಲ್ಲಿ ವಿಂಗಡಣೆ ವಿಭಜನಕಾರಿ ನೀತಿ ಅನುಭವಿಸ್ತಾರೋ, ದಮನಕಾರಿ ನೀತಿ ಅನುಭವಿಸ್ತಾರೋ. ಒಂದು ನಿಮಿಷ, ಸಿಖ್ ಧರ್ಮ ಅದು ಅಲ್ಲಿ ಹಾಕಿರ್ತಕ್ಕಂಥ ಬಾವುಟ ಸಿಖ್ ಧರ್ಮದ ಬಾವುಟವೋ ಅಥವಾ ಕಿಸಾನ್ ಸಂಘಟನೆ ಬಾವುಟ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಹೇಳ್ತಾ ಇದ್ದೀನಿ ಸರ್, ಯಾವುದೇ ವಿಚಾರ ಇರಲಿ, ನಮ್ಮ ರಾಷ್ಟ್ರದ ಧ್ವಜ ಹಾರೋರ ಜಾಗದಲ್ಲಿ ಬೇರೆ ಧ್ವಜಕ್ಕೆ ಸ್ಥಾನ ಇಲ್ಲವೇ ಇಲ್ಲ ಅಂತ ಮತ್ತೆ ಕಾಂಗ್ರೆಸ್ ಹೇಳ್ತದೆ. ಇಷ್ಟು ವರ್ಷದಲ್ಲಿ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ರೈತರ ಹೋರಾಟ ಎಷ್ಟರ ಮಟ್ಟಿಗಿತ್ತು. ಗೋಲಿಬಾರ್ ಆಗಿದ್ದು, ತುಂಬ ನೂರಾಗಟ್ಟಲೆ ಜನ ಸತ್ತಿದ್ದು, ಎಂತೆಂಥ ಹೋರಾಟವನ್ನ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಎಲ್ಲ ಮಾಡಿದ್ದೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಶಾಂತಿಯುತವಾಗಿ ಇಷ್ಟು ತಿಂಗಳು ನಡೆಯುತ್ತೆ, ಸಡನ್ ಆಗಿ ರೊಚ್ಚಿಗೆದ್ದು ಬಿಡ್ತಾರೆ, ಒಂದು ಟ್ರ್ಯಾಕ್ಟರ್ ರ್ಯಾಲಿ ನಡೆಯುತ್ತೆ, ಅದಾದ್ಮೇಲೆ ಕೆಂಪು ಕೋಟೆ ಒಳಗಡೆ ದೊಡ್ಡ ಮಟ್ಟದ ಹಿಂಸಾಚಾರ ನಡೆದು ಹೋಗುತ್ತೆ ಅಂದ್ರೆ ಏನ್ ಅರ್ಥ ಕಲ್ಪಿಸಬೇಕು ಇದಕ್ಕೆ? ನೇರವಾಗಿ ಹೇಳ್ತೀನಿ, ಇದರಲ್ಲಿ ಕುಮ್ಮಕ್ ಇದೆಯಾ? 100ಕ್ಕೆ 100 ಕೇಂದ್ರ ವೈಫಲ್ಯತೆಯೂ ಇದೆ ಇದರಲ್ಲಿ. ಕುಮ್ಮಕ್ ನೋಡಿ, ಕುಮ್ಮಕ್ ಇದೆಯಾ ಇಲ್ಲ ಅಂತ ಕೂಡಲೇ ತನಿಖೆ ಆಗಬೇಕು, ಹೈಯೆಸ್ಟ್ ಲೆವೆಲ್ ಆಫ್ ತನಿಖೆ ಆಗಬೇಕಾಗ್ತದೆ. ಯಾರೇ ದೇಶದ್ರೋಹಿಗಳು ಇದನ್ನ ಮಾಡಿದ್ದೆ ಆದ್ರೆ, ನಾನು ನಮ್ಮ ರಾಷ್ಟ್ರದ ಬಾವುಟಕ್ಕೆ ಅವಮಾನ ಮಾಡಿದ್ರೆ ಐ ಆಮ್ ಅಗೇನ್ಸ್ಟ್ ದೆಮ್. ಆಗ ಪಕ್ಷ ಗಿಕ್ಷ ಏನು ಬರಲ್ಲ, ಪಕ್ಷದ ವಿಚಾರ ಬರಲ್ಲ. ದೇಶ ಬಾವುಟ ಅಂತ ಬಂದಾಗ ಕಂಟ್ರಿ ಫಸ್ಟ್ ಅಂತ ಹೇಳೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀನಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಕಾಂಗ್ರೆಸ್ನ ಪಕ್ಷ. ಅದು ಬೇರುಗಳು ಅಷ್ಟು ದೃಢವಾಗಿರ್ತಕ್ಕಂಥ ನಿಲುವುಗಳಿದೆ ನಮ್ಮಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಕಂಟ್ರಿಯ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ, ಬಾವುಟದ ವಿಚಾರದಲ್ಲಿ ಕಾಂಗ್ರೆಸ್ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಕಾಂಗ್ರೆಸ್ ರೈತರಿಗೆ ನಾವು ಜೊತೆಗಿರ್ತೀವಿ, ಅವ್ರ ಹೋರಾಟಕ್ಕೆ ಜೊತೆಗಿರ್ತೀವಿ. 100ಕ್ಕೆ 100% ಇವತ್ತು ಹೇಳ್ತೀನಿ. ಏನಿತ್ತು ಆಗ? ಇವಾಗ್ಲೂ ಹೇಳ್ತೀವಿ ಕೇಳಿ, ಶಾಂತಿಯುತವಾಗಿ ಕಾನೂನು ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಅನುಗುಣವಾಗಿ ನೀವು ಹೋರಾಟ ಮಾಡೋದಾದ್ರೆ, ಕೇವಲ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹೋರಾಟ ಮಾಡೋದಾದ್ರೆ, ಕಾನೂನು ತಗೊಳ್ಳದೇ ಇದ್ರೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಇವತ್ತು ಕೂಡ. ಆದರೆ ಕಾನೂನನ್ನ ಕೈ ತಗೊಳ್ಳೋದಾದ್ರೆ, ನಮ್ಮ ಬಾವುಟಕ್ಕೆ ಅವಮಾನ ಮಾಡೋದಾದ್ರೆ, ನಮ್ಮ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡೋದಾದ್ರೆ ಕಾಂಗ್ರೆಸ್ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನನ್ನೊಂದು ಕನ್ಸರ್ನ್ ಪ್ರಶ್ನೆ, ಕಾಂಗ್ರೆಸ್ ನೀವು ಹೇಳ್ತೀರಿ ಅದಕ್ಕೆ ನಾವು ಸಪೋರ್ಟ್ ಮಾಡಲ್ಲ, ಆ ಥರದ್ದು ಯಾವುದೇ ಬಾಹಿರವಾಗಿ ನಡೆದ್ರೆ ಅಂತ. ಯಾರು ಅದನ್ನ ಲೀಡ್ ಮಾಡ್ತಿದ್ದಾರೆ, ಸ್ವರಾಜ್ ಪಕ್ಷದ ಮುಖಂಡರು ಯಾರು ಲೀಡ್ ಮಾಡ್ತಿದ್ದಾರೆ, ಯೋಗೇಂದ್ರ ಯಾದವ್ ಲೀಡ್ ಮಾಡ್ತಿದ್ದಾರೆ. ಏನಾಯ್ತು ಅಂತಾನೆ ಗೊತ್ತಿಲ್ಲ, ವಾಸ್ತವಿಕತೆ ಏನ್ ನಡೀತು ಅಂತಾನೆ ಅರಿವಾಗ್ತಿಲ್ಲ, ಇದು ನಾಚಿಕೆಗೇಡು ಅಂತ ಅವರು ಮೆನ್ಷನ್ ಮಾಡ್ತಾರೆ. ಲೀಡ್ ಮಾಡ್ತಿರೋರ್ಗೂ ಗೊತ್ತಾಗ್ತಿಲ್ಲ, ಸಪೋರ್ಟ್ ಮಾಡ್ತಿರೋರ್ಗೂ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಮಾಡ್ತಿರೋರು ಯಾರು, ಯಾಕೆ ಮಾಡ್ತಿದ್ದಾರೆ? ನಾನು ಈಗ ನಿಮ್ ಡಿಬೇಟ್ ನ ಸಪೋರ್ಟ್ ಮಾಡಕ್ ಬಂದಿದ್ದೀನಿ. ಯು ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್ ಫಾರ್ ದ ಪೀಪಲ್, ಕರೆಕ್ಟ್? ನೀವು ನಡೆಸ್ತಾ ಇದ್ದೀರಿ. ಆದ್ರೆ ನಿಮಗೆ ಗೊತ್ತಿರಬೇಕು ನಾಗರಾಜ್ ಏನು ಅಂತ, ನಾಗರಾಜ್ ಜೊತೆ ಇರೋರು ಅಂತ. ಯೋಗೇಂದ್ರ ಯಾದವ್ ಕೆನಾಟ್ ವಾಶ್ ಆಫ್ ಹಿಸ್ ಹ್ಯಾಂಡ್ ಲೈಕ್ ದಟ್. ಯು ಶುಡ್ ಹ್ಯಾವ್ ಟೇಕನ್ ಎ ಪ್ರಿಕಾಷನ್ಸ್ ಆನ್ ದಿಸ್ ಮ್ಯಾಟರ್. ಮತ್ತೆ ನೇರವಾಗಿ ಹೇಳ್ತಾ ಇದ್ದೇನೆ, ಒಬ್ಬ ನಾಯಕನಾಗಿ ನೀವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಅದರಲ್ಲಿ ಕೇಂದ್ರ ಸರ್ಕಾರ ಕೂಡ ಪ್ಯಾರಾಮಿಲಿಟರಿ ಫೋರ್ಸ್ಗಳನ್ನ ಮೊದಲೇ ಹಾಕಬೇಕಾಗಿತ್ತು. ಗಲಾಟೆ ಆದ್ಮೇಲೆ ಅಲ್ಲ. ಕೆಂಪುಕೋಟೆಗೆ ರಕ್ಷಣೆ ಕೊಡಬೇಕಾಗಿರೋ ಜವಾಬ್ದಾರಿ ಯಾರ್ದು? ಗೃಹ ಇಲಾಖೆ ಅಲ್ವಾ? ಡೋಂಟ್ ಯು ಥಿಂಕ್ ಸೊ? ಯು ಪ್ಲೀಸ್ ಟೆಲ್ ಮಿ ಇಫ್ ಐ ಆಮ್ ರಾಂಗ್. It is a failure of intelligence of government of India. Will you agree?
ಯಾರೋ ಬಂದು ಸೇರಿದ್ದಾರೆ ಆದ್ರೆ ಅದಕ್ಕೆ ಇಂಟೆಲಿಜೆನ್ಸ್ ಇಲ್ವಾ ಈ ದೇಶದಲ್ಲಿ? ನಮ್ಮಲ್ಲೂ ಕೂಡ ಹೇಳ್ತೀನಿ ಕೇಳಿ, ಹಾವೇರಿಯಲ್ಲಿ ಗೋಲಿಬಾರ್ ಆಗ್ತದೆ, ಯಡಿಯೂರಪ್ಪನವರು ಗ್ರೀನ್ ಶಾಲು ಹಾಕೊಂಡು ನೆಕ್ಸ್ಟ್ ಡೇ ಗೋಲಿಬಾರ್ ಮಾಡ್ತಾರೆ. ಯಾರು ಬಾವುಟನ ಎತ್ತು ಬಿಸಾಕಲ್ಲ. ವೆಲ್ಕಮ್ ಬ್ಯಾಕ್ ಟು ಯು. ಸಿದ್ದು ತೇಜಿ ಮತ್ತೆ ರೀಕನೆಕ್ಟ್ ಆಗಿದ್ದ ರೈತ ಮುಖಂಡರು ಹುಬ್ಬಳ್ಳಿಯಿಂದ. ಸಿದ್ದು ಅವರೇ, ಗೋ ಹೆಡ್. ಅಫ್ಕೋರ್ಸ್ ನಾಗರಾಜ್ ಯಾದವ್ ಅವರ ಮಾತುಗಳು ನೀವು ಕೇಳಿಸ್ಕೊಂಡಿರ್ತೀರಾ. ರೈತರು ಅವರೇ ಮಾಡಿದ್ದ ಅಥವಾ ಅವರ ಹೆಸರಿನಲ್ಲಿ ಮತ್ ಯಾರದ್ದೋ ಸಮಾಜಘಾತಕ ಶಕ್ತಿಗಳು ಕೆಲಸ ಮಾಡ್ತು ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಈಗ ರೈತರ ಹೋರಾಟದಲ್ಲಿ ಈಗ ನಾಗರಾಜ್ ಅವ್ರು ಹೇಳಿದ್ರು ಇಂಥವ್ರೇ ಬರ್ಬೇಕು ಅಂತಾರ ಬರ್ಬೇಕಂತೇಳಿ, ಇವ್ರ ಪಕ್ಷದವರೇ ಹೋರಾಟ ಮಾಡುವಾಗ ಹಲವಾರು ಬಾರಿ ಗಲಭೆಗಳನ್ನ ಮಾಡ್ಯಾರ. ಆದ್ರೆ ಈ ರೀತಿ ಮಾತಾಡೋದು ತಪ್ಪಾಗ್ತದ, ಇದನ್ನ ಮಾತಾಡಬಾರ್ದು. ಅಲ್ಲಿ ಹೋರಾಟದಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಇದ್ದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಆಗಿರ್ತವೆ. ಅದರಿಂದ ನಾವು ವಿಷಾದ ವ್ಯಕ್ತಪಡಿಸಬಹುದು. ಅವ್ರು ರೈತರೇ ಅಲ್ಲ, ಅವರು ಖಾಲಿಸ್ತಾನಿಗಳು, ಭಯೋತ್ಪಾದಕರು, ಈ ಮಾತನ್ನ ಯಾವ ಕೂಡ ನಾವು ಅದನ್ನ ವಿರೋಧಿಸ್ತೇವೆ. ಆ ಮಾತನ್ನ ಯಾರು ಕೂಡ ಬಳಸಬಾರ್ದು. ಆ ಒಂದು ದೊಡ್ಡ ಕ್ರೌಡ್ ಅಲ್ಲಿ ಇಂತ ಸಣ್ಣ ನಾಗರಾಜ್ ಯಾದವ್ ಮೆನ್ಷನ್ ಮಾಡಿದ್ರು, ನೀವು ರೈತರು ಹೋರಾಟ ಮಾಡ್ತಿದ್ದೀರಿ, ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಸಪೋರ್ಟ್ ಮಾಡ್ತಿದೆ, ಆದ್ರೆ ನಿಜವಾದ ರೈತ ಯಾರು, ಇನ್ಯಾರೋ ಯಾರು ಬಂದಿದ್ದಾರೆ ಅದನ್ನ ನೀವು ಕೂಡ ಗಮನಿಸಬೇಕಾಗಿತ್ತು ಅಂತ ಮೆನ್ಷನ್ ಮಾಡ್ತಿದ್ರು. ಜವಾಬ್ದಾರಿ ಅದು. ನಾನು ಸಿದ್ದು ನಿಮ್ಮ ಹೋರಾಟಕ್ಕೆ ನಾನು ವಿರೋಧ ಮಾತಾಡ್ತಾ ಇಲ್ಲ, ಅಲ್ಲಿ ಸೇರಿರೋರೆಲ್ಲ ಬೇರೆಯವರು ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಅದ್ರ ಬಗ್ಗೆ ಗಮನ ವಹಿಸಬೇಕು. ಯಾಕಂದ್ರೆ 26ನೇ ತಾರೀಕು, ಜನವರಿ 20ನೇ ತಾರೀಕು ಅಂದ್ರೆ ಗಣರಾಜ್ಯೋತ್ಸವ ಐತಿಹಾಸಿಕ ದಿನ. ಅದಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ನಡ್ಕೋಬೇಕು ಅಂತಕ್ಕಂಥದ್ದು ಅವರ ಕರ್ತವ್ಯ ಕೂಡ. ಸಿದ್ದವರೇ, ಗೋ ಹೆಡ್, ಮಾತಾಡಿ ಪ್ಲೀಸ್. ಆಗಿರುವಂತ ಇನ್ಸಿಡೆಂಟ್ ಗೆ ನಮ್ಗೆ ಎಲ್ರಿಗೂ ಕೂಡ ನೋವಿದೆ. ಆದ್ರೆ ಆ ಕಾರಣಕ್ಕೆ ನಮ್ ರೈತರೇ ಅಲ್ಲ ಅನ್ನೋಕಿಲ್ಲ. ಆದ್ರೆ ಕೆಲವೊಂದು ಯುವಕರು ಏನ್ ಮಾಡಿದ್ದಾರೆ, ಉದ್ವೇಗದಲ್ಲಿ ಅಲ್ಲಿ ಪಂಜಾಬಿ ಧ್ವಜ ಕಟ್ಟಿದ್ದಾರೆ, ಮತ್ತೊಂದು ಇನ್ನು ಕೆಂಪು ಧ್ವಜ ಕೂಡ ಕಟ್ಟರೆ, ಅದನ್ನ ಕಟ್ಟು ಬದಲಿನ ಮುಂಚೆ. ವೆಲ್ಕಮ್ ಬ್ಯಾಕ್ ಟು ಯು. ಸಿರಿ, ನಿನ್ನೆ ರೈತರು ಹಾರಿಸಿದಂತಹ ಧ್ವಜ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಈ ಪ್ರತಿಭಟನೆಯಾಗಿ ಉಳಿಲಿಲ್ಲ, ಅದು ದೊಡ್ಡ ಹಿಂಸಾಚಾರಕ್ಕೂ ಕೂಡ ತಿರುಗಿಬಿಡ್ತು. ಈಗಾಗಲೇ ಚರ್ಚೆ ಓಪನ್ ಆಗಿದೆ. ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರದಂಥ ನಾಗರಾಜ್ ಯಾದವ್ ಮಾತಾಡ್ತಿದ್ದಾರೆ. ಹುಬ್ಬಳ್ಳಿಯಿಂದ ರೈತ ಮುಖಂಡರಾದಂಥ ಸಿದ್ದು ತೇಜಿ ಅವರು ಮಾತಾಡ್ತಿದ್ರು. ಇದೀಗ ಭಾರತೀಯ ಜನತಾ ಪಕ್ಷದ ಮುಖಂಡರೊಬ್ಬರು ಜಾಯ್ನ್ ಆಗ್ತಿದ್ದಾರೆ. ಅವರ ಹೆಸರು ಗೋ ಮಧುಸೂದನ್, ದೂರವಾಣಿ ಸಂಪರ್ಕದಲ್ಲಿ. ಮಧುಸೂದನ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ವಿರೋಧ ಪಕ್ಷಗಳಿಂದ ಟೀಕಾ ಪ್ರಹಾರ ಒಂದ್ ಕಡೆ, ಅಫ್ಕೋರ್ಸ್ ಎಲ್ಲರೂ ಕೂಡ ಇದೊಂದು ಕಳವಳ, ಇದಾಗಬಾರ್ದಾಗಿತ್ತು ಅನ್ನೋದಿದೆ. ಜೊತೆ ಖಂಡನೆ ಅಂತೂ ದೇಶದಾದ್ಯಂತ ವ್ಯಕ್ತಪಡಿಸ್ತಿದ್ದೀರಾ. ನಿಮ್ಮ ಓಪನಿಂಗ್ ಮಾತು ಈ ಸಂಬಂಧಕ್ಕೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ. ವಿರೋಧ ಪಕ್ಷಗಳವರು ಖಂಡನೆ ಮಾಡ್ಬೇಕಾದದ್ದೇನಿಲ್ಲ, ಅವ್ರದ್ದು ಸಾಧನೆ ಮಾಡಿರುವಂತದ್ದು ಇದು. ಅಂದ್ರೆ ಯಾವ ಅರ್ಥದಲ್ಲಿ ಕೇಳ್ತಿದ್ದೀರಿ? ಅವರ ಉದ್ದೇಶ ಇದ್ದದ್ದೇ ಇದು. ಏನು ಅವರ ಉದ್ದೇಶ ಇನ್ನೂ ಜಾಸ್ತಿ ಇತ್ತು. ಕೇಂದ್ರ ಸರ್ಕಾರ ತೋಳಿರುವಂತ ಒಂದು ತಾಳ್ಮೆ, ಒಂದು ಸಂಯಮದ ಕಾರಣಕ್ಕೋಸ್ಕರವಾಗಿ ಆಗಲಿಲ್ಲ. ಕಳೆದ ಬಾರಿ ಶಹೀನ್ ಬಾಗ್ ನಲ್ಲಿ ಏನು ಘಟನೆ ನಡೀತು, ಶಹೀನ್ ಬಾಗ್ ತೆಗೆದ ನಂತರದಲ್ಲಿ ಅಮೆರಿಕದ ಅಧ್ಯಕ್ಷರು ಡೆಲ್ಲಿಗೆ ಬಂದಾಗ ಇಡೀ ಡೆಲ್ಲಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಏನ್ ಮಾಡಿದ್ರು, ಅದೇ ಕೆಲಸವನ್ನ ಮತ್ತಿನ್ನೊಮ್ಮೆ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಅನ್ನ ಎಲ್ಲರೂ ಸೇರಿ ಹಾಕಿಕೊಂಡಿದ್ರು. ಹಾಗಿದ್ರೆ ಮಧುಸೂದನ್ ಸರ್, ನಿಮ್ಮ ಪ್ರಕಾರದ ನಿಮ್ಮ ಅರ್ಥೈಸುವಿಕೆ ಹೇಗಿದೆ ಅಂದ್ರೆ, ನಿಮ್ಮ ಮಾತಿನ ಇದು ಅದು ಅಂದ್ರೆ ಅವರೇ ಮಗುನ್ ತೊಟ್ಲು ತೂಗ್ತಾರೆ, ಚೌಡ್ತಾರೆ, ಅದ್ರ ಬಗ್ಗೆ ಅನುಮಾನ ಯಾಕೆ ನಿಮ್ಗೆ? ಕೇಳ್ತಾ ಇದ್ದೀನಿ. ಇವರ ಉದ್ಯೋಗ ಇದು ಒಂದು ದಿವಸದ್ದಲ್ಲ. ಇದು ಇವರು ಟ್ರಿಪಲ್ ತಲಾಕ್ ಅಲ್ಲಿ ಸೋತರು, ರಾಮ ಮಂದಿರ ಕಟ್ಟೋದನ್ನ ತಡೆಯುವಂತ ಪ್ರಯತ್ನ ಪಟ್ರು, ಸೋತರು. ಜಮ್ಮು ಕಾಶ್ಮೀರದ ಆ ಒಂದು ಆರ್ಟಿಕಲ್ 370, ಆರ್ಟಿಕಲ್ 35. ಓಕೆ, ರೈತರಿಗೆ ಬನ್ನಿ ಸರ್, ರೈತರಿಗೆ ಬನ್ನಿ. ಅಲ್ಲ, ರೈತರಿಗೆ ಬರೋದಲ್ಲ. ಈ ಎಲ್ಲಾ ಕಾರಣಗಳಿಗೋಸ್ಕರವಾಗಿ ವಿರೋಧ ಪಕ್ಷಗಳವರು ಮಾಡದಂತ ಷಡ್ಯಂತ್ರ ಇದು. ಲಾಭ ಏನು? ಕಾನೂನುಗಳನ್ನ ಇವರೆಲ್ಲ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡ್ಕೊಂಡ್ರು. ತಮ್ಮ ಚುನಾವಣಾ ಘೋಷಣಾ ಪತ್ರದಲ್ಲಿ ಯಾವುದನ್ನ ಹೇಳಿದ್ರು ಅದರ ವಿರುದ್ಧನೇ ಮಾತಾಡ್ತಾರ. ಅನ್ನೋದ್ರಿಂದ ಒಂದು ಅರ್ಥ ಇರೋದು ಇಷ್ಟೇ. ಇವರಿಗೆ ಬೇಕಾಗಿದ್ದು ಒಂದೇ ಒಂದು, ಹೇಗಾದ್ರೂ ಮಾಡಿ ರೈತರನ್ನ ಎತ್ ಕಟ್ಟಬೇಕು, ಬಿಜೆಪಿ ಸರ್ಕಾರಕ್ಕೆ ಮಸಿ ಬಡಿಬೇಕು. ಇದನ್ನ ಅಂದ್ರೆ ಈ ತರದ ದೊಡ್ಡ ಮಟ್ಟಕ್ಕೆ ಆಗುತ್ತೆ, ಇದನ್ನ ನಿಲ್ಲಿಸಬಹುದಾಗಿತ್ತು, ನಮ್ ಕಡೆಯಿಂದ ಏನಾದ್ರು ಫೇಲ್ಯೂರ್ ಆಯ್ತು ಅಂತ ನಿಮ್ಗೆ ಅನ್ಸುತ್ತಾ ಏನಾದ್ರು? ಅಲ್ಲ ಸರ್, ಏನೇನ್ ಮಾಡಬಹುದೋ ಎಲ್ಲ ತರವನ್ನು ಮಾಡಿದ್ವಿ. ಬಿಜೆಪಿ ಏನೋ ಹಠಕ್ಕೆ ಬಿದ್ದಿದೆ, ಜಿದ್ದಿಗೆ ಬಿದ್ದಿದೆ, ಪ್ರೆಸ್ಟೀಜ್ಗೆ ಬಿದ್ದಿದೆ ಅಂತ ಹೇಳೋ ಸ್ಥಿತಿ ಇಲ್ಲ. ಎರಡು ಮೂರು ಕಾನೂನುಗಳನ್ನ
ನಾವು 18 ತಿಂಗಳ ಕಾಲ ಜಾರಿ ಮಾಡೋದಿಲ್ಲ. ಅಲ್ಲ, ಈ ಪರಿಸ್ಥಿತಿಗೆ ಬರೋದಕ್ಕೆ, ಈ ಹದಗೆಡೋ ವಾತಾವರಣಕ್ಕೆ ಬರೋದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಕೊಟ್ಟಿರೋದೇ ಕಾರಣ. ಅಫ್ಕೋರ್ಸ್ ಅದು ಆಮ್ ಆದ್ಮಿ ಪಕ್ಷದ ಮುಖಂಡರ ಆದಿಯಾಗಿ ಎಲ್ಲರೂ ಮಾತಾಡಿದ್ದು. ಅಲ್ಲ, ಪ್ರಶ್ನೆ ಅವೆಲ್ಲ ಬರೋದಿಲ್ಲ ರೀ. ನಾವು ಜಾರಿನೇ ಮಾಡೋದಿಲ್ಲ 18 ತಿಂಗಳು ಅಂತ ಹೇಳಿದ್ದೀವಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಸುಪ್ರೀಂ ಕೋರ್ಟ್ 4 ಜನ ತಜ್ಞರ ಸಮಿತಿಯನ್ನ ಅವರು ನೇಮಕ ಮಾಡಿದ್ದಾರೆ. ತಜ್ಞರ ಸಮಿತಿ ವರದಿ ಬರಲಿ ಅಂತ ಹೇಳ್ತಾರೆ. ಇವರು ಸುಪ್ರೀಂ ಕೋರ್ಟ್ ಮರ್ಯಾದೆ ಕೊಡೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಮರ್ಯಾದೆ ಕೊಡೋದಿಲ್ಲ. ಇದು ಹಿಂದೆ ಇದ್ದಂಥದ್ದು ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಅಷ್ಟೇನೆ. ಓಕೆ, ರೈಟ್ ಸರ್. ಗೋಮುತ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ. ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿ ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಮಸ್ಕಾರ. ಒಂದ್ ರೀತಿ ನಾವು ದೇಶದ ಪ್ರಜೆಗಳಾಗಿ ತಲೆ ತಗ್ಗಿಸ್ಬೇಕಾ, ಇಲ್ಲ ರೈತರಿಗೆ ಸಪೋರ್ಟ್ ಮಾಡ್ತಿದ್ದೀವಿ, ರೈತರಿಗೊಂದು ಒಳ್ಳೇದಾಗಬೇಕಾಗಿತ್ತು ಅಂತ ಯಾರೋ ಅನ್ಕೋತಿರೋರಿಗೆ ಇದನ್ನ ರೈತರು ಮಾಡಿರೋದಾ ಅಂತ ಅನ್ಕೋಬೇಕಾ ನಾವು ಮನಸ್ಸಲ್ಲಿ? ನಮ್ಮ ರಾಷ್ಟ್ರಧ್ವಜ ಹಾರಾಡೋ ಜಾಗದಲ್ಲಿ ಇನ್ಯಾವುದೋ ಬಾವುಟ ಆರ್ತಲ್ಲಪ್ಪ, ಯಾವ ಹಂತಕ್ಕೆ ತಲುಪಿಟ್ಟಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾ? ನಿಮ್ಮ ಮೊದಲ ಮಾತು ನಿನ್ನೆ ಇನ್ಸಿಡೆಂಟ್ ಸಂಬಂಧಪಟ್ಟ ಹಾಗೆ. ಒಂದು, ನಿನ್ನೆ ಇನ್ಸಿಡೆಂಟ್ಸ್ ಅತ್ಯಂತ ದುರದೃಷ್ಟಕರವಾಗಿರುವಂತದ್ದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾರ್ಯಾರು ಇದರ ಇನ್ಸಿಡೆನ್ಸ್ ಗೆ ಕಾರಣವಾಗಿದ್ದಾರೋ ಅಥವಾ ಅದರ ಹಿಂದೆ ನಿಂತುಕೊಂಡು ಟೋಟಲ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಅವರುಗಳು ಕೂಡ ನಾಚಿಕೆ ಪಟ್ಟು ಇದು ನಾವಿದಕ್ಕೆ ಇಲ್ಲ, ಇದ್ರಲ್ಲಿ ನಾವಿಲ್ಲ ಅಂತ ಹೇಳುವಂತ ಸ್ವತಃ ಯೋಗೇಂದ್ರ ಯಾದವ್ರೆ ನನಗೆ ಬಹಳ ಬೇಜಾರಾಗಿದೆ, ನಾನು ಇಲ್ಲ ಇದರಲ್ಲಿ ಅಂತ ಹೇಳುವಂತಿಗೆ ಅವರು ಹಿಂದಕ್ಕೆ ಬರುವಷ್ಟು ದುರದೃಷ್ಟಕರವಾದ ಸಂಗತಿ ನಡೆದಿದೆ. ಒಂದೇ ಒಂದ್ ಮಾತು ಹೇಳ್ಬೇಕು ಅಂತಂದ್ರೆ, ಅನ್ನದಾತನಾಗಿರುವಂತ ರೈತನ ಸೋಗಿನಲ್ಲಿ ಒಂದಷ್ಟು ಗೂಂಡಾಗಳು ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಯಾವ ಅನುಮಾನವೂ ಇಲ್ಲ. ಈಗಾಗಲೇ ಹೇಳಿದಂತೆ ಈ ರೈತ ಕಾನೂನುಗಳನ್ನ ನಾವು ಜಾರಿಗೆ ತರೋದಿಲ್ಲ 18 ತಿಂಗಳ ಕಾಲ ಅಂತ ಕೇಂದ್ರ ಸರ್ಕಾರ ಹೇಳಿದ ನಂತರವೂ ಕೂಡ ಫಸ್ಟ್ ಆಫ್ ಆಲ್ ಇದನ್ನ ಪ್ರತಿಭಟನೆಯನ್ನ ಮಾಡ್ತಾ ಇರೋದೇ ದೊಡ್ಡ ತಪ್ಪು. ಯಾಕೆಂದ್ರೆ 18 ತಿಂಗಳ ಕಾಲ ಜಾರಿಗೆ ಬರೋದಿಲ್ಲ. 18 ತಿಂಗಳು ತುಂಬಾ ದೊಡ್ಡ ಸಮಯ. ಅಷ್ಟು ಸಮಯದೊಳಗೆ ವಾಪಸ್ ಚರ್ಚೆ ಮಾಡೋಣ, ಈ ಕಾನೂನಲ್ಲಿ ಇರುವಂತಹ ತೊಂದರೆಗಳನ್ನ ತೆಗೆಯೋಣ ಮತ್ತು ಯಾವ್ದನ್ನ ಸರಿ ಮಾಡ್ಬೇಕು ಅದನ್ನೆಲ್ಲ ಪ್ರಯತ್ನ ಪಡೋಣ ಅಂತ ಅವ್ರು ಹೇಳಿದ್ದಾಗ್ಲೂ ಕೂಡ ಇವ್ರು ಮಾಡ್ತಿದ್ದಾರೆ ಅಂತ ದೊಡ್ಡ ತಪ್ಪು. ಆದ್ರೆ ಅದಕ್ಕೆ ಪೂರಕವಾಗಿ ನಿನ್ನೆ ಅವರು ಕೆಂಪುಕೋಟೆಯಲ್ಲಿ ಮಾಡಿರುವಂತ ಕೃತ್ಯ ಅಂತೂ ಇಡೀ ಜಗತ್ತಿನ ಮುಂದೆ ಭಾರತ ತಲೆ ತಗ್ಗಿಸುವಂತ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡ್ಬಿಟ್ಟಿದೆ. ಡೆಫಿನೆಟ್ಲಿ ದುರದೃಷ್ಟಕರವಾದ ಸಂಗತಿ. ಹರೀಶ್, ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ, ತಿರಂಗಾನ ತೆಗೆದು ಬಿಸಾಕುವಂತ ದೃಷ್ಟಿ ಏನ್ ನೋಡಿದ್ವಿ ನಾವು ಟಿವಿಗಳಲ್ಲಿ, ನೀವೇ ಪದೇ ಪದೇ ತೋರಿಸಿದ್ರಿ ಅದನ್ನ. ಅದ್ ನೋಡುವಾಗ್ಲಂತೂ ಬಹಳ ಸಂಕಟ ಅನಿಸ್ತಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿ ಹಿಡಿದ ಮತ್ತು ನಾವು ಅದನ್ನ ಅಪ್ಪಿಕೊಂಡಂತ ದಿನದಂದೇ ಸಂವಿಧಾನದಿಂದ ಗೌರವವನ್ನ ಪಡ್ಕೊಂಡಿರುವಂತ ತಿರಂಗಕ್ಕೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗೋದು ಬಹಳ ದುರದೃಷ್ಟಕರ. ಫಸ್ಟ್ ಕಾಮೆಂಟ್ ನನಗೆ ಹಾಗೆ ಅನ್ನಿಸ್ತು ನೋಡಿದ ತಕ್ಷಣ. ರೈತರ ಸಂಘಟನೆ ಅಥವಾ ರೈತರ ಹೋರಾಟವನ್ನು ಮುನ್ನಡೆಸೋರು ಹೇಳ್ತಾರೆ, ಅಫ್ಕೋರ್ಸ್ ಮೆನ್ಷನ್ ಮಾಡಿದ್ರಿ ಆಗಲೇ ಸ್ವರಾಜ್ ಸಂಘಟನೆ ಮುಖ್ಯಸ್ಥರು, ವಾಸ್ತವಿಕತೆ ಏನು ಅಂತ ಅರಿವೇ ಆಗ್ತಿಲ್ಲ ನಮಗೆ ಅನ್ನೋ ಮೆನ್ಷನ್ ಮಾಡ್ತಾರೆ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಹಿಡಿದು ಕಾಂಗ್ರೆಸ್ ಮುಖಂಡರಾದಿಯಾಗಿ ಎಲ್ಲರೂ ಕಳವಳ ವ್ಯಕ್ತಪಡಿಸ್ತಾರೆ ಮತ್ತು ಎಲ್ಲರೂ ವಿಷಾದ ವ್ಯಕ್ತಪಡಿಸ್ತಾರೆ. RSSನವರು ಕೂಡ ನಡಿಬಾರ್ದಾಗಿತ್ತು, ಇದಾಗೋಯ್ತು ಅಂತ ಅವ್ರಿಗೂ ಕೂಡ ಒಂದು ಆತಂಕ ಅಂತೂ ಇದ್ದೇ ಇದೆ. ಸೊ ಎಲ್ಲರೂ ಇದರಿಂದ ಅಂತರ ಕಾಯ್ದುಕೋತಿದ್ದಾರೆ. ಆಸ್ ವಿ ಆಲ್ ನೋ, ಇವಾಗ ಈ ಸ್ಟೇಟ್ಮೆಂಟ್ಗಳೆಲ್ಲ ಗಮನಿಸ್ತಿದ್ದಾಗ ಯಾರನ್ನ ಹೊಣೆಗಾರನಾಗಿ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನನಗನ್ಸೋದು ಈ ಇಡೀ ಹೋರಾಟವನ್ನ ಯಾರು ಕೈಗೆತ್ಕೊಂಡ್ರು ಅವರಿಗೆ ತುಂಬಾ ಸ್ಪಷ್ಟವಾದ ಒಂದು ಪರಿಕಲ್ಪನೆಯನ್ನು ಕೊಡಲಾಗಿತ್ತು. ಆ ಪರಿಕಲ್ಪನೆ ಏನು ಅಂತಂದ್ರೆ, ನೀವು ಹೋಗ್ಬೇಕಾಗಿರೋ ರೋಡ್ ಯಾವುದು, ಎಷ್ಟು ಗಂಟೆಗೆ ನೀವು ಎಲ್ಲಿರ್ಬೇಕು, ನೀವು ಎಲ್ಲದಕ್ಕೂ ಅವಕಾಶ ಮಾಡ್ಕೊಡ್ತೀವಿ. ಆ ಎಲ್ಲ ಕಲ್ಪನೆಯನ್ನು ಕೊಟ್ಕೊಂಡ್ರೆ ಮಾಡಿದಾಗ್ಲೂ ಕೂಡ ದಾರಿಯನ್ನ ಬೇಕಂತ ಬದಲಾಯಿಸಲಾಗತ್ತೆ. ಒಬ್ಬ ರೈತ ಮುಖಂಡ ಗೊತ್ತಾಗಿಲ್ಲ ಶಿವ್ ಎಲ್ಲ ಹೇಳ್ತಾರೆ. ಮಾಡೋ ನಂಗೊಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ರೀಕನೆಕ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ ನಾನು. ಸ್ಟುಡಿಯೋದಲ್ಲಿ ನನ್ನ ಜೊತೆ ನಾಗರಾಜ್ ಯಾದವ್ ಅವರು ಕೂಡ ಇದ್ದಾರೆ, ಸಿದ್ದು ತೇಜ್ ಅವರು ಕೂಡ ಇದ್ದಾರೆ. ಅದು ನಮಗೆ ಬೇಡ, ಅದನ್ನು ತೆಗಿಬೇಕು ಅಂತ ಪಟ್ಟು ಹಿಡಿದಿದ್ರು. ಎಷ್ಟೇ ಮಳೆ, ಚಳಿ, ಗಾಳಿ, ಯಾವುದೇ ಪ್ರೆಷರ್ ಎಲ್ಲೂ ಕೂಡ ಯಾರೂ ಅಳ್ಳಾಡಿರಲಿಲ್ಲ. ಅದು ರೈತರ ಶಕ್ತಿ ಆಗಿತ್ತು. ಆದರೆ ನಿನ್ನೆಯಿಂದ ಅದು ಹಿಂಸಾಚಾರಕ್ಕೆ ತಿರುಗಿ ಬೇರೆದೇ ಅರ್ಥ ಕಲ್ಪಿಸಿಕೊಳ್ಳುವ ಹಾಗೆ ಮಾಡಿಬಿಟ್ಟಿದೆ ಈ ಘಟನೆ ಅಂತ ಅನ್ನಿಸ್ತಾ ಇದೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಾಗರಾಜ್ ಯಾದವ್ ಇದ್ದಾರೆ. ಲೆಟ್ ಸರ್. ನೋಡಿ, ನೀವು ಪ್ರಶ್ನೆಗಳಿಗೆ ಮುಂಚೆನೇ ಐ ಆಮ್ ರೆಡಿ ವಿತ್ ಆನ್ಸರ್. ಈಗಾಗಲೇ ನಾವು ಫಸ್ಟ್ ಕಮೆಂಟ್ ಮಾಡಿದ ಚಕ್ರವರ್ತಿ ಸೂಲಿಬೆ ಅವರ ಮಾತನ್ನ ನಾನು ಒಪ್ತೇನೆ. ಒಪ್ತೀನಿ. ಕಾರಣ ಈ ವಿಚಾರಕ್ಕೂ ಆನ್ ಫಸ್ಟ್ ಕಮೆಂಟ್ಸ್ ಓನ್ಲಿ. ಸೊ ಸರ್ಪ್ರೈಸಿಂಗ್, ನೀವು ಅಲ್ಲಿ ನಡೆದಿದ್ದಿನ ವಾಸ್ತವಿಕತೆ ಇದೆ ಅಂತ ಯಾಕಂದ್ರೆ ಎಲ್ಲದರಲ್ಲೂ ರಾಜಕೀಯ ಬೆರೆಸಕ್ಕೆ ಹೋಗಬಾರ್ದು. ಡಿಫೆಂಡ್ ಮಾಡಬಾರ್ದು. ಸೈದ್ಧಾಂತಿಕವಾಗಿ ನನ್ನ ಐಡಿಯಾಲಜಿ ಬೇರೆ ಇರ್ಬೋದು, ಚಕ್ರವರ್ತಿ ಸೂಲಿಬೆ ಅವರ ಐಡಿಯಾಲಜಿ ಬೇರೆ ಇರ್ಬೋದು.
ಆದರೆ ನಿನ್ನೆ ನಡೆದಂತ ವಿಚಾರದಲ್ಲಿ ದೇಶ ಒಂದೇ ಅಂತ ಬಂದಾಗ ನಾವೆಲ್ಲ ಒಂದೇ, ದೇಶದ ಬಾವುಟ ವಿಚಾರ ಬಂದಾಗ, ತಿರಂಗದ ವಿಚಾರ ಬಂದಾಗ ನಾವೆಲ್ಲ ಒಂದೇ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಒಂದು ತಿರಂಗದ ಬಾವುಟನ ಕೊಟ್ಟಾಗ ಆತ ಮೇಲೆ ಕಟ್ತಾ ಇರ್ತಾನೋ ಅದನ್ನ ಬಿಸಾಕಿ ಬೇರೆ ಕಟ್ತಾನಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಚಕ್ರವರ್ತಿ ಸುಲಿಬರು ಖಂಡಿಸಬೇಕು, ಗೋಮಧುಸೂದನ್ ಖಂಡಿಸಬೇಕು, ಈ ದೇಶದ ನಾಗರಿಕರೆಲ್ಲರೂ ಖಂಡಿಸಬೇಕು ಅಂತ ಹೇಳ್ತೀನಿ. ವಿಚಾರ ಬರ್ತೀನಿ ಈಗ ನೋಡಿ, ಒಂದು ಸೈದ್ಧಾಂತಿಕವಾಗಿ ನಿಲುವುಗಳು ಬೇರೆ ಇದ್ರೂ ಕೂಡ ವಿಚಾರದ ಆಧಾರದ ಮೇಲೆ ನಾನು ಒಪ್ಕೊಂಡಾಗ ಗೋಮಧುಸೂದನ್ ಅವರ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾರಣ ಏನು ಅಂತಂದ್ರೆ 370 ಈ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಎಷ್ಟು ಔಚಿತ್ಯ ಇದೆ, ಅದರ ಜೊತೆಗೆ ಟ್ರಿಬಲ್ ತಿಲಾಕ್ ಬಗ್ಗೆ ಮಾತಾಡಿದೆ. ಇದೇ ಈ ವಿಚಾರವನ್ನು ಬಿಡಬೇಕು, ಸಂಕುಚಿತ ರಾಜಕಾರಣವನ್ನು ಬಿಡಬೇಕಾಗ್ತದೆ. ನಾನು ಕೇಳ್ತಕ್ಕಂಥ 11 ಸಭೆಗಳು ನಡೆದ್ರು ಕೂಡ ಒಂದು ತಾತ್ವಿಕವಾದ ಅಂತ್ಯಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ದೇರ್ ಇಸ್ ಸೀರಿಯಸ್ ಪ್ರಾಬ್ಲಮ್ ಇನ್ ದಿಸ್ ಬಿಲ್ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಕ್ಕೆ ಇವರು ವಿಫಲರಾಗಿದ್ದಾರೆ. ಎರಡನೇದಾಗಿ ದೇಶದ ಪಾರ್ಲಿಮೆಂಟು ಮತ್ತು ಕೆಂಪು ಕೋಟೆ ಇವೆಲ್ಲವೂ ಕೂಡ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಕಟ್ಟಡಗಳನ್ನ ನೀವು ರಕ್ಷಣೆ ಮಾಡೋದ್ರಲ್ಲಿ ವಿಫಲರಾಗಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿಲ್ವಾ? ಅಲ್ಲಿ 3ನೇವರು ಸೇರಿದ್ದಾರೆ ಅಂತ ಇವತ್ತಲ್ಲ, ನೀವು 60 ದಿನಗಳಿಂದ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಬೇರೆ ಯಾರು ಇದ್ದಾರೆ ಅಂತ ಹೇಳಿ, ನಾನು ಆ ಹೆಸರುಗಳನ್ನ ಹೇಳಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ನಿಮ್ಮ ಏಜೆನ್ಸಿಗಳು ನಿಮ್ಮ ಕೈಯಲ್ಲಿದೆ, ಅಧಿಕಾರ ನಿಮ್ಮ ಕೈಯಲ್ಲಿದೆ. Why have you not identified? Why have you not let me ask this. ಏನ್ ಹೇಳ್ತಾರೆ ಚಕ್ರವರ್ತಿ ಸೂಲಿಬೆಲೆ ಅವರಂತ? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಅಂತ ಅನ್ಸುತ್ತಾ ಚಕ್ರವರ್ತಿ ಸೂಲಿಬೆಲೆ ಅವರೇ, ಅಥವಾ ನಿಮ್ಗೇನಾದ್ರೂ ಇಡೀ ಘಟನೆ ಪೂರ್ವ ನಿಯೋಜಿತ, ಇದು ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಅಂತನಾ? ಹರೀಶ್, ನಾನು ನಾಗರಾಜ್ ಯಾದವ್ ಅವರ ಮಾತನ್ನ ಪೂರ್ತಿ ಸಹಮತಕ್ಕೆ ಇದ್ದೇನೆ. ಅಫ್ಕೋರ್ಸ್ ಎಲ್ಲರೂ ನಾವು ಒಪ್ಕೊಳ್ಬೇಕಾಗಿರುವಂತಹ ಅನೇಕ ಸಂಗತಿಗಳಿವೆ. ಆದ್ರೆ 11 ಸುತ್ತಿನ ಮಾತುಕತೆಗಳ ನಂತರ ಮತ್ತು ಪ್ರತಿ ಸುತ್ತಿನ ಮಾತುಕತೆಯಲ್ಲೂ ಕೂಡ ರೈತರು ಏನ್ ಕೇಳ್ಕೊಂಡಿದ್ದಾರೋ ಅದನ್ನ ಒಪ್ಕೊಳ್ತಾನೆ ಬಂದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚು ಈ ಫಾರ್ಮ್ ಲಾಸ್ ಅನ್ನ ಮುಂದಿನ 18 ತಿಂಗಳುಗಳ ಕಾಲ ಇನ್ಕ್ಯುಬೇಷನ್ ಅಲ್ಲಿ ಇಡ್ತೀವಿ ಅಂತಂದ ನಂತರವೂ ಕೂಡ ಅವರಲ್ಲಿ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅಜೆಂಡಾ ಬೇರೆನೇ ಇದೆ. ತುಂಬಾ ಸಿಂಪಲ್ ಅಂದ್ರೆ ಮಲಗಿರೋರ್ನ ಎಬ್ಬಿಸಬಹುದು, ಮಲಗಿರೋ ತರ ನಟನೆ ಮಾಡ್ತಿರೋರ್ನ ಎಬ್ಬಿಸೋದು ಬಹಳ ಕಷ್ಟ. ಇದು ಮೊದಲನೇ ಪಾಯಿಂಟ್. ಇನ್ ಎರಡನೇದು, ಅವ್ರಿಗೆ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧರಿರಬಾರ್ದು, ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂತಂದ್ರೆ ಅದರಿಂದ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದ್ ಪಾರ್ಟ್. ಇನ್ ಸೆಕೆಂಡ್ ಪಾರ್ಟ್, ನಾನು ರಾಜೀವ್ ಸರ್ ಒಬ್ಬ ಟ್ರ್ಯಾಕ್ಟರ್ ಡ್ರೈವರ್ ತಾನು ವೇಗವಾಗಿ ಓಡಿಸ್ಕೊಂಡು ಬಂದು ಬಿದ್ದು ಸಾಯ್ತಾನೆ. ಆ ಸತ್ತ ತಕ್ಷಣ ರಾಜೀವ್ ಸರ್ ದೇಸಾಯಿ ಒಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ತರ ಒಬ್ಬನ ಗುಂಡೇಟಿನಿಂದ ಸಾಯಿಸಿದ್ದಾರೆ, ಇದರ ಈತನ ಸಾವಿನ ಪ್ರತೀಕಾರವನ್ನ ನಾವು ತಗೊಳ್ತೀವಿ ಅಂತ ರೈತರು ಹೇಳ್ತಿದ್ದಾರೆ ಅಂತ ಇನ್ಸ್ಟಿಗೇಟ್ ಮಾಡೋದಲ್ಲದೆ, ಅದೇ ವ್ಯಕ್ತಿ ಟಿವಿ ಮುಂದೆ ಬಂದು ಏನ್ ಮಾತನಾಡ್ತಾರೆ ಅಂತಂದ್ರೆ, ನನಗೆ ಬಂದು ರೈತರು ಹೇಳ್ತಾರೆ ಇಂಥವ್ನು ತೀರ್ಕೊಂಡಿದ್ದಾನೆ, ಅವನಿಗೆ ಪ್ರತೀಕಾರ ತಗೊಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಪೊಲೀಸರು ಪ್ರತೀಕಾರ ಮಾಡಬೇಕು ಅಥವಾ ಪೊಲೀಸರು ಲಾಠಿ ಚಾರ್ಜು ಗುಂಡಿನ ದಾಳಿ ಮಾಡಬೇಕು ಅಂತ ಇವ್ರು ಕಾಯ್ತಾ ಇದ್ರು. ಒಂದು ಸಲ ಒಬ್ಬ ರೈತ ತೀರ್ಕೊಂಡ್ರೆ ಅದರ ಆದ್ಮೇಲೆ ಇವರು ಆಕ್ರಮಣ ಮಾಡ್ಕೊಂಡು ಅದು ಕೆಂಪು ಕೋಟೆಯನ್ನು ವಶಪಡಿಸ್ಕೊಳ್ಳೋದು ಮತ್ತು ಸಂಸತ್ತಿನ ಮೇಲೆ ನುಗ್ಗೋದು ಇವೆಲ್ಲ ಪ್ಲಾನ್ಡ್ ಆಗಿತ್ತು. ಆದ್ರೆ ಪೊಲೀಸರು ಎಷ್ಟು ರಿಸ್ಟ್ರೈನ್ ಇದರಲ್ಲಿ ನಾವು ಈ ತರ ಆಗ್ಲಿ ಬಿಡಬಾರ್ದು ಅಂತ ಅವ್ರು ಹೇಳ್ಕೊಂಡಿರೋದು ನನ್ಗನ್ಸತ್ತೆ ಎಲ್ಲೋ ಒಂದು ಕಡೆ ಇವರ ಒಟ್ಟಾರೆ ಪ್ಲಾನು ಫೇಲ್ಯೂರ್ ಆಗಿರೋದು ಅಲ್ಲಿ ಇಂತ ಪೊಲೀಸರ ತಾಳ್ಮೆ ಇದೆಯಲ್ಲ ಅದು ಬಹಳ ವಿಶಿಷ್ಟವಾಗಿರುವಂತದ್ದು. ಈ ಕಾರಣಕ್ಕೆ ಇವತ್ತೊಂದು ಒಪಿನಿಯನ್ ಈ ಆಂಟಿ ಗೂಂಡಾಗಳ ಮೇಲೆ ನಿರ್ಮಾಣ ಆಗಿರೋದು. ಅಕಸ್ಮಾತ್ ಒಬ್ಬ ಸೈನಿಕನನ್ನ ಒಬ್ಬ ರೈತನನ್ನ ಪೊಲೀಸರು ಏನಾದ್ರು ಗುಂಡಿಟ್ಟು ಕೊಂದ್ಬಿಟ್ಟಿದ್ರೆ ಆತ ರೈತ ಹೌದೋ ಅಲ್ವೋ ಯಾರು ನೋಡ್ತಾ ಇರ್ಲಿಲ್ಲ. ಆದ್ರೆ ಆ ಗುಂಡಿನ ದಾಳಿಗೆ ಅವ್ನು ಸಿಕ್ಕಿದ್ದಾನೆ ಅನ್ನೋ ಒಂದೇ ಒಂದು ಕಾರಣ ಹಿಡ್ಕೊಂಡು ಪೂರ್ತಿ ದಾಳಿ ಮಾಡ್ಬಿಟ್ಟಿರ್ತಿದ್ರು. ಸೊ ಒಟ್ಟಾರೆ ನನಗನ್ಸೋದು ನೆನ್ನೆಯ ಪ್ರಕರಣ ಪೊಲೀಸರಿಗೆ ಹೈಯೆಸ್ಟ್ ಕ್ರೆಡಿಟ್ಸ್ ಹೋಗುತ್ತೆ. ಯಾಕೆಂದ್ರೆ ಇವ್ರು ಇಷ್ಟು ಮಾಡ್ತಾ ಇದ್ರು, ತಲ್ವಾರ್ ತಗೊಂಡ್ ಬಂದವನನ್ನ ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಿಂತ್ಕೊಂಡು ಅವ್ರು ಕಾಯ್ಕೊಳ್ತಾರಲ್ಲ, ಹೀಗಾಗಿ ಆ ಕ್ರೆಡಿಟ್ಸ್ ಪೂರ್ತಿ ಅವ್ರಿಗೆ ಹೋಗುತ್ತೆ. ಇವತ್ತು ಬಂದಿರೋರು ನಿಜವಾದ ರೈತರಲ್ಲ, ಅವರು ಗೂಂಡಾಗಳೇ ಇದ್ರು. ನಿಜವಾದ ರೈತರು ಶಾಂತಿಯುತವಾಗಿ ಇವತ್ತಿಗೂ ಇದ್ದಾರೆ ಎನ್ನುವಂತ ಆ ಕಲ್ಪನೆಯನ್ನ ಒಂದು ಸುಂದರ ಇದರ ಪ್ರಮಾಣದಲ್ಲಿ ನಿನ್ನೆ ಎಕ್ಸ್ಪೋಸ್ ಆಗಿದೆ ಅಂತ ಅನ್ಸುತ್ತೆ ಹರೀಶ್ ನನಗೆ. ನಿಮ್ಮಿಂದ ಒಂದು ಆನ್ಸರ್ ಬಯಸಿದ್ರು ನಾಗರಾಜ್ ಯಾದವ್ ಅವರು. ಕೇಂದ್ರ ಸರ್ಕಾರದ ಆಂತರಿಕ ಭದ್ರತೆ ಎಲ್ಲೋ ಒಂದ್ ಕಡೆ ಮಾಹಿತಿ ಕೊಡುವಲ್ಲಿ ವಿಫಲ ಆಯ್ತು ಅನ್ನೋ ಮಾಹಿತಿಯನ್ನ ನಾಗರಾಜ್ ಯಾದವ್ ತೆಗೆದಿದ್ದಾರೆ. ಪ್ರೊಟೆಕ್ಟ್ ಮಾಡೋದ್ರಲ್ಲಿ ವಿಫಲ ಆಯ್ತು ಅಂತ. ಇಲ್ಲ ನನ್ಗೆ ಅನ್ಸೋದು, ಈಗ ಪ್ರೊಟೆಕ್ಟ್ ಹೆಂಗ್ ಮಾಡ್ಬೇಕು ಹೇಳಿ? ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ಬೇಕು. ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಕೊನೆಗೆ ಅವ್ರು ಅಶ್ರುವಾಯು ಸೇರಿಸಬೇಕು. ಕೊನೆಗೆ ಪ್ರೊಟೆಕ್ಟ್ ಮಾಡ್ಬೇಕು ಅಂತಂದ್ರೆ ಗುಂಡು ಹಾರಿಸ್ಬೇಕು. ಈಗ ತಲ್ವಾರ್ ಇಟ್ಕೊಂಡು ಬಂದವನ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ? ಗುಂಡು ಹಾರಿಸಬೇಕು. ಚಕ್ರವರ್ತಿ, ಐ ಜಸ್ಟ್ ಅಲೋ ಹಿಮ್ ಟು ಸ್ಪೀಕ್ ಟು ಯು ರಿಗಾರ್ಡಿಂಗ್ ದಿಸ್. ಏನೋ ನಿಮ್ಮನ್ನ ಕೇಳಲೇಬೇಕಂತ ಅವ್ರು, ಪ್ಲೀಸ್. ನಮಸ್ಕಾರ ಚಕ್ರವರ್ತಿ ಅವರೇ.
ನಮಸ್ಕಾರ ಯಾದವ್ಜಿ, ಹೇಳಿ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೋರಾಟ ಒಂದು ಕಡೆ ಇದ್ರೂ ಕೂಡ ಐತಿಹಾಸಿಕ ಕಟ್ಟಡಗಳು ಮತ್ತು ಗಣರಾಜ್ಯೋತ್ಸವ ನಡೀತಕ್ಕ ಸಂದರ್ಭದಲ್ಲಿ ಕೆಂಪುಕೋಟೆಗೆ ಸೂಕ್ತವಾದ ಭದ್ರತೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರಾ ಇಲ್ವಾ ಅಂತಕ್ಕಂಥ ಮೂಲತಃ ಪ್ರಶ್ನೆ ನಾನು ಕೇಳ್ತಾ ಇರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಇರ್ಬೋದು, ಶಾಸನಗಳನ್ನು ರಚನೆ ಮಾಡ್ತಕ್ಕಂಥ ಪಾರ್ಲಿಮೆಂಟ್ ಇರ್ಬೋದು, ಮತ್ತೆ ಕೆಂಪುಕೋಟೆ ಇರ್ಬೋದು, ಎರಡು ಕೂಡ ಐತಿಹಾಸಿಕ ಹಿನ್ನೆಲೆ ಸಂದರ್ಭದಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಏನೋ ಹೇಳ್ತಾರೆ, ಅಬ್ಸಲ್ಯೂಟ್ಲಿ, ಐ ಟೋಟಲಿ ಅಗ್ರಿ. ಆದ್ರೆ ನನ್ನ ಒಂದ್ ಪ್ರಶ್ನೆಗೆ ಉತ್ತರ ದಯವಿಟ್ಟು ಕೊಡಿ. ಪ್ರೊಟೆಕ್ಷನ್ ಅಂತಂದ್ರೆ ಏನ್ ಮಾಡ್ಬೇಕು? ಬಂದು ಅಲ್ಲಿ ಸುತ್ತಲೂ ಪೊಲೀಸರು ನಿಲ್ಸಿ ಬಂದವ್ರ ಮೇಲೆ ಲಾಠಿ ಮಾಡಬೇಕು. ಆ ಬಂದವ್ರು paramilitary forces before in advance. You could have protected it better. ಲಾಠಿ ಇಟ್ಕೊಂಡು ನಿಂತ್ಕೋಬೇಕಂತೇನಿಲ್ಲ. ಕೆಂಪುಕೋಟೆ ಹಿಡಿಲಿಕ್ಕೆ ಗನ್ ಇಟ್ಕೊಂಡು ನಿಂತ್ಕೋಬೋದಾಗಿತ್ತು. ಆದ್ರೆ ನಾನು ಫಾರ್ಮಲ್ ಗನ್ನಲ್ಲಿ ಗುಂಡು ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕೆಂಪುಕೋಟೆಯನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಹೇಗೆ ಗಡಿಯನ್ನ ಕಾಯ್ತೀವೋ ಆ ರೀತಿ ಕೆಂಪುಕೋಟೆನ ಕಾಯುವಲ್ಲಿ ವಿಫಲರಾಗಿದ್ದಾರೆ. ಅಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ. ನಂಗೆ ಬಹುಶಃ ನೀವ್ ಏನ್ ಆಲೋಚನೆ ಮಾಡ್ತಾರೆ ಅದನ್ನೇ ಕೇಳ್ತಿರೋದು. ಈಗ ಕೈಯಲ್ಲಿ ಗನ್ ಹಿಡ್ಕೊಂಡವ್ರು ಇವ್ರು ಆಕ್ರಮಣ ಮಾಡ್ಕೊಂಡು ಮುಂದೆ ಬಂದು ತಲ್ವಾರ್ ಹಿಡ್ಕೊಂಡು ಬಂದ್ರೆ ಅವ್ರನ್ನ ಹೇಗೆ ಪ್ರತಿಭಟನೆ ಅವ್ರ ಮೇಲೆ ಸಕ್ರಿಯ ಅವರು ಅದಲ್ಲ ಪ್ರೊಟೆಕ್ಷನ್ ಅದು ಇದ್ದಿದ್ರೆ ಬರ್ತಾನೆ ಇರಲಿಲ್ಲ. ಇವರು ಮುಂಜಾಗ್ರತಾ ಕ್ರಮಗಳಲ್ಲಿ ವಿಫಲರಾಗಿರೋದಕ್ಕೋಸ್ಕರ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್. ಆ ತರ ಬರಬಾರ್ದು ಅಂತ ಗೊತ್ತಿದ್ರೆ ಬ್ಯಾರಿಕೇಡ್ ಅನ್ನ ದಾಳಿ ಮಾಡಿಕೊಂಡು ರೈತರ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ, ರೈತರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿಯೇ ಇರಲಿಲ್ಲ. ಬ್ಯಾರಿಕೇಡ್ ಗಳನ್ನ ನುಗ್ಸಿರೋದ್ ನೋಡ್ಬೇಕು ನೀವು. ಪೊಲೀಸರ ಮೇಲೆ ಅವರು ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗುವಂತ ಆ ವಾತಾವರಣ ಇತ್ತಲ್ಲ, ದಟ್ ವಾಸ್ ಹ್ಯೂಜ್. ಅದೊಂಥರ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ಟಿದ್ರು. ಕೆಲವೊಂದು ವಿಡಿಯೋಸ್ ಅಂತೂ ಎಷ್ಟು ಭಯಾನಕವಾಗಿದೆ ಅಂತಂದ್ರೆ ವೇಗವಾಗಿ ಟ್ರ್ಯಾಕ್ಟರ್ ಓಡಿಸ್ಕೊಂಡು ಯಾರು ಯಾವ ನಾಗರಿಕನು ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಇದನ್ನ ಸಂವಿಧಾನದಲ್ಲಿ ನಂಬಿಕೆ ಎಲ್ಲ ನಾಗರಿಕರು ಖಂಡಿಸಲೇಬೇಕು. ಚಕ್ರವರ್ತಿ ಅವರೇ, ಅದನ್ನೇ ಖಂಡಿಸ್ತಿರೋದು ನಾವು ಅಂತೀಗ. ಈಗ ಇವ್ರು ಹೀಗೆ ಮಾಡಿದ್ರಿಂದಾಗಿಯೇ ನೀವೆಲ್ಲರೂ ಈ ವಿಚಾರವನ್ನ ಧೈರ್ಯವಾಗಿ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ನಾಗರಾಜ್ ಯಾದವ್ಜಿ, ಅಕಸ್ಮಾತ್ ಹಿಂಗ್ ಮಾಡಿಲ್ದೆ ಹೋಗಿದ್ರೆ ಇವತ್ತು ನೀವು ಮಾತಾಡೋ ದನಿಯೂ ಬದಲಾಗಿರ್ತಿತ್ತು, ನಾನ್ ಮಾತಾಡೋ ದನಿಯೂ ಬದಲಾಗಿರ್ತಿತ್ತು. ಒಬ್ಬ ರೈತ, ನಮ್ಗ ಅವ್ನ್ ರೈತನೋ ಖಲಿಸ್ತಾನಿಯೋ ಆಮೇಲೆ ಗೊತ್ತಾಗಿರ್ತಿತ್ತು. ಆದ್ರೆ ಒಬ್ಬ ತೀರ್ಕೊಂಡಿದ್ರು ಕೂಡ ಇವತ್ತು ಇದೇ ವೇದಿಕೆ ಮೇಲೆ ನಾನ್ ಸರ್ಕಾರವನ್ನು ಖಂಡಿಸ್ತಾ ಇದ್ದೆ, ನಾನ್ ಮೋದಿಯವ್ರನ್ನ ಬೈತಾ ಇದ್ದೆ, ನನಗೆ ಅನ್ನ ಕೊಟ್ಟವನನ್ನ ನೀವ್ ಹೇಗ್ ಕೊಂದ್ರಿ ಅಂತ. ಆದ್ರೆ ಇವತ್ ನನ್ಗೆ ಗೊತ್ತಾಗಿದೆ ಅವ್ನ್ ರೈತ ಅಲ್ಲ, ಅವ್ನ್ ಖಲಿಸ್ತಾನಿ ಉಗ್ರ ಅಂತ. ಅವ್ನ್ ಉಗ್ರ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಆ ಪೊಲೀಸರು ರಿಸ್ಟ್ರೈನ್ ಮಾಡ್ಕೊಂಡಿದ್ದಿದ್ಯಲ್ಲ, ಅದು ಅಮೇಸಿಂಗ್ ಆಗಿತ್ತು ಅಂತ ನಾನು ಹೇಳ್ತಿರೋದು. ಅವ್ರು ಗುಂಡು ಹಾರಿಸೋದು ಬಹಳ ಈಸಿ ಇತ್ತು. ಒಂದೊಂದು ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಒಂದು 150-160 ಜನರನ್ನು ನಿಲ್ಸಿ ಗುಂಡು ಹಾರಿಸಿ ಮುಗಿಸ್ಬಿಡೋದು ಈಸಿ ಇತ್ತು. ಆದ್ರೆ ಅವರು ಒಂದು ತಾಳ್ಮೆಯನ್ನ ಕಾಪಾಡಿಕೊಂಡು ಇವ್ರನ್ನ ಖಲಿಸ್ತಾನಿಗಳು ಅಂತ ಪ್ರೂವ್ ಮಾಡ್ಲಿಕ್ಕೆ ಆಯ್ತಲ್ಲ. ನನ್ಗನ್ಸುತ್ತೆ ಅಲ್ಲೆಲ್ಲೋ ಒಂದು ಕಡೆ ಇವತ್ತಿನ ಟೋಟಲ್ ನರೇಟಿವ್ ಟೋಟಲ್ ಚೇಂಜ್ ಆಗಿದೆ. ಹೋರಾಟದ ಭಾಗ ಒಂದು, ಕಟ್ಟಡವನ್ನ ರಕ್ಷಣೆ ಮಾಡೋದು ಒಂದು, ಆ ಕಟ್ಟಡ ಹತ್ರ ಬರದೇ ಇರಂಗೆ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ನೀವು ಯಾವ ರೀತಿ ಕ್ರಮ ಕೈಗಳು ಅದರಲ್ಲಿ ವಿಫಲರಾಗಿದೆ ಅಂತ. ರೈತರ ವಿಚಾರದಲ್ಲಿ ರೈತರು ಹೋರಾಟ ಮಾಡೋದ್ರಲ್ಲಿ ನೀವು ಗನ್ ಇಟ್ಕೊಂಡು ನಿಂತ್ಕೊಳ್ಳಿ ಅಂತ ನಾನು ಹೇಳಿಲ್ಲ. ಲಾಠಿ ಇಟ್ಕೊಂಡು ಸಂಯಮದಿಂದ ಪೊಲೀಸರು ನಡ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಓಕೆ, ಐ ಅಕ್ಸೆಪ್ಟ್ ಇಟ್. ಬಟ್ ಕಟ್ಟಡದ ವಿಚಾರ ಬಂದಾಗ, ಕೆಂಪುಕೋಟೆ ವಿಚಾರ ಬಂದಾಗ, ನಮ್ಮ ಐತಿಹಾಸಿಕ ಕಟ್ಟಡದ ವಿಚಾರ ಬಂದಾಗ ನೀವು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ ಅಂತ ಹೇಳಿ ಅಲ್ಲಿವರೆಗೂ ಬರ್ಲಿಕ್ಕೆ ಬಿಡ್ಲೇಬಾರ್ದಾಗಿತ್ತು ಅಂತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಒಂದ್ ನಿಮಿಷ ಸಿದ್ದು ತೇಜ್ ಅವರು ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಅವಾಗ ಒಂದ್ ನಿಮಿಷ ಚಕ್ರವರ್ತಿ ಸಿಲ್ವಾ, ಐ ಜಸ್ಟ್ ಹಂಬಲಿ ರಿಕ್ವೆಸ್ಟ್ ಯು, ಬಿಕಾಸ್ ಅವಾಗಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು ಅವರೇ, ನಿಮ್ಮ ಹೋರಾಟದ ಹಾದಿ ತಪ್ಪು ಅನಿಸ್ತಾ ನಿಮ್ಗೂ ಕೂಡ ನೆನ್ನೆಯಿಂದ? ಸರ್, ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರ ಮಾಡಿರೋ ತಪ್ಪನ್ನ ಯಾರು ಮಾತಾಡ್ತಾ ಇಲ್ಲ. ರೈತರು ತಪ್ಪು ಮಾಡಿದ್ರು ಅಂತ ಎಲ್ರು ಮಾತಾಡ್ತಾ ಇದ್ರೆ. 60 ದಿನದಿಂದ ಸರ್ಕಾರ ಏನ್ ಮಾಡ್ತಾ ಇದೆ? ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ಮೆಸೇಜ್ ಹಾಕಿದ್ರೆ ಆಧಾರ್ ಕಾರ್ಡ್ ಮಾಡಿಸ್ತೀನಿ ಅಂತಾರೆ. ಈ ಕಾನೂನಿಂದ ದೊಡ್ಡ ಘೋರ ಅಪರಾಧ ಆಗ್ತದೆ. ಇಡೀ ದೇಶದಾಗ ಇರುವಂತ ಜನರಿಗೆ ಮತ್ತೆ ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ರೆ, ಈ ಹೋರಾಟದ ವಿಷಯ ಬಿಟ್ಟು ಬೇರೆ ವಿಷಯ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಬಿಜೆಪಿ ಸುಳ್ಳು ಹೇಳಕ್ಕೆ ನಿಪುಣರು, ಅವರ ಸಮರಸಕ ಮಾಡಕ್ಕೆ ನಿಪುಣರು ಅಂತ ಗೊತ್ತಿದೆ. ಆದ್ರೆ ಇನ್ಸಿಡೆಂಟ್ ಆಗಿತ್ತು. ಈ 3 ಕಾಯ್ದೆ ಮತ್ತು MSP ಜಾರಿಗಾಗಿಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಇವತ್ತಿನ ಕೂಡ ಪ್ರಧಾನಮಂತ್ರಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಈ 3 ಕಾನೂನು ಆಯ್ತಪ್ಪ ನಾ ತೆಗಿತೀನಿ, ಇದೇನ್ ಇನ್ಸಿಡೆಂಟ್ ಆಗಿದ್ದಕ್ಕೆ ಒಂದು ಉನ್ನತವಾದಂತ ತನಿಖೆ ಮಾಡೋಣ ಅಂದ್ರೆ ನಿಮ್ಮ ಅರ್ಥ ಅದೆಲ್ಲ ಅವಾಗ ಆಗಿದ್ದಿದ್ರೆ ಇವತ್ತು ಇದನ್ನ ನೋಡ್ಬೇಕಾದಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ. ಕರೆಕ್ಟ್ ಅಲ್ರಿ ಸಿದ್ದು? ಹೌದೌದು ಸರಿ. ವಾಪಸ್ ಬರ್ತೀನಿ, ಒಂದ್ ನಿಮಿಷ ಹೋಲ್ಡ್ ಮಾಡ್ರಿ ಸರ್, ವಾಪಸ್ ಬರ್ತೀನಿ ನಾನು.
ಇಷ್ಟು ಜನ ಗಣ್ಯರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಬಿಜೆಪಿಯ ವಕ್ತಾರದಂತಹ ಶ್ರೀ ರವಿಕುಮಾರ್ ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ವೆಲ್ಕಮ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅಫ್ಕೋರ್ಸ್ ಈ ಚರ್ಚೆ ಓಪನ್ ಮಾಡ್ತಿದ್ದೀನಿ, ನಿಮ್ಮ ಮಾತುಗಳನ್ನು ಕೂಡ ಕೇಳಿಸ್ಕೊತೀವಿ, ಚರ್ಚೆನ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಯಾಕೆಂದರೆ ಕೆಂಪು ಕೋಟೆಯ ಮೇಲೆ ಮಗದೊಂದು ಬಾವುಟ ನೆಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಹಿಂಸಾಚಾರ, ಅದು ರೈತರ ಪ್ರತಿಭಟನೆ, ಆದರೆ ಹಿಂಸಾಚಾರ ನಡೆದಿದ್ದಾದರೂ ಯಾಕೆ, ಮಾಡಿದ್ದಾದರೂ ಯಾರು? ಅಫ್ಕೋರ್ಸ್ ಹಲವಾರು ಮೆಷರ್ಸ್ಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಅಂತ ಸ್ಟುಡಿಯೋದಲ್ಲಿ ನಾಗರಾಜ್ ಯಾದವ್ ಅವರ ಚರ್ಚೆಯ ಭಾಗ ಆಗಿತ್ತು. ನಮ್ಮ ಜೊತೆ ನೇರ ಸಂಪರ್ಕದ ಈಗ ಬಿಜೆಪಿ ವಕ್ತಾರದಂತಹ ಶ್ರೀ ರವಿಕುಮಾರ್ ಇದ್ದಾರೆ. ಸರ್, ವೆಲ್ಕಮ್ ಬ್ಯಾಕ್ ಸರ್. ನಿಮ್ಮ ಮೊದಲ ರಿಯಾಕ್ಷನ್ ನಿನ್ನೆ ನಡೆದಂಥ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನಮಸ್ತೆ ಸರ್. ನಮಸ್ತೆ ಸರ್. ಇದು ಅತ್ಯಂತ ದೇಶದ್ರೋಹದ ಪರಮಾವಧಿ. ರೈತರ ಹೆಸರಿನಲ್ಲಿ ರೈತರ ಮುಖವಾಡವನ್ನು ಹಾಕ್ಕೊಂಡು ಬೇರೆ ನಮ್ಮ ದೇಶದ ಧ್ವಜವನ್ನು ಕಿತ್ತು ಕೆಳಗಡೆ ಬಿಸಾಕಿ ಮತ್ತೊಂದು ಸಂಘಟನೆಯ ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಹಾರಿಸ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಪರಮಾವಧಿ. ಇದರ ಪಕ್ಷ, ಧರ್ಮ, ಮತ, ಪಂಥ ಎಲ್ಲವನ್ನೂ ಕೂಡ ಬಿಟ್ಟು ಈ ದೇಶದ ಸಂವಿಧಾನವನ್ನು ಯಾರು ಒಪ್ಕೊಳ್ತಾರೆ, ತ್ರಿವರ್ಣ ಧ್ವಜವನ್ನು ಯಾರು ಒಪ್ಕೊಳ್ತಾರೆ, ಅವರೆಲ್ಲರೂ ಕೂಡ ಖಂಡಿಸಬೇಕು. ಹಾಗಾಗಿ ಇದು ಅತ್ಯಂತ ದೇಶದ್ರೋಹತನದ ಪರಮಾವಧಿಯಾಗಿದೆ. ಇದನ್ನು ತನಿಖೆ ನಡೆಸಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರ್ಯಾರು ಪಾರ್ಟಿಯವರಿದ್ದಾರೆ, ಯಾರ್ಯಾರು ಸಂಘಟನೆಯವರಿದ್ದಾರೆ, ಯಾರು ಖಲಿಸ್ತಾನದ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡಿರೋರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ಮುಲಾಜಿಲ್ದೇ ಒಳಗಡೆ ಹಾಕಿ ಬೆಂಡೆತ್ತಬೇಕು ಅವ್ರನ್ನ. ಯಾವುದೇ ಕಾರಣಕ್ಕೂ ಕೂಡ ಸಹಿಸ್ಕೊಳ್ಬಾರ್ದು. ಉಕ್ಕಿನ ಕೈಗಳಿಂದ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಸತ್ಯ, ನೀವು ಹೇಳಿದ್ದಿನ ಪ್ರತಿಯೊಬ್ಬ ಭಾರತೀಯರಿಗೂ ಈ ಥರದೊಂದು ಘಟನೆ ನಡೆದಾಗ ಹಾಗೇ ಫೀಲ್ ಆಗುತ್ತೆ. ಆ ಥರದೊಂದು ಪ್ರಕರಣ ನಡೀಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಇದಕ್ಕೆ ಕಾರಣ ಏನು ಅಂತ ಹುಡ್ಕೋಕ್ ಹೋದಾಗ ನಾಚಿಕೆ ಆಗತ್ತೆ. ಬಿಜೆಪಿ ವಕ್ತಾರರಾಗಿ ಏನ್ ಅನ್ಸುತ್ತೆ ಸರ್? ಎಲ್ಲಿ ಫೇಲ್ಯೂರ್ ಆಯ್ತು ಅನ್ಸುತ್ತೆ ಮತ್ತು ರೈತರ ಹೋರಾಟದ ಹಾದಿ ಎಲ್ಲಿ ತಪ್ಪಿತು ಅನ್ಸುತ್ತೆ? ಅಲ್ಲ, ರೈತರ ಇದು ಯಾವತ್ತು ಹೋರಾಟ ಮಾಡಿದರೆ, ಇಷ್ಟು ದಿನದಿಂದ ಹೋರಾಟ ಮಾಡ್ತಿದಾರಲ್ಲ, ಇದನ್ನು ಕೂಡ ಕ್ವಶ್ಚನಬಲ್. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ 10 ಬಾರಿ ಮಾತುಕತೆ ಮಾಡಿದೆ, 11ನೇ ಬಾರಿ ಮಾತುಕತೆ ಮಾಡಿದೆ, ವಿಫಲ ಮಾಡಿದ್ದಾರೆ. ವಿಫಲ ಮಾಡ್ಕೊಂಡು ಹೋಗಿದ್ದಾರೆ. ಇರ್ಲಿ ಸರ್, ಅವ್ರದ್ದೇನು ಅಭಿಪ್ರಾಯ ಅದಕ್ಕೆ ಮನ್ನಣೆ ಕೊಡೋಣ ಸರ್. ಆಯ್ತು, ವಿಫಲ ಆಗಿದೆ ಅಂತಾನೆ ಅನ್ಕೊಳ್ಳೋಣ ಸರ್ ಒಂದು ಕ್ಷಣಕ್ಕೆ. ಬಟ್ ಹೋರಾಟನೇ ಅದು ಸಂವಿಧಾನಿಕವಾಗೂ ಹೌದು, ಪ್ರತಿಯೊಬ್ಬರು ಹೋರಾಟ ಇದ್ದೇ ಇದೆ, ಅದು ಒಂದು ಭಾಗ. ಬಟ್ ಆ ಹೋರಾಟ ಹಿಂಸಾಚಾರಕ್ಕೆ ಹಿಂಗ್ ತಿರುಗಬಾರ್ದಾಗಿತ್ತೆ, ಹಿಂಗ್ ಕೆಂಪು ಕೋಟೆ ಅಟ್ಯಾಕ್ ಆಗಬಾರ್ದಾಗಿತ್ತೆ. ಸಂವಿಧಾನದತ್ವವಾಗಿ ಪ್ರಜಾಸತ್ತಾತ್ಮಕವಾಗಿ ಎಷ್ಟು ಬಾರಿನೂ ಕೂಡ ಮಾತುಕತೆ ಕರೆಯೋದಕ್ಕೆ ಸಿದ್ಧವಾಗಿ ಇದ್ಕೊಂಡೇನೆ ಮಾತುಕತೆ ಕರೆದಿದೆ. ಮಾತುಕತೆ ಕರೆದಿದೆ. ಆದ್ರೆ ಅವರು ಮಾತುಕತೆಯನ್ನ ಬಿಟ್ಟು ಟ್ರ್ಯಾಕ್ಟರ್ ರ್ಯಾಲಿಯನ್ನ ನಡೆಸಿ, ಅದು ಗಣರಾಜ್ಯೋತ್ಸವದ ಹಬ್ಬದಂದು, ಇಡೀ ದೇಶ ಹೆಮ್ಮೆ ಪಡ್ತಕ್ಕಂಥ ದಿನ, ಇಡೀ ದೇಶಕ್ಕೆ ಆಡಳಿತವನ್ನ ಲಾಗು ಮಾಡಿದಂಥ ದಿನ, ಆಡಳಿತವನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಗಣತಂತ್ರ ವ್ಯವಸ್ಥೆಯನ್ನು ಜಾರಿಗೆ ತಂದ ದಿನ ಮತ್ತು ಆ ಹಬ್ಬದ ದಿನ ಆ ಪೆರೇಡ್ನಲ್ಲಿ ಪೊಲೀಸರಿಗೆ, ಸೈನಿಕರಿಗೆ ಗೌರವವನ್ನು ಸಲ್ಲಿಸಬೇಕು, ರಾಷ್ಟ್ರಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಬೇಕು. ಇದನ್ನೆಲ್ಲವನ್ನು ಕೂಡ ಬಿಟ್ಟು ಆ ರಾಷ್ಟ್ರಧ್ವಜವನ್ನು ಕಿತ್ತು ಬಿಸಾಕಿ ಯಾವುದೋ ಒಂದು ಸಂಘಟನೆ ಧ್ವಜವನ್ನ ಅಲ್ಲಿ ಹಾರಿಸೋದು ಅಂತ ಹೇಳಿದ್ರೆ ಅತ್ಯಂತ ನಾಚಿಕೆತನದ ಪರಮಾವಧಿ. ಈ ದೇಶದ ನಾಗರಿಕರು ಅನ್ನೋದಕ್ಕೂ ಕೂಡ ನಾಲಾಯಕ. ಕಾಂಗ್ರೆಸ್ನವರು ಏನ್ ಕೇಳ್ತಿದ್ದಾರೆ ಅಂದ್ರೆ, ಹೆಂಗ ಅಲೋ ಮಾಡಿದ್ರಿ, ಕೊಟ್ಟಂತವ್ರು ಡೋಂಟ್ ಯು ಫೀಲ್ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಥವಾ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ಅದು ಅಂತ ಪ್ರಶ್ನೆ ಮಾಡ್ತಾರೆ. ಸೀರಿಯಸ್ ಕ್ವೆಶ್ಚನ್ ಕೂಡ ಅವರು. ಈ ಕ್ವಶನ್ನೇ ಬರೋದಿಲ್ಲ, ಈ ಕ್ವಶನ್ನೇ ಕೇಳಬಾರ್ದು. ನನ್ನ ಪ್ರಕಾರ ಈ ಕ್ವಶನ್ನೇ ಕೇಳಬಾರ್ದು. ಹೆಂಗ್ ಬಂದ್ರೋ ಬಂದಿದ್ದಾರೆ, ಹೆಂಗ್ ಬಂದ್ರೋ ಬಂದಿದ್ದಾರೆ. ಪೊಲೀಸರಿಗೆ ಹೊಡೆದು ಬಂದಿದ್ದಾರೆ, ನಾನು ಕೇಳ್ತಾರೋ ಆ ಕಟ್ಟಡವನ್ನ ರಕ್ಷಣೆ ಮಾಡ್ಲಿಕ್ಕೆ ಒಳಗಾಕಬೇಕಿಲ್ವಾ? ಈ ತರದವ್ರ ಬೆಂಬಲದಿಂದನೇ ಅವರ ಅಟ್ಟಹಾಸದ ಪರಮಾವಧಿ ನಾವು ಬೆಂಬಲ ಮಾಡೋದಿಲ್ಲ, ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾರು ಈ ತ್ರಿವರ್ಣಕ್ಕೆ ಅವಮಾನ ಮಾಡ್ತಾರೋ ಅವ್ರನ್ನ ವಿರೋಧ ಮಾಡ್ತೀವಿ. ಇದಕ್ಕೆ ಕಾರಣ ನೇರವಾಗಿ 11 ಸಭೆಗಳು ವಿಫಲ ಆಗಿರ್ಬೇಕಾದ್ರೆ ದೇರ್ ಇಸ್ ಸೀರಿಯಸ್ ಪ್ರಾಬ್ಲಮ್ ಇನ್ ದ ಬಿಲ್ ಅಂತಕ್ಕಂಥ ಅರಿವು ಮಾಡ್ಕೊಳ್ಳಿಕ್ಕೆ ನೀವು ಯಾವ ವಿಫಲರಾದ್ರಿ? ನಾನು ಕೇಳ್ತಾ ಇದ್ದೀನಿ, 18 ಪುಟಗಳು ಇರತಕ್ಕಂಥ ಒಂದು ಬಿಲ್ 11 ಬಾರಿ ಚರ್ಚೆ ಮಾಡ್ತಾರೆ. ವರ್ಡ್ ಟು ವರ್ಡ್ ಚರ್ಚೆ ಮಾಡಿದ್ರು ಅಷ್ಟು ಬೇಕಾಗಿಲ್ಲ ಸರ್. ಎಲ್ಲೋ ನಿಮ್ಮ ಕೇಂದ್ರ ಸರ್ಕಾರ ಹಠಮಾರಿ ಧೋರಣವೇ ಇದಕ್ಕೆಲ್ಲ ಕಾರಣ. ಸಂಪೂರ್ಣ ಬೆಂಬಲ ಇದೆ ಇದಕ್ಕೆ.
ಕಾಂಗ್ರೆಸ್ ಈ ತರದ ಅಟ್ಟಹಾಸದ ಪರಿಸ್ಥಿತಿಗೆ ತಲುಪೋದಕ್ಕೆ ಕಾಂಗ್ರೆಸ್ ಕಾರಣ. ಇದು ರಾಜಕೀಯ. ಯಾಕೆ ಹೇಗೆ ಯಾಕೆ ಈ ಕಾಂಗ್ರೆಸ್ನವರು ಈ ತರದ ಭಯೋತ್ಪಾದಕರಿಗೆಲ್ಲ ಬೆಂಬಲ ಕೊಟ್ಕೊಳ್ಳೋ ಬಂದಿರೋದ್ರಿಂದ ಈ ತರ ದೇಶದ್ರೋಹದ ಧ್ವಜವನ್ನು ಬೆಂಬಲ ಕೊಟ್ಕೊಂಡು ಬಂದಿದ್ರಿಂದ ಈ ತರದ ಪರಿಸ್ಥಿತಿ ತಲುಪ್ತಾ ಇದ್ದಾರೆ. ಅತ್ಯಂತ ನಾಚಿಕೆ ಪಡಬೇಕು. ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ತಿಳ್ಕೊಂಡ್ರೆ ಮಾತಾಡಿದ್ರೆ ಮಟ್ಟ ಹಾಕಿದ್ದು ಈ ದೇಶದಲ್ಲಿರ್ತಕ್ಕಂಥ ಏಕೈಕ ಉಕ್ಕಿನ ಮಹಿಳೆ ಅಂದ್ರೆ ಅದು ಇಂದಿರಾ ಗಾಂಧಿ ಅವರು. ಮರ್ತು ಬಿಟ್ಟಿದ್ದಾರೆ ಇತಿಹಾಸನವರು. ಭಯೋತ್ಪಾದನೆ ಮಟ್ಟ ಹಾಕಿದ್ದು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಬೆಳೆಸಿ ಖಾಲಿಸ್ತಾನ್ ವಿಚಾರ ಬಂದಾಗ ಆ ಮೂವ್ಮೆಂಟ್ ವಿರೋಧ ಮಾಡಿದ್ದು ನಮ್ಮ ಕಾಂಗ್ರೆಸ್ ಆಪರೇಷನ್ ಮಾಡಿದ್ದು ಕಾಂಗ್ರೆಸ್ನವರು. ನಾವು ಭಯೋತ್ಪಾದನೆಗೆ ಆಹುತಿಯಾದವರು ಯಾರು ಅಂತ ಪ್ರಧಾನಿಯನ್ನು ಕಳ್ಕೊಂಡಿದ್ದೇವೆ, ನಮ್ಮ ನಾಯಕರನ್ನು ಕಳ್ಕೊಂಡಿದ್ದೇವೆ, ನಮ್ಮ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ನಾವು. ನಿಮ್ಮಲ್ಲಿ ಬಿಜೆಪಿ ತ್ಯಾಗ ಬಲಿದಾನ ಮಾಡಿದ್ರೆ ದಯವಿಟ್ಟು ಹೆಸರನ್ನು ಹೇಳಿ ನಾನು ಅವರನ್ನು ಸ್ಮರಿಸಿಕೊಳ್ತೇನೆ. ಇವರೆಲ್ಲರಿಗೂ ಕೂಡ ಆಶ್ರಯದ ಪಕ್ಷ ಯಾವ್ದಾದ್ರು ಇದ್ರೆ ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಬಾರ್ದು. ನ್ಯೂಸ್ 18 ಅಲ್ಲಿ ಕುತ್ಕೊಂಡು ಮಾತಾಡುವಾಗ ಜನಗಳಿಗೆ ಕಾನೂನನ್ನ ಪರಿಪಾಲನೆ ಮಾಡತಕ್ಕಂತ ಸಂದೇಶವನ್ನು ಕೊಡ್ತಕ್ಕಂತ ಡಿಬೇಟ್ ಆಗಬೇಕು. ರಾಜಕೀಯ ವೇದಿಕೆಗಳಾಗಿ ಪರಿವರ್ತನೆ. ರವಿಕುಮಾರ್ ಸರ್, ಕೋಟ್ಯಾಂತರ ಜನ ಒಂಚೂರು ಹೋಲ್ಡ್ ಮಾಡ್ತೀನಿ. ರವಿಕುಮಾರ್ ಸರ್, ಕೋಟ್ಯಾಂತರ ಜನ ನೋಡ್ತಿದ್ದಾರೆ ನ್ಯೂಸ್ 18 ಮೂಲಕ. ಲೆಟ್ ದಮ್ ಅಂಡರ್ಸ್ಟ್ಯಾಂಡ್, ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ರೈತರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಕೊಡ್ತು ಅವರ ಹೋರಾಟಕ್ಕೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರು ಹೋರಾಟ ಮಾಡ್ತಿದ್ರು, ಶಾಂತಿಯುತ ಹೋರಾಟ 60 ದಿನಗಳಿಂದ. ರೈತರ ಹೋರಾಟ ಅಲ್ಲ ಅದು, ಈ ರೈತರ ಹಿಂಸಾಚಾರಕ್ಕೆ ಹೋರಾಟ ಅಲ್ಲ, ಇವತ್ತು ವಿಫಲತೆ ಆಗಿರೋದು ರೈತರ ಹೋರಾಟ ಅಲ್ಲ, ಅವ್ರು ರೈತರೇ ಎಲ್ಲ 60 ದಿನಕ್ಕೆ ಹೋರಾಟ ಮಾಡಿದವರು ಅಂದ್ರೆ ವೈ ಡು ಯು ಹ್ಯಾವ್ ಡಿಸ್ಕಷನ್? ದಟ್ ಮೀನ್ಸ್ ವಿತ್ ಹೂಮ್ ಯು ಹ್ಯಾವ್ ಡಿಸ್ಕಷನ್? ಅದನ್ನ ಮೂಲತಃ ಕೇಳಬೇಕಾಗ್ತದೆ. 11 ಸಲ ಸಭೆ ಮಾಡ್ತಿರಲ್ಲ, ಅವ್ರು ರೈತರಲ್ಲ ಅಂದ್ರೆ ನೀವು ಯಾಕೆ ಸಭೆ ಮಾಡಿದ್ರ ಜೊತೆಲಿ? ಹಾಗಾದ್ರೆ ಸಭೆ ಮಾಡಿದ್ರೆ ಯಾಕೆ ನೀವು ತಾತ್ವಿಕ ಬರಲಿಲ್ಲ? ರವಿಕುಮಾರ್ ಸರ್, ಗೋ ಹೆಡ್ ಪ್ಲೀಸ್. ತಾರ್ಕಿಕ ಹಂತಕ್ಕೆ ಯಾಕೆ ಬರ್ಲಿಲ್ಲ ಅಂತ ಅವ್ರನ್ನ ಕೇಳಬೇಕು, ನಮ್ಮನ್ನ ಕೇಳೋದಲ್ಲ. ನಾನು ರೈತರನ್ನ ಕೇಳ್ಬೇಕು, ಏನ್ ಅರ್ಥ ಅದಕ್ಕೆ? ನಿಮ್ಮ ಹಠಮಾರಿ ಧೋರಣವೇ ಇದಕ್ಕೆಲ್ಲ ಕಾರಣ. ಆಡಳಿತ ಪಕ್ಷ ನಮ್ಮದು ಮಾತುಕತೆ ಕರಿಬೇಕು ಅಂತ ನಾವು ಕರೆದಿದ್ದೀವಿ. ಕಾಯ್ದೆನಲ್ಲಿ ಅಂತ ಹೇಳಿ 1, 2, 3, 4 ಇದುವರೆಗೆ ಕೊಟ್ಟಿಲ್ಲ. ಇದನ್ನ ಬಿಜೆಪಿ ಪಕ್ಷ ರವಿಕುಮಾರ್ ಸರ್, ನಾಗರಾಜ್ ಅವರನ್ನು ಕೇಳ್ಬಿಡ್ತೀನಿ ನಿಮ್ಮ ಪರವಾಗಿ. 18 ತಿಂಗಳುಗಳ ಕಾಲ ಹಣೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂತಾರೆ. ಈ ತರ ಮಾತುಕತೆ ಮಾಡೋದವ್ರು. ಕರೆಕ್ಟ್ ರವಿಕುಮಾರ್ ಸರ್, 18 ತಿಂಗಳುಗಳ ಕಾಲ, ಮುಂದಿನ 18 ತಿಂಗಳ ಕಾಲ ಇದು ಹೋಲ್ಡ್ ಅಲ್ಲಿ ಇರುತ್ತೆ ಅನ್ನೋದಾದ್ರೆ ನಿನ್ನೆ ಯಾಕೆ ಹಿಂಸಾಚಾರ ಆಯ್ತು? ನಾಗರಾಜ್ ಅವ್ರನ್ನ ಕೇಳ್ತಿದ್ದೀನಿ. ಹೇಳ್ತೀನಿ ಪ್ರಶ್ನೆ. ನೀವು 18 ತಿಂಗಳಂತ ಯಾಕೆ ಕೇಳಿದ್ರು ಅಂದ್ರೆ ಅದಕ್ಕೆ ರಾಜಕೀಯ ಕಾರಣಗಳಿದೆ ಅಂತಕ್ಕಂಥ ಮುಂಬರ್ತಕ್ಕಂಥ ಬಜೆಟ್ ಅಧಿವೇಶನ ಇರ್ಬೋದು, ಮುಂಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆಗಳಿರ್ಬೋದು, ಅವರೆಲ್ಲ ಗುರಿಯಲ್ಲಿ ಇಟ್ಕೊಂಡು ಮುಂದಕ್ಕೆ ಇಟ್ಕೊಳ್ಳೋಣ ಇದನ್ನ ಮುಂದಕ್ಕೆ ಆಗ್ತಕ್ಕಂಥ ರಾಜಕೀಯ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥ ಸರಿ ಇಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥ ಇದು ಅನ್ನದಾತನ ವಿಚಾರ ಆಗಿರ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ವಿಸ್ತೃತವಾಗಿ ಯಾಕೆ ಚರ್ಚೆ ಆಗಲಿಲ್ಲ? ಸುಗ್ರೀವಾಜ್ಞೆ ತರಲಿಕ್ಕೆ ಏನ್ ಅರ್ಜೆನ್ಸಿ ಇತ್ತು? ವೆನ್ ದ ಕಂಟ್ರಿ ಇಸ್ ಅಂಡರ್ ಗೋಯಿಂಗ್ ಅನ್ ಹೆಲ್ತ್ ಎಮರ್ಜೆನ್ಸಿ, ಯಾವ ಕಾರಣಕ್ಕೋಸ್ಕರ ನಾವು ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ವು ಕೊರೋನಾ ವಿಚಾರದಲ್ಲಿ, ಆ ಸಂದರ್ಭದಲ್ಲಿ ತಗೊಂಡ್ಬಂದು ಧ್ವನಿ ಬಹುಮತದಿಂದ ಪಾಸ್ ಮಾಡ್ಕೊಳ್ತಿರಲ್ಲ, ಇದು ಪ್ರಜಾತಂತ್ರಕ್ಕೆ ಮಾಡಿರ್ತಕ್ಕ ಅವಮಾನ ಅಲ್ವೇ? ಒಂದ್ ಸೆಕೆಂಡ್. ನಾಗರಾಜ್ ಯಾದವ್ ಮತ್ತು ಶ್ರೀ ರವಿಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡ್ತಿದ್ದಾರೆ. ರೈತ ಸಂಘದ ಇದ್ದಾರೆ ಸಿದ್ದು ತೇಜಿ ಅವರು. ಮೀನ್ ವೈಲ್ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಕ್ಷಣ ಮಾತಾಡಿದಂತೆ, ಅಫ್ಕೋರ್ಸ್ ಚಕ್ರವರ್ತಿ ಸಿಲ್ಬೆಲ್ ಅವರು ಕೂಡ ಲೈವ್ ಅಲ್ಲಿ ಇದ್ದಾರೆ. ರಾಜ್ಯದ ಬಿಜೆಪಿ ಅಧ್ಯಕ್ಷರು ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ರೈತರ ಹೆಸರಲ್ಲಿ ಪುಂಡಾಟಿಕೆ ಮಾಡತಕ್ಕಂಥದ್ದು ಇದು ಯಾವುದು ರೈತರು ಮಾಡಿದ್ದಲ್ಲ. ರೈತರ ಹೆಸರಲ್ಲಿ ರಾಷ್ಟ್ರಘಾತಕ ಶಕ್ತಿಗಳು ಮಾಡಿದ್ದಾವೆ. ರಾಷ್ಟ್ರಧ್ವಜವನ್ನೇ ಕಿತ್ತು ಕೆಂಪುಕೋಟೆಗೆ ದಾಳಿ ಮಾಡಿಸುತ್ತೆ. ಯಾವುದೇ ಸಂವಿಧಾನದ ಗೌರವ ಕೊಡತಕ್ಕಂಥದ್ದು, ಯಾವುದೇ ಬೇಡಿಕೆ ಇತ್ತು ಈಗ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಿರ್ತಾರೆ. ಹಾಗಾಗಿ ರೈತರ ದಾರಿ ತಪ್ಪಿಸುತ್ತೆ, ರೈತರ ಹೆಸರಿಗೆ ಕಳಂಕ ತರತಕ್ಕಂಥ ಕೆಲಸ ಕೆಲವೊಂದು ರಾಜಕೀಯ ಪಾರ್ಟಿಗಳು ಈ ಹೆಸರಲ್ಲಿ ಲಾಭವನ್ನು ಮಾಡಿದ್ದಾರೆ. ರೈತರ ಹೆಸರಿನಲ್ಲಿ ಅಶಾಂತಿ ನಿರ್ಮಾಣ ಮಾಡತಕ್ಕಂಥ ಘಾತುಕ ಶಕ್ತಿಗಳು ಇದನ್ನು ಮಾಡಿದ್ದಾರೆ. ತನಿಖೆ ವಿರುದ್ಧವಾಗಿ ಕ್ರಮ ರೈತರು ಬಹಳ ಜಾಗೃತಿ. ಅಧಿಕಾರ ಇದ್ದಾಗ ಪ್ರಜಾಪ್ರಭುತ್ವ ಗೆದ್ದ ಸರ್ಕಾರಗಳನ್ನು ಒಣಗಿಸಿ ವಿರೋಧ ಪಕ್ಷಗಳನ್ನು ನಾಶ ಮಾಡುವುದು ಇದು ಅವರ ಪದ್ಧತಿ. ಅಧಿಕಾರ ಹೋದಾಗ ಅಶಾಂತಿ ನಿರ್ಮಾಣ ಮಾಡತಕ್ಕಂಥದ್ದು, ಗಲಭೆ ಸೃಷ್ಟಿ ಮಾಡತಕ್ಕಂಥದ್ದು
ಖಲಿಸ್ತಾನ ಉಗ್ರರು ಅನ್ನುವ ಮಾತನ್ನು ಈಗಾಗಲೇ ತುಂಬ ಜನ ಮೆನ್ಷನ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ನಳಿನ್ ಕುಮಾರ್ ಕಟೀಲ್ ಅವರು ರೈತರ ಹೆಸರಿನಲ್ಲಿ ಯಾರೋ ಮಾಡ್ತಿರೋದು ಇದು ರೈತರಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಿದ್ದಾರೆ. ಇದೀಗ ಚಕ್ರವರ್ತಿ ಸೂಲಿಬೇಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಅವರು ಕೂಡ ರೀಜಾನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಚರ್ಚೆ ಕಾವೇರಿದೆ ಅಫ್ಕೋರ್ಸ್ ಒಂದು ಕಡೆ, ಕಾಂಗ್ರೆಸ್ನವರ ವಾದ ಅಫ್ಕೋರ್ಸ್ ಅವರ ಮಾತು ಏನಪ್ಪ ಅಂದರೆ ಇದನ್ನು ಬಗೆಹರಿಸ್ಬೋದಾಗಿತ್ತು, ಆ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ, ಹಂಗಾಗಿ ಬೇರೆ ಇನ್ಯಾರೋ ಥರ್ಡ್ ಪಾರ್ಟಿಯವರು ಇದನ್ನು ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ ಅಂತ ಅನ್ನಿಸುತ್ತಾ ಚಕ್ರವರ್ತಿ ಸೂಲಿಬೇಲ್ ಅವರು ನಿಮಗೆ? ಡೆಫಿನೆಟ್ಲಿ ಇದು ಥರ್ಡ್ ಪಾರ್ಟಿ ಅವರ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರುವಂತ ಸಂಗತಿಯೇ. ಬಹಳ ಹಿಂದಿನಿಂದಲೂ ಕೂಡ ಸರ್ಕಾರವು ಹೇಳ್ತಾ ಬಂದಿದೆ ಮತ್ತು ಪ್ರತಿಯೊಂದು ಕಡೆಯಲ್ಲೂ ಇವ್ರನ್ನ ಎಕ್ಸ್ಪೋಸ್ ಮಾಡ್ಲಾಗ್ತಿದೆ, ಇದು ಖಾಲಿಸ್ತಾನಿ ಗ್ರೂಪೇ ಇದರ ಹಿಂದೆ ಇರುವಂತದ್ದು ಅಂತ. ಮತ್ತು ಸ್ವಲ್ಪ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹರೀಶ್ ರೇ, ಕಳೆದ ಅನೇಕ ದಿನಗಳಿಂದ ನಮ್ಗೆ ಈ ಕರೋನಾ ನಂತರ ಭಾರತ ವ್ಯಾಪಕವಾಗಿ ಬೆಳೀತಾ ಇರೋದನ್ನ ಸಹಿಸಿಕೊಳ್ಳಿಕ್ಕಾಗದ ಅನೇಕ ಶಕ್ತಿಗಳು, ನಮ್ಗೇನು ಒಬ್ಬರ ಇಬ್ಬರ ಶತ್ರುಗಳು, ಊರು ತುಂಬಾ ಶತ್ರುಗಳಿದ್ದಾರೆ ಅನ್ನುವಂತ ಫಿಲ್ಮಿ ಡೈಲಾಗ್ ಅನ್ನೇ ಹೇಳೋದಾದ್ರೆ ಎಷ್ಟೊಂದ್ ಜನ ಶತ್ರುಗಳು ನಮ್ ತಲೆ ಮೇಲೆ ಇರುವಂತ ಚೈನಾ ಇದೆ, ಪಕ್ಕದ ಪಾಕಿಸ್ತಾನ ಇದೆ, ಅಷ್ಟೇ ಅಲ್ಲದೆ ಜಾಗತಿಕ ಅನೇಕ ಶಕ್ತಿಗಳು ಕೂಡ ಭಾರತದ ಡೆವಲಪ್ಮೆಂಟ್ ಅನ್ನ ಬೇರೆ ಬೇರೆ ರೂಪಗಳಲ್ಲಿ ತಡಿಬೇಕು ಅಂತ ಪ್ರಯತ್ನ ಪಡ್ತಿದೆ. ಟ್ರಂಪ್ ಬಂದಾಗ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ದೆಹಲಿಯಲ್ಲಿ ದಂಗೆ ಮಾಡಿದ್ದು ಚೆನ್ನಾಗಿ ನೆನಪಿದೆ. ಹಾಗೆ ಈಗ ಬೋರಿಸ್ ಜಾನ್ಸನ್ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಈ ತರದೊಂದು ರ್ಯಾಲಿ ಫಿಕ್ಸ್ ಮಾಡಿಕೊಂಡು ಆನಂತರ ಆ ರ್ಯಾಲಿ ಮೂಲಕ ಭಾರತದ ಹೆಸರನ್ನ ಕೆಡಿಸಬೇಕು ಅನ್ನೋ ಪ್ರಯತ್ನ ಮಾಡಿದ್ದು, ವಿಸ್ರಾಂನಲ್ಲಿ ಬೆಂಕಿ ಹಚ್ಚಿದ್ದು, ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡ್ರೆ ಯಾವುದೋ ಒಂದು ಬಲು ದೊಡ್ಡ ಷಡ್ಯಂತ್ರ ಇದರ ಹಿಂದೆ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ನನಗೇನು ಅನ್ಸಲ್ಲ. ತೀರಾ ಇತ್ತೀಚೆಗೆ ಪಾಲ್ ದಿನಕರನ ಮನೆ ಮೇಲೆ ದಾಳಿ ಆಗಿರೋದು ಕೂಡ ಇದರ ಹಿನ್ನೆಲೆಯಲ್ಲಿ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿಂದ ಬರಾಮತ್ತಾಗಿರುವಂತಹ ದುಡ್ಡು ಇವೆಲ್ಲವನ್ನು ನೋಡ್ತಾ ಇದ್ರೆ ಇದ್ರ ಹಿಂದೆ ಯಾರೋ ಫಂಡಿಂಗ್ ಮಾಡ್ತಾ ಇದ್ರಲ್ಲ, ಒಂದ್ ಥರ್ಡ್ ಪಾರ್ಟಿ ಇದರ ಲಾಭ ಪಡ್ಕೊಳ್ಳಿಕ್ಕೆ ಹೊರಟಿದೆ. ಜಾರ್ಜ್ ಸೋರೋಸ್ ನ ಕಂಪನಿ ಇದರಲ್ಲಿ ಎಷ್ಟು ಹಣವನ್ನು ಹೂಡ್ಲಿಕ್ಕೆ ಮುಂದಾಗಿದೆ ಅನ್ನೋದು ಕೂಡ ಬರ್ಲಿರೋ ದಿನಗಳಲ್ಲಿ ಡೆಫಿನೆಟ್ಲಿ ಹೊರಗೆ ಬರುತ್ತೆ. ಹೀಗಾಗಿ ರೈತರ ಮುಖವಾಡ ಹಾಕಿಕೊಂಡು ಒಂದಷ್ಟು ಜನ ಹಿಂದೆ ನಿಂತ್ಕೊಂಡು ಈ ಚಟುವಟಿಕೆ ಮಾಡ್ತಿದ್ದಾರೆ. ಯಾಕೆಂದ್ರೆ ರೈತರು ಅಂತಂದಾಗ ಅವರು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ದಳ ಇರ್ಲಿ, ಮತ್ತೊಂದಿರ್ಲಿ, ನಾನಿರ್ಲಿ, ಹರೀಶ ಇರ್ಲಿ, ನಮ್ದೆಲ್ಲರದು ಸೆಂಟಿಮೆಂಟ್ ಬೇರೆನೇ ಇದೆ. ಆ ದೃಷ್ಟಿಯಿಂದ ಈ ಸೆಂಟಿಮೆಂಟ್ ಅನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಳ್ಬೇಕಾಗಿರುವಂತ ಸಂದರ್ಭ ಇದು, ಅದು ಅಗತ್ಯ ಅಂತ ನನ್ಗೆ ಅನ್ಸುತ್ತೆ ಹರೀಶ್. ಪ್ರತಿಭಟನೆಯಲ್ಲಿ ಯಾರೊಬ್ಬ ಸಿಕ್ಕಿದಾರೆ, ವ್ಯಕ್ತಿಯೊಬ್ಬ ಸಿಗಾಕೋತಾನೆ ಪೊಲೀಸರಿಗೆ, ಅವನು ಹಿಡಿತಾರೆ, ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀನಿ, ಹಿಂಸಾಚಾರಕ್ಕೂ ರೆಡಿ ಅಂತ ಅವನು ಕಿರಿಸ್ತಾನೆ. ಕಂಪ್ಲೀಟ್ಲಿ ಪ್ರೀ ಪ್ಲ್ಯಾಂಡ್ ಅಂತ. ಈಗ ನೆನ್ನೆ ನಡೆದಿದ್ದಕ್ಕೂ 3-4 ದಿವಸ ಮುಂಚೆ ಅವನೇನೋ ಹೇಳಿದ್ದಕ್ಕೂ ಇದೆಲ್ಲ ಇಂಟರ್ಲಿಂಕ್ಡ್ ಕನೆಕ್ಟ್ ಮಾಡ್ಕೋಬೇಕಾ ಚಕ್ರವರ್ತಿ ಸೂಲಿಬೇಲ್ ಅವರೇ? ಡೆಫಿನೆಟ್ಲಿ ಹೌದು. ನಾನೇನ್ ಆಗ್ಲಿಂದ ಅದನ್ನೇ ಹೇಳ್ತಿರೋದು. ಅಂದ್ರೆ ಭಾರತವನ್ನ ಅಲ್ಟಿಮೇಟ್ಲಿ ವೀಕ್ ಮಾಡುವಂತ ಒಂದು ಪ್ರಯತ್ನ ಇದೆಯಲ್ಲ, ಅಂದ್ರೆ ಮೋದಿಯವರ ಮೊದಲ 5 ವರ್ಷಗಳ ಆಡಳಿತದಲ್ಲಿ ಯಾವುದೂ ಹೋರಾಟಗಳಿರ್ಲಿಲ್ಲ, ಯಾವುದೇ ವಿರೋಧವಾದ ದಂಗೆಗಳು ಇರಲಿಲ್ಲ. ಆದ್ರೆ ಈಗ ಏಕಾಏಕಿ ಇವುಗಳೆಲ್ಲ ಶುರು ಆಗ್ತಿರೋದು ನೋಡಿದ್ರೆ ಈ 10 ವರ್ಷಗಳು ಏನಾದ್ರೂ ಕಳೆದೇ ಹೋಗ್ಬಿಟ್ರೆ ಮುಂದೆ ತಮ್ಮ ಒಟ್ಟಾರೆ ಹಿಡಿತವೇ ತಪ್ಪೋಗುತ್ತೆ ಅನ್ನುವಂತ ಪ್ರಯತ್ನ. ಸುಮ್ನೆ ಹೇಳೋದಾದ್ರೆ ನೋಡಿ, HMT ಅನ್ನೋದು ಭಾರತ ಸರ್ಕಾರ ಅಥವಾ ಗವರ್ಮೆಂಟ್ ನ ಒಂದು ಸಂಸ್ಥೆ ಆಗಿತ್ತು. ಅದು ಟ್ರ್ಯಾಕ್ಟರ್ ಪ್ರೊಡ್ಯೂಸ್ ಮಾಡ್ತಿತ್ತು. ಅದ್ ಮಧ್ಯದಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ಗಳು ಬಂದು ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ರೈತರಿಗೆ ಎರಡೂ ಕಡೆಯಿಂದ ಯಾವ್ದು ಲಾಭ ಆಗುತ್ತೋ ಅದನ್ನ ತಗೊಳ್ಳಿ ಅಂತ ಹೇಳುವಂತ ವ್ಯವಸ್ಥೆ ಇತ್ತು. ಹಾಗೆ ಈಗಲೂ ಕೂಡ ಪ್ರೈವೇಟ್ ಪಾರ್ಟ್ನರ್ಸ್ ಬರ್ತಾರೆ, ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ರೈತರಿಗೆ ಚರ್ಚೆ ಮಾಡಿ ತೆಗೆದುಕೊಳ್ಬಹುದಾಗಿರುವಂತಹ ಅವಕಾಶಗಳು ರೈತರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳುವಾಗ್ಲೂ ಕೂಡ ಯಾರೋ ಒಬ್ರು ಇದ್ರ ಮಧ್ಯೆ ಬರ್ತಾರೆ ಅಂತಂದ್ರೆ ರೈತರಿಗಿಂತ ಹೆಚ್ಚು ಬೇರೆ ಯಾರಿಗೋ ಇದರಿಂದ ತೊಂದರೆ ಆಗ್ತಾ ಇದೆ ಅನ್ನೋದು ನಿರ್ವಿವಾದಿತವಾಗಿರುವಂತ ಸತ್ಯ. ಹೀಗಾಗಿ ನನ್ಗೆ ಅನ್ಸುತ್ತೆ ಇದರ ಹಿಂದೆ ಇರುವಂತ ಈ ಷಡ್ಯಂತ್ರವನ್ನ ಇವತ್ತು ಎಲ್ಲರೂ ಒಟ್ಟಾಗಿ ಭೇದಿಸಬೇಕು. ನೋಡಿ, ಅಧಿಕಾರದಲ್ಲಿ ಯಾರು ಇರ್ತಾರೋ ಬೇರೆ, ಬಿಜೆಪಿನೇ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಆದ್ರೆ ದೇಶ ಎಲ್ಲಕ್ಕಿಂತಲೂ ದೊಡ್ಡದ್ದು. ನೇಷನ್ ಫಸ್ಟ್. ನಾನು ಆಗ್ಲಿಂದ ಯಾದವ್ ಅವರು ಮಾತಾಡ್ತಿರೋದನ್ನ ಕೇಳ್ತಿದ್ದೀನಿ, ಬಹಳ ಸಂತೋಷ. ನೇಷನ್ಗಿಂತ ದೊಡ್ಡದು ಯಾವುದೂ ಇಲ್ಲ. ನನ್ನ ರಾಷ್ಟ್ರ ಅತ್ಯಂತ ಶ್ರೇಷ್ಠವಾಗಿರುವಂತದ್ದು. ಪಾರ್ಟಿ ಯಾವುದೇ ಇರ್ಲಿ, ರಾಷ್ಟ್ರ ಯಾವಾಗ್ಲೂ ಅದು ಸರ್ವೋಪರಿ ಆಗಿರಬೇಕು ಅನ್ನೋಂತ ಕಲ್ಪನೆ ಇಟ್ಕೊಂಡು ನನ್ಗನ್ಸುತ್ತೆ ಇವತ್ತು ಈ ಪ್ರಾಬ್ಲಮ್ ನ ಕುರಿತಂತೆ, ಇದ್ರ ಹಿಂದೆ ಇರುವಂತ ಈ ಷಡ್ಯಂತ್ರಗಳು ಕುರಿತಂತೆ ನಾವೆಲ್ಲರೂ ಒಟ್ಟಾಗಿ ಆಲೋಚನೆ ಮಾಡಬೇಕಾದಂತೆ ಡೆಫಿನೆಟ್ಲಿ ಇದೆ. ಸರ್, ಜಸ್ಟ್ ಫಾರ್ ಅ ಸೆಕೆಂಡ್, ನಿಮ್ಮೆಲ್ಲರ ಗಮನಕ್ಕೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಕೊಟ್ಬಿಡ್ತೀನಿ ನಾನು. ದೆಹಲಿ ಗಲಾಟೆ ಪೂರ್ವ ನಿಯೋಜಿತ. ನ್ಯೂಸ್ 18ಗೆ ಸಿಕ್ಕಿದೆ ದಾಖಲೆ. ಹಾಗಾದ್ರೆ ಏನದು? ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಯಾಕೆಂದ್ರೆ ಆ ಗಲಾಟೆಗೆ ಪ್ರಚೋದಿಸಿದ್ದ ರೈತ ನಾಯಕ ಒಬ್ಬ. ಜನವರಿ 26ನೇ ತಾರೀಕು ಫೈನಲ್ ಮ್ಯಾಚ್ ಅಂತ ರೈತ ನಾಯಕ ಮೆನ್ಷನ್ ಮಾಡಿದ್ದ. ಬ್ಯಾರಿಕೇಡನ್ನು ಮುರಿದು ದೆಹಲಿಯೊಳಗೆ ನುಗ್ಗೋದಕ್ಕೆ ಕರೆ ಕೊಟ್ಟಿದ್ರು. SKM ರೈತ ನಾಯಕ ಗುರ್ನಾಮ್ ಚದುನಿ ಕರೆ ಕೊಟ್ಟಿದ್ದನ್ನ ಈ ಕ್ಷಣ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ಯಾರಿಕೇಡನ್ನು ಮುರಿದು
ನುಗ್ಗೋದಕ್ಕೆ ಕರೆ ಕೊಟ್ಟಿದ್ದ. ಪೊಲೀಸರ ವರ್ತನೆಗೆ ತಲೆ ಕೆಡಿಸ್ಕೋಬೇಡಿ, ಲಾಠಿಗಳೊಂದಿಗೆ ಬರಬೇಕು ಅಂತ ಕೂಡ ಕರೆ ಕೊಟ್ಟಿದ್ದ. ದಿನಾಂಕ ಕೊಡಬೇಕು ಅಷ್ಟೇ ಸಭೆ ಕರೀತಾರೆ. ಮೇಲ್ನೋಟಕ್ಕೆ ಸರ್ಕಾರ ಯಾವುದಕ್ಕೂ ಸಿದ್ಧ ಇಲ್ಲ. ಜನವರಿ 26ನೇ ತಾರೀಕು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ರೈತರಿಗೆ ನಾನು ಕರೆ ಕೊಡ್ತಿದ್ದೇನೆ, ಸಂಪೂರ್ಣ ಸಿದ್ಧತೆಯೊಂದಿಗೆ ಜನವರಿ 26ಕ್ಕೆ ಬನ್ನಿ ಅಂತ ಕರೆ ಕೊಟ್ಟಿದ್ದ. ಹಾಗಾದ್ರೆ ಮಾತಾಡಿದ್ದೇನೋ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18. खाली तारीख देने के लिए मीटिंग बुलाते हैं, अब आगे 15 तारीख दे दी है। और ये भी कहा है कि 7 आदमी आए, 7 जाएंगे कि सारे जाएंगे ये तो हम फैसला करके बताएंगे, जाएंगे या नहीं भी जाएंगे यही फैसला करके बताएंगे। लेकिन मोटा मोटी बात ये है कि सरकार कुछ मानने को तैयार नहीं है और सरकार जिद पे अड़ गई। और 26 तारीख जो है, हमने भी दूसरी तरफ 26 तारीख की बिल्कुल सरकार को चेतावनी दे रहे हैं और पूरे किसानों से कह रहे हैं कि 26 तारीख को अपनी तैयारी करके ट्रैक्टरों के साथ आ जाएं। जबरदस्ती इनके बैरिकेड तोड़ के दिल्ली में घुसेंगे और सरकार लाठी मारे, गोली मारे, जो करना है इनको करें। लेकिन 26 तारीख को जो है वो एक तरह से फाइनल मैच होगा और उस दिन जो भी होगा वो सरकार की जिम्मेवारी होगी। खाली तारीख देने ಇದು ಗುರುರಾಮ್ ಚದುನಿ ಕೊಟ್ಟಂತಹ ಕರೆ. ಫೈನಲ್ ಮ್ಯಾಚ್ ಆನ್ ಜನವರಿ 26. ಆ ಮ್ಯಾಚ್ ಆಡೋಕ್ಕೆ ಬಂದರು. ಅದರ ಆದಂತಹ ಬೆಳವಣಿಗೆ ಹಲವಾರು. ಚಕ್ರವರ್ತಿ ಸೂಲಿಬೆಲೆ ಮಾತು ಕೇಳಿಸ್ಕೊಂಡ್ರಿ, ನಿಮ್ಮ ರಿಯಾಕ್ಷನ್ ಏನು? ಇಲ್ಲ, ನಂಗೆ ಕ್ಲಾರಿಟಿ ಇಲ್ಲ. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡ್ತೀನಿ ನಾನು ನಿಮಗೆ. ರವಿಕುಮಾರ್ ಅವ್ರ ಜೊತೆ ಮಾತಾಡ್ಸ್ಬೋದು. ರವಿಕುಮಾರ್ ಸರ್, ಯು ಕ್ಯಾನ್ ಗೋ ಅಹೆಡ್ ಪ್ಲೀಸ್. ಸರ್, ನೀವು ಅವ್ರು ಯಾರೋ ಚದುನಿ ಅಂತ ಹೇಳಿದ್ರಿ. ಚದುನಿ ಅವರು ಮಾತಾಡ್ತಾ ಇರ್ತಕ್ಕಂಥದ್ದನ್ನೇ ನಾನು ಕೇಳ್ತಾ ಇದ್ದೆ. ಸರ್ಕಾರ ಗೋಲಿ ಚಲಾಯಿಸ್ಲಿ, ಲಾಠಿ ಚಾರ್ಜ್ ಮಾಡ್ಲಿ, ಏನೇ ಮಾಡ್ಲಿ, ಬ್ಯಾರಿಕೇಡ್ ಮುರಿದು ಒಳಗಡೆ ಹೋಗ್ಬೇಕು ಅಂತ ಕರೆ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ಲ ಕೇಳಿದ್ವಿ. ಕರೆಕ್ಟ್. ಅಂದ್ರೆ ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ, ಇದು ಪೂರ್ವ ನಿಯೋಜಿತ ಹೋರಾಟ, ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಆಂದೋಲನ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. 100%. ಅದರ ಪ್ರಕಾರ ಅವರು ಮಾಡಿದ್ದಾರೆ. ಧ್ವಜ ಕಿತ್ತಾಕಿದ್ದಾರೆ, ಬ್ಯಾರಿಕೇಡ್ಗಳನ್ನ ಮುರಿದಿದ್ದಾರೆ, ಪೊಲೀಸರಿಗೆ ಹೊಡೆದಿದ್ದಾರೆ, ಟ್ರ್ಯಾಕ್ಟರ್ ಗಳನ್ನ ನುಗ್ಸಿದ್ದಾರೆ, ಬಸ್ಗಳ ಮೇಲೆ ನುಗ್ಸಿದ್ದಾರೆ, ಪೊಲೀಸರ ಮೇಲೆ ನುಗ್ಸಿದ್ದಾರೆ, ಜನರ ಮೇಲೆ ನುಗ್ಸಿದ್ದಾರೆ, ಬ್ಯಾರಿಕೇಡ್ ಗಳನ್ನ ಮುರಿದು ಒಳಗಡೆ ನುಗ್ಗಿದ್ದಾರೆ. ಹಾಗಾಗಿ ಒಂದೇನು ಅಂತ ಹೇಳಿದ್ರೆ, ರೈತರು ಯಾರೋ ಕೆಲವರು ಬಂದಿದ್ದಾರೆ, ರೈತರ ಹೆಸರಿನಲ್ಲಿ ಏನು ಹೋರಾಟ ನಡೀತಾ ಇದೆ, ಅನ್ನದಾತನ ಮೇಲೆ ಗೋಲಿ ಚಲಾಯಿಸಬಾರ್ದು ಅನ್ನುವಂತ ಒಂದು ನಿರ್ಧಾರ ಕೇಂದ್ರ ಸರ್ಕಾರ ಏನ್ ನಿರ್ಧಾರ ಮಾಡಿತ್ತು. ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಇವ್ರಿಗೆ ಒಡೆದು ಒಳಗಡೆ ಹಾಕೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಅವರಿಗೆ ಸಮಾಧಾನದಿಂದ, ಶಾಂತಿಯಿಂದ ಅವರ ಅಹವಾಲುಗಳನ್ನ, ಬೇಡಿಕೆಗಳನ್ನ ಕೇಳಬೇಕು ಅಂತೇಳಿ 11 ಸಾರಿ ಮಾತುಕತೆ ನಡೆಸಿದಾಗ್ಯೂ ಕೂಡ ಇದು ರೈತರವನ್ನ ನೆಪವಾಗಿ ಇಟ್ಟುಕೊಳ್ಬೇಕು, ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು. ಚಕ್ರವರ್ತಿ ಸೂಲಿಬೆಲೆ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೇನೆ. ರೈತರ ಹೆಸರಿನಲ್ಲಿ ಹೇಳ್ತೀನಿ, ರೈತರ ಹೆಸರಿನಲ್ಲಿ ಒಂದು ಈ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಒಂದು ನೆಪ ಬೇಕಾಗಿತ್ತು. ಅವ್ರಿಗೊಂದು ಅಸ್ತ್ರ ಸಿಕ್ಕಿದೆ, ರೈತರ ವಿರೋಧಿ ಕಾನೂನು ಅಂತ ಹೇಳಿ. ರೈತರ ವಿರೋಧಿ ಕಾನೂನು ಇಲ್ಲ ಇದ್ರೊಳಗಡೆ. ರೈತರ ವಿರುದ್ಧವಾಗಿರ್ತಕ್ಕಂಥ ಯಾವುದೇ ಕಾನೂನು ಇಲ್ಲ. APMC ಬಂದ್ ಮಾಡ್ತೀವಿ ಅಂತ ಹೇಳಿಲ್ಲ. ಮತ್ತೇನು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಸಣ್ಣ ಫಾರ್ಮರ್ಸ್ ಯಾರಿರ್ತಾರೆ, 1 ಎಕರೆ 2 ಎಕರೆ ಇರ್ತಕ್ಕಂಥವ್ರು 40-50 ಎಕರೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಬೆಳೆ ಬೆಳೀರಿ, ಒಳ್ಳೊಳ್ಳೆ ರೇಟ್ಗಳನ್ನ ಪಡೀರಿ, ಲಾಭ ಆಗುವಂತ ಬೆಳೆಯನ್ನ ಬೆಳೀರಿ. ಆ ತರದ್ದು ಒಪ್ಪಂದ ನಿಮ್ ಬೇಡ ಅಂತ ಹೇಳಿದ್ರೆ ಯಾವಾಗಲಾದ್ರೂ ಒಪ್ಪಂದದಿಂದ ಹೊರಗಡೆ ಬರ್ಬೋದು. ಇದ್ರೊಳಗೆ ರೈತರ ವಿರೋಧಿ ಎಲ್ಲಿದೆ? ಒಂದು ಅಂಶ ಇಲ್ಲ. ಹೊರಗಡೆ ಹೇಳ್ತಾ ಇದ್ದೀರಿ, ಕಾನೂನಿನಲ್ಲಿ ಆ ಬಿಲ್ ನಲ್ಲಿ ಗ್ಯಾರಂಟಿನೂ ಕೂಡ ಕೊಟ್ಟಿದೆ. MSP ನೀವು ಮಾತುಕತೆಗೆ ಬನ್ನಿ. ಒಂದು ಬೇಡಿಕೆಯನ್ನ ಬರೆದುಕೊಡಿ ಅಂತ ಕೇಳಿದಾರೆ. ನಿಮ್ ಏನು ಬೇಡಿಕೆಗಳಿದೆ ಬರೆದುಕೊಡಿ ಅಂತ ಕೇಂದ್ರ ಸರ್ಕಾರ. ನಾನು ಹೇಳ್ತೀನಿ ನಾಗರಾಜ್ ಯಾದವ್, ನೀವು ಆಮೇಲೆ ಮಾತಾಡ್ರಿ. ನೀವು ಚೆನ್ನಾಗೆ ಮಾತಾಡ್ತೀನಿ, ನಾವು ಆಮೇಲೆ ಮಾತಾಡಿ. ನಾನು ನಿಮ್ಗೆ ಅಡ್ಡ ಬರೋದಿಲ್ಲ. ವಿಷಯ ಏನ್ ಹೇಳ್ತೀರಿ? MSP ಗ್ಯಾರಂಟಿ ನೋಡಿ. ಮನಮೋಹನ್ ಸಿಂಗ್ ಅವ್ರು 10 ವರ್ಷ ಇದ್ರಲ್ಲ, ಮನಮೋಹನ್ ಸಿಂಗ್ ಅವ್ರು ಕೊಟ್ರ? ಈ ಉದಾಹರಣೆಗೆ ಇಡೀ ದೇಶದಾದ್ಯಂತ ಮೆಕ್ಕೆಜೋಳ ಬೆಳೀತಾರೆ. 1,500 ಅಥವಾ 2,000 MSP ಬೆಲೆ ಫಿಕ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ನೀವು ಇಡೀ ದೇಶದಾದ್ಯಂತ ಮೆಕ್ಕೆಜೋಳ ಬೆಳೆದ್ಬಿಟ್ಟು ನೀವು ಈ ರೇಟನ್ನು ಹಂಗೆ ಇಡಬೇಕು ಅಂತ ಹೇಳಿದ್ರೆ ಯಾವ ಸರ್ಕಾರ ಕೊಡುತ್ತೆ? ನಿಮ್ ರಾಜ್ಯ ಸರ್ಕಾರ ಮಾಡ್ಲಿ, ನಿಮ್ ಪಂಜಾಬ್ನಲ್ಲಿ ಇದೆಯಲ್ಲ ಮಾಡ್ಲಿ. ನಿನ್ನೆ ರವಿಕುಮಾರ್ ಸರ್ ವೆಸ್ಟ್ ಬೆಂಗಾಲ್ ತಾಳ್ಮೆ ಕಟ್ಟೆ ಒಡೆದು ಅವರ ಪೇಷನ್ಸ್ ಬರೀ ಬಾಯಿ ಮಾತಾಡಿದ್ರು ರೆಟ್ಟೆಗೆ ಬಂತಲ್ಲ, ಇದಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಬಂದ್ಬಿಟ್ಟಿದೆ ಸರ್ ಈಗ. ಅಂದ್ರೆ ಕೇಂದ್ರ ಸರ್ಕಾರದ ಯಾರ ವಿರುದ್ಧ ತೀರಿಸ್ಕೊಳ್ತಾ ಇದ್ದೀರಾ?
ರಾಷ್ಟ್ರಧ್ವಜನ ಕಿತ್ತಾಕ್ಬೇಕು, ರಾಷ್ಟ್ರಧ್ವಜವನ್ನ ಕಿತ್ತಾಕ್ಬೇಕು, ಪೊಲೀಸರಿಗ ಹೊಡಿಬೇಕು, ಸೈನಿಕರ ಮೇಲೆ ಹೊಡಿಬೇಕು. Let me take the reaction. Rajkumar sir, just hold for a second. Chakravarti Suligal rejoin ಆಗಿದ್ದಾರೆ. Chakravarti sir, please go ahead. ಹರೀಶ್ Please. ಹರೀಶ್ ಏನು ಅಂತಂದ್ರೆ ನಾವ್ ಇದರ ಷಡ್ಯಂತ್ರದ ಹಿಂದಿನ ವಿಚಾರದ ಕುರಿತಂತೆ ಮಾತನಾಡ್ತಿದ್ವಿ. ಈ ಷಡ್ಯಂತ್ರ ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿತ್ತು ಅಂತಂದ್ರೆ, ಒಂದು ಸಂಸ್ಥೆ SKF ಅಂತ ಅವರು ಹೊರದೇಶದಿಂದ ಒಂದು ಪತ್ರಿಕೆ ಒಂದು ನೋಟಿಸ್ ಅನ್ನ ಹೊರಡಿಸ್ತಾರೆ. ಯಾರು ನಾಳೆಯ ದಿನ ಅಲ್ಲಿ ಖಾಲಿಸ್ತಾನಿ ಧ್ವಜವನ್ನು ಹಾರಾಡಿಸ್ತಾರೋ ಅವ್ರಿಗೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಡ್ತೀವಿ ಅಂತ ಒಂದು ನೋಟಿಸ್ ಅನ್ನು ಹೊರಡಿಸ್ತಾರೆ. ಅದು ಕೂಡ ಸರ್ಕ್ಯುಲೇಟ್ ಆಗುತ್ತೆ. ಎರಡನೇದು, ಇಲ್ಲಿನ ಅನೇಕ ನಾಯಕರುಗಳು ಅನ್ಸ್ಕೊಂಡವ್ರು ಏನ್ ಮಾಡ್ತಾರೆ, ನಮ್ಮ ಮುಂದಿನ ಗುರಿ ಏನು ಅಂತ ಗೊತ್ತಿದೆ, ಇದು ಡೂಮ್ಸ್ ಡೇ, ನಾವು ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ರೈತರ ಉದ್ದೇಶ ಇರೋದು ಬೇಕಾಗಿರೋದನ್ನ ಸಾಧಿಸಿಕೊಳ್ಳೋದು, ತಮಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಲ್ಲ, ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದು. ನಾನು ಹಂತ ಹಂತವಾಗಿ ಹೇಳ್ತೀನಿ. ಇಲ್ಲಿ ಯಾದವ್ ಅವರು ಇದ್ದಾರೆ. ಮೊದಲನೇ ಹಂತ ಸರ್ಕಾರದೊಂದಿಗೆ ಮಾತುಕತೆ. ಸರ್ಕಾರ ಮಾತುಕತೆ ಮಾಡ್ತಾ ಪ್ರತಿ ಹಂತದಲ್ಲೂ ತಾನು ಹೇಳಿದ್ದಕ್ಕಿಂತ ಒಂದು ಇಂಚು ಬಗ್ತಾನೆ ಬಂದಿದೆ. ಅದು ಉದ್ದಕ್ಕೂ ನಾವು ರಿಪೋರ್ಟಿಂಗ್ ನೋಡ್ತಾ ಇದ್ದೀವಿ. ಎರಡನೇದು, ಸುಪ್ರೀಂ ಕೋರ್ಟ್ ಇದನ್ನ ತೆಗೆದುಕೊಂಡು, ಸುಪ್ರೀಂ ಕೋರ್ಟ್ ಈ ಪ್ರತಿಭಟನೆ ಮಾಡೋದು ರೈತರ ಅಧಿಕಾರ ಇದೆ, ಮಾಡಬಹುದು ಸರ್ಕಾರಕ್ಕೆ ತಪ್ಪರಾಕಿ ಕೊಡ್ತು. ಆಗ್ಲೂ ಸರ್ಕಾರ ಮಾತಾಡ್ಲಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಒಂದು ಕಮಿಟಿ ಮಾಡೋಣ, ಸರ್ಕಾರದ ವಿಚಾರ ಮತ್ತು ಈ ವಿಚಾರ ಎರಡನ್ನೂ ಬೇಕಾಗಿರುವಂತ ಮಾಡೋಣ ಅಂತಂದ್ರೆ ಆ ಕಮಿಟಿ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಕೊನೆಗೆ ಸರ್ಕಾರ ನಿಮ್ಗೆ ಏನೇನ್ ಬೇಕು ಅಂತ ಕೇಳಿದ್ರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದೇನು ಅಂತಂದ್ರೆ, ಕಾನೂನು ರಿಪೀಲ್ ಮಾಡೋದು ಬಿಟ್ಟರೆ ನಮ್ಗೇನು ಬೇಕಾಗಿಲ್ಲ ಅಂತ. ಅಂದ್ರೆ ನಿಮ್ಗೆ ಸುಧಾರಣೆ ಬೇಕಾಗಿಲ್ಲ, ಈ ಕಾನೂನು ಬರಬೇಕಾಗಿಲ್ಲ ಅಷ್ಟೇ. ಯಾಕೆ ಬರಬೇಕಾಗಿಲ್ಲ? ಇದರಿಂದ ಬೇಕಾಗಿರುವಂತ ಲಾಭ ಅನ್ನೋಕ್ಕಿಂತ ಹೆಚ್ಚು ಅವ್ರಿಗೆ ಒಟ್ಟಾರೆ ಇದನ್ನು ತಡಿಬೇಕು, ಮತ್ತು ತಡೆದ್ರೆ ಯಾರಿಗೆ ಲಾಭ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ. ನನಗಿರುವಂತ ಬಹುಮುಖ್ಯವಾದ ಪ್ರಶ್ನೆನೆ, ಇಲ್ಲಿರುವಂತ ರೈತ ನಾಯಕರು ಅಂತ ಅನಿಸ್ಕೊಂಡ ಅನೇಕರಿಗೆ ಈ ಕಾನೂನಿನ ಜೊತೆಗೆ ಕೋಪ ಇದೆಯೋ ಅಥವಾ ಬೇಜಾರಿದ್ಯೋ, ಅಥವಾ ಇದನ್ನ ತಂದವರ ಜೊತೆಗೆ ಬೇಜಾರಿದ್ಯೋ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಅಂತ. ಹೀಗಾಗಿ ಈ ರಟ್ಟೆಗೆ ಬಂದಿದೆ, ಕೋಪ ಆಕ್ರೋಶ ಬಂದಿದೆ, ಇವೆಲ್ಲ ಸುಳ್ಳು ಅಷ್ಟೇ. ಇವ್ರಿಗೆಲ್ಲ ಇದ್ದಿದ್ದೇನು ಅಂತಂದ್ರೆ, ದೆಹಲಿಯಲ್ಲಿ ಒಂದು ಕಿಯೋಸ್ಕ್ ಉಂಟು ಮಾಡಬೇಕು, ಅದನ್ನ ಜಗತ್ತು ನೋಡ್ಬೇಕು. ಭಾರತ, ನಾವು ನಮ್ಮ ಫ್ಯಾಕ್ಟರಿಗಳನ್ನ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಗೆ ಡೆಸ್ಟಿನೇಷನ್ ಅಂತ ಏನ್ ಆಲೋಚನೆ ಮಾಡ್ತಿದೀವಿ, ಭಾರತ ಅದಲ್ಲ ಅನ್ನೋದನ್ನ ಜಗತ್ತು ಆಲೋಚನೆ ಮಾಡಿ ಮತ್ತೆ ಚೈನಾದ ಕಡೆ ಜಗತ್ತು ತಿರುಗಿಕೊಳ್ಬೇಕು. ಇದು ಅಷ್ಟೇ ಉದ್ದೇಶ ಇದೆ, ಬಿಟ್ರೆ ಇದ್ರ ಹಿಂದೆ ಮತ್ತೇನೂ ಇಲ್ಲ ಅಂತ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಇದರ ನಂತರ ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕಿದೆ ಅನ್ನೋದ್ರ ಆಧಾರದ ಮೇಲೆ ಮುಂದಿನ ಒಟ್ಟಾರೆ ನಿರ್ಣಯ ಆಗುತ್ತೆ ಅಂತ ಅನ್ಸುತ್ತೆ. ಲೆಟ್ಸ್ ಸಿ ನಾಗರಾಜ್ ಯಾದವ್ ಏನ್ ಹೇಳ್ತಾರೆ ಅಂತ. ಸಿದ್ದು ತೇಜಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಒಂದು ಚಿಕ್ಕ ಬ್ರೇಕ್. ಬಹಳ ದಿನ ನಮ್ಮ ಚರ್ಚೆಯ ಮುಂದಿನ ಭಾಗ. ಐ ಥಿಂಕ್ ಇವಾಗ ಮಾತಾಡೋದಕ್ಕೆ ರೈಟ್ ಟೈಮ್ ನಾಗರಾಜ್ ಯಾದವ್ ಅವರಿಗೆ. ಪ್ಲೀಸ್ ಸರ್. ನೋಡಿ, ನೀವು ಮಾತಾಡ್ತಾ ಇದ್ದರೆ ನಾನು ನಿಜವಾಗ್ಲೂ ನಿಮ್ಗೆ ಅಭಿನಂದನೆ ಸಲ್ಲಿಸಬೇಕು ನ್ಯೂಸ್ 18ಗೆ. ಯಾಕಂದರೆ ಇಂಥ ಮಾಹಿತಿಗಳು ಜನಗಳಿಗೆ ಗೊತ್ತಾಗಬೇಕು. ಒಬ್ಬ ವ್ಯಕ್ತಿ ರೈತ ನಾಯಕ ಇರಲಿ, ಯಾರನ್ನ ಇರಲಿ, ಆ ಕಾನೂನನ್ನು ಮೀರಿ ನಾನು ನಡ್ಕೊಳ್ತೇನೆ, ಅದು ಫೈನಲ್ ಮ್ಯಾಚ್ ಅಂತ ಹೇಳ್ತಕ್ಕಂಥದ್ದು, ಬ್ಯಾರಿಕೇಡ್ಸ್ನ ಒಡೆದು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳು. ಇಂಥ ಹೇಳಿಕೆಗಳನ್ನು, ಇಂಥ ಹೋರಾಟ ಮಾಡ್ತಕ್ಕಂಥ 26ನೇ ತಾರೀಕು ನಡೀತಕ್ಕಂಥ ಫೈನಲ್ ಮ್ಯಾಚ್ ಅಂತ ಅವರೇನು ಕರೀತಾರೋ, ಅದಕ್ಕೆ ಮುಂಚೆನೇ ಅವರು ಸೆಮಿಫೈನಲ್ ರೀತಿಯಲ್ಲಿ ಅನೌನ್ಸ್ ಮಾಡ್ಕೊಳ್ತಾರಲ್ಲ, ಆ ಸಂದರ್ಭದಲ್ಲಿ ಅವ್ರನ್ನ ಹೆಡಮರಿ ಕಟ್ಟಬೇಕಾಯಿತು. ದಟ್ ಇಸ್ ದ ಜಾಬ್ ಆಫ್ ಅನ್ ಅಡ್ಮಿನಿಸ್ಟ್ರೇಷನ್. ವೈ ಹ್ಯಾವ್ ದೇ ಕೆಪ್ಟ್ ಕೈಟ್? ವೈ ದೇ ಕೆಪ್ಟ್ ದೆಮ್ ಔಟ್ಸೈಡ್ ಆಫ್ ದ ಪರ್ವ್ಯೂ ಆಫ್ ಪೊಲೀಸ್ ಲಾ? ಇಂತಕ್ಕಂಥ ವಿಚಾರದಲ್ಲಿ ಅದಕ್ಕೆ ಹೇಳ್ತಕ್ಕಂಥ ಪೂರ್ವ ನಿಯೋಜಿತ ಅಂತ ಪದ ನೀವು ಉಪಯೋಗಿಸಬೇಕಾದ್ರೆ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತದೆ. ಆಡಳಿತ ನಡೆಸ್ತಕ್ಕಂಥ, ಗೃಹಾಲಯಕ್ಕೆ ನಡೆಸ್ತಕ್ಕಂಥ ಇಲಾಖೆಯ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಡೆಲ್ಲಿಯ ವಿಚಾರ ಬಂದಾಗ ಅದು ರಾಜ್ಯ ಸರ್ಕಾರ ಸಬ್ಜೆಕ್ಟ್ ಅಲ್ಲ. ಲಾ ಆ್ಯಂಡ್ ಆರ್ಡರ್ ಇಸ್ ಕಂಟ್ರೋಲ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಅಮಿತ್ ಶಾ ಸಾಬ್. ಈಗ ಸಭೆ ನಡೆದು ಬೆಂಕಿ ಹಚ್ಚಿ ಗಲಾಟೆ ಆಗಿ ಬಾವುಟವನ್ನು ಕಿತ್ತೋಗಿದ ಮೇಲೆ ನೀವು ಸಭೆಗಳ ಮೇಲೆ ಸಭೆ ಮಾಡಿ ಪ್ಯಾರಾಮಿಲಿಟರಿ ಫೋರ್ಸ್ ತರ್ತೀರಲ್ಲ, ಯಾಕೆ ನಮ್ಮ ದೇಶದ ಪ್ಯಾರಾಮಿಲಿಟರಿ ಫೋರ್ಸ್ ಅದಕ್ಕೆ ಮುಂಚೆ ಇರಲಿಲ್ವಾ? ಯಾಕೆ ನೀವು ಉಪಯೋಗಿಸ್ಕೊಳ್ಳಿಲ್ಲ? ನಮ್ಮ ದೇಶದ ಸುಭದ್ರತೆಗೋಸ್ಕರ ಇರ್ತಕ್ಕಂಥದ್ದು ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ 60 ದಿನ ಹೋರಾಟ ಮಾಡಿ 60 ಜನಕ್ಕಿಂತ ಹೆಚ್ಚು ಸತ್ತಿರಬೇಕಾದ್ರೆ ನೀವು ಮುಂಜಾಗ್ರತಾ ಕ್ರಮಗಳನ್ನು ಕೆಂಪುಕೋಟೆಯನ್ನು ರಕ್ಷಣೆ ಮಾಡೋದು ವಿಫಲರಾಗಿಲ್ವೇ? ಅದರ ಹೇಳಿಕೆಗಳು ಕೂಡ ನೀವು ಪೂರ್ವ ನಿಯೋಜಿತ ಅಂತೇಳಿ ನೀವೇ ತೋರಿಸ್ತಾ ಇರಬೇಕಾದ್ರೆ, ನ್ಯೂಸ್ 18ಗೆ ಮಾಹಿತಿ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳನ್ನು ನಾನು ಕೇಳ್ತಾ ಒಬ್ಬ ನಾಗರಿಕನಾಗಿ ಕೇಳ್ತಾ ಇದ್ದೀವಿ. ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಕರ್ನಾಟಕದ ಮತ್ತು ದೇಶದ ನಾಗರಿಕನಾಗಿ 135 ಕೋಟಿ ಜನರಿಗೆ ಸಂವಿಧಾನವೇ ಶ್ರೇಷ್ಠ, ನಮ್ಮ ಬಾವುಟವೇ ಶ್ರೇಷ್ಠ ಅಂತಕ್ಕಂತ ಹೇಳ್ತೀನಿ. ಅಂಥದನ್ನು ಮೀರಿ, ಕಾನೂನನ್ನ ಮೀರಿ ನಡ್ಕೊಳ್ತಕ್ಕಂಥವ್ರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ರೆ ವಿಫಲ ಯಾರು ಅಂತ ಹೇಳಬೇಕು? ಯಾರ್ದು ವಿಫಲ ಅಂತ ಹೇಳಬೇಕು? ಇದಾಗಬೇಕು ಅಂತೇಳಿ ನೀವು ಕಾಯ್ತಾ ಇದ್ರೇನು? ಈ ದೇಶದಲ್ಲಿ ಅರಾಜಕತೆಗೆ ನೀವೇ ಕಾಯ್ತಾ ಇದ್ರೇನು?
ಪಾಕಿಸ್ತಾನ ಪಾಪಿ ಪಾಕಿಸ್ತಾನಿಗಳು ನಮ್ಮ ದೇಶದ ಅರಾಜಕತೆ ನೋಡ್ಲಿಕ್ಕೆ ಬಯಸ್ತಾ ಇರ್ಬೋದು, ಚೈನಾ ನೋಡ್ತಾ ಇರ್ಬೋದು, ಇನ್ನು ವಿರೋಧಿಗಳು ನೋಡ್ತಾ ಇರೋದು, ಅವರೆಲ್ಲರನ್ನು ನಾವು ಕಟ್ಟಾಕ್ಬೇಕು ಅನ್ನೋದಾದ್ರೆ ನಾವು ಕರೆಕ್ಟಾಗಿ ಕಾನೂನು ಪರಿಪಾಲನೆ ಮಾಡ್ತಕ್ಕಂತಹ ಆಡಳಿತ ನಡೆಸ್ತಕ್ಕಂಥರಲ್ಲಿ ಬದ್ಧತೆ ಬೇಕಾಗ್ತದೆ. ನೀವು ಇದನ್ನ ಜೀವಂತವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಚಾರಗಳು, ಇದನ್ನ ಧ್ವನಿ ಮತದಿಂದ ಅಪ್ರೂವಲ್ ಮಾಡ್ಕೊಂಡಿದ್ದೀರಲ್ಲ, MSP ಬಗ್ಗೆ ಮಾತಾಡ್ತಾ ಇದ್ರಲ್ಲ ಇವರು, ಎಲ್ಲ ವಿಚಾರಗಳನ್ನ ವಿಸ್ತೃತವಾಗಿ ನೀವು ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ? ಹೆಲ್ತ್ ಎಮರ್ಜೆನ್ಸಿ ಇರಬೇಕಾದ್ರೆ ಸುಗ್ರೀವಾಜ್ಞೆ ತರಲಿಕ್ಕೆ ಏನ್ ಅರ್ಜೆನ್ಸಿ ಇತ್ತು ಅಂತ ಕೇಳ್ತಾ ಇದ್ದೇನೆ. ವ್ಯಾಕ್ಸಿನ್ ಬರಕ್ ಮುಂಚೆ ನಿಮ್ಗೆ ಏನ್ ಅರ್ಜೆನ್ಸಿ ಇತ್ತು? ನೀವು ಮುಂದೊಂದು ದಿನ ಪಾರ್ಲಿಮೆಂಟ್ ಅಲ್ಲಿ ವಿಸ್ತೃತವಾಗಿ 48 ಗಂಟೆಗಳು 72 ಗಂಟೆಗಳ ಕಾಲ ಚರ್ಚೆ ಮಾಡಿ ಎಲ್ಲರೂ ಒಪಿನಿಯನ್ ತಗೊಂಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆಗಳನ್ನ ಕೇಳ್ತೀನಿ. ಸಂವಿಧಾನದ ಬಗ್ಗೆ ನಂಬಿಕೆ ಇರುವುದಾದ್ರೆ ಇಂಥ ವಿಚಾರಗಳು, ಅನ್ನದಾತನ ವಿಚಾರಗಳು, ನಮ್ಮ GDPಗೆ 18% ಕೊಡ್ತಾ ಇರ್ತಕ್ಕಂಥ GDP ಕೊಡ್ತಾ ಇರ್ತಕ್ಕಂಥ ಅನ್ನದಾತನ ಬಗ್ಗೆ ಚರ್ಚೆನೇ ಇಲ್ದಿರ ನೀವು ವಾಯ್ಸ್ ಮಧ್ಯದಲ್ಲಿ ಅಪ್ರೂವ್ ಮಾಡ್ಕೊಳ್ತಿರಲ್ಲ. ವಾಟ್ ಈಸ್ ಯುವರ್ ಅರ್ಜೆನ್ಸಿ? ಚಕ್ರವರ್ತಿ ಸುಲಿಬರು ಹೇಳಿದ ಹಾಗೆ 3ನೆಯವರಿಗೆ ಯಾರಿಗೂ ಲಾಭ ನೋಡ್ತಾ ಇದ್ದಾರೆ, ಈ ಕಾನೂನು ತಂದವರ ವಿರುದ್ಧ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿಲ್ಲ. ನೀವ್ ಯಾರಿಗೆ ಲಾಭ ಮಾಡ್ಕೊಳ್ಳಿಕ್ಕೋಸ್ಕರ ಆತರ ಪಡ್ತಾ ಇದ್ರಿ? ನೀವು ಕಾರ್ಪೊರೇಟ್ಗಳ ಜೊತೆ ಶಾಮೀಲಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ ಆನ್ ಅ ಪ್ರೈಮಾ ಫೇಸ್ ವಿ ಕ್ಯಾನ್ ಮೇಕ್ ಔಟ್ ದಟ್ ಯು ಆರ್ ಗೆಟಿಂಗ್ ಇನ್ವಾಲ್ವ್ಡ್ ವಿತ್ ದ ಕಾರ್ಪೊರೇಟ್ ವರ್ಲ್ಡ್. ಯು ವಾಂಟ್ ಟು ಸಪೋರ್ಟ್ ದ ಕಾರ್ಪೊರೇಟ್ ವರ್ಲ್ಡ್. ದಟ್ ಇಸ್ ದ ರೀಸನ್ ಯು ಹ್ಯಾಡ್ ಅನ್ ಅರ್ಜೆನ್ಸಿ. ವಾಟ್ ವಾಸ್ ದ ಅರ್ಜೆನ್ಸಿ ಆಫ್ ಗೆಟಿಂಗ್ ಅನ್ ಆರ್ಡಿನೆನ್ಸ್? ರೈತ ಮುಖಂಡರಿಗೆ ಕೇಳ್ಬಿಡ್ತೀನಿ ನಾನು. ಬಿಫೋರ್ ರವಿಕುಮಾರ್ ಸರ್ನ ಮಾತಾಡ್ಸೋಕೆ ಮುಂಚೆ ಸಿದ್ದು ತೇಜಿ ಅವರೇ, ಯಾರೋ 3ನೇ ವ್ಯಕ್ತಿಗೆ ಲಾಭ ಆಗ್ತಿದೆ ಇದು ಅಂತ ಅನ್ಸುತ್ತಾ ನಿಮಗೆ? ಈ ಪ್ರತಿಭಟನೆ ಅಥವಾ ಈ ಹಿಂಸಾಚಾರದಿಂದ ಇನ್ಯಾರ್ದೋ ಪ್ಲಾನ್ ಮಾಡಿದಾರಾ? ನಿಮ್ಮ ಹೆಸರು ಮಾತ್ರ ಬಳಸ್ಕೊತಿದಾರಾ? ಸಿದ್ದು ಅವರೇ, ನಿಮ್ಮನ್ನೇ ಕೇಳ್ತಿದ್ದೀನಿ. ಸಿದ್ದು ಧ್ವನಿ ಕೇಳಿಸ್ತಾ ಇದೆ ಸಿದ್ದು ಅವರೇ? ಓಕೆ, ಲೆಟ್ ಮಿ ರೀಕನೆಕ್ಟ್. ನಾನೇ ರವಿಕುಮಾರ್ ಸರ್ ಹತ್ರ ಹೋಗ್ತಿದ್ದೀನಿ. ರವಿಕುಮಾರ್ ಸರ್, ಸಾಲು ಆರೋಪಗಳು ಪ್ರತಿಪಕ್ಷದಿಂದ. ರವಿಕುಮಾರ್ ಸರ್, ಯು ಗೋ ಅಹೆಡ್ ಪ್ಲೀಸ್. ಸರ್, ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಪ್ಲೀಸ್. ನಮ್ಮ ಯಾದವ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ. ಪ್ಲೀಸ್. ಒಂದು, ಅವರು ಎಷ್ಟು ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ? ಹತ್ತತ್ರ 2 ತಿಂಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ? ಕರೆಕ್ಟ್. ಅವ್ರ ಬೇಡಿಕೆಗಳ ಪಟ್ಟಿಯನ್ನ ಕೊಡ್ಲಿ ಫಸ್ಟ್. ಅವ್ರ ಬೇಡಿಕೆ ಏನು? ಒಂದೇ ಒಂದು ಬೇಡಿಕೆ ಅಂತೆ. ದಿ ಫಾರ್ಮೋಸ್ಟ್ ಬೇಡಿಕೆ, ದಿ ಫಾರ್ಮೋಸ್ಟ್ ಡಿಮ್ಯಾಂಡ್, ಓನ್ಲಿ ದಿ ಒನ್ ಡಿಮ್ಯಾಂಡ್, ದಟ್ ಈಸ್ ನೀವು ಈ ಕಾಯ್ದೆಯನ್ನು ವಾಪಸ್ ತೆಗೆದುಕೊಳ್ಳಿ. ವಾಪಸ್ ತೆಗೆದುಕೊಳ್ಳೋದು ಒಂದೇ ಪರಿಹಾರನಾ? ನಾನು 3-4 ಅಂಶಗಳನ್ನು ಹೇಳೋದಕ್ಕೆ ಬಯಸ್ತೇನೆ. APMCನ ಬಂದ್ ಮಾಡಲ್ಲ ಅಂತ ಹೇಳಿದೀವಿ. ಇಲ್ಲ, ನೀವು ಮುಂದೆ ಬಂದ್ ಮಾಡ್ತೀರಾ ಅಂತ ಹೇಳ್ತಾರ ಅವರು. ನಾವು ಸಾರಿ ಹೇಳ್ತಾ ಇದ್ದೀವಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಅಮಿತ್ ಶಾ ಅವರು ಹೇಳಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಬಂದ್ ಮಾಡಲ್ಲ APMC. ನಮ್ಮ ರೈತನ ಮನೆ ಬಾಗಿಲಿಗೆ ಬಂದು ಕೊಂಡ್ಕೊಳ್ಳಕ್ಕೆ ಅವನು ಕೇಳಿದಂಥ ಬೆಲೆಗೆ ಕೊಟ್ಟು ರೈತರ ದವಸ ಧಾನ್ಯಗಳನ್ನು ಕೊಂಡ್ಕೊಂಡು ಹೋಗ್ತಾನೆ, ಅವನು ವಾಹನಗಳನ್ನು ತೆಗೆದುಕೊಂಡು ಹೋಗ್ತಾನೆ. ರೈತನಿಗೆ ಬೇಕೋ ಬೇಡವೋ ಇದು ಅಂತೇಳಿ ರೈತರು ಬೇಕು ಅಂತ ಹೇಳ್ತಾರೆ. ಈ ಮಧ್ಯದಲ್ಲಿರ್ತಕ್ಕಂಥ ದಲ್ಲಾಳಿಗಳು ಬೇಡ ಅಂತ ಹೇಳ್ತಾರೆ. ಇವ್ರು ದಲ್ಲಾಳಿಗಳ ಪರನ? ಒಂದನೇದು. ಎರಡನೇದೇನು? MSP ಸಂಬಂಧಪಟ್ಟಂತೆ MSPಗೆ ಏನ್ ಕೇಳ್ತಾ ಇದಾರೆ ಅಂತ ಅವ್ರು ಗೌರ್ಮೆಂಟ್ ಗ್ಯಾರಂಟಿ ಕೇಳ್ತಾ ಇದ್ದಾರೆ. ನೋಡ್ರಿ, ಬೆಳೆಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೆ ಯಾವುದೇ ದೇಶದಲ್ಲಿ ಗವರ್ನಮೆಂಟ್ ಗ್ಯಾರಂಟಿ ಕೊಟ್ಟಿಲ್ಲ. ಯಾವುದೇ ಗವರ್ನಮೆಂಟ್, ಮನಮೋಹನ್ ಸಿಂಗ್ ಗವರ್ಮೆಂಟ್ ಕೊಟ್ಟಿಲ್ಲ, ಇದುವರೆಗೆ ಆಗೋಗಿರ್ತಕ್ಕಂಥ ಯಾವುದೇ ಕಾಂಗ್ರೆಸ್ ಗವರ್ಮೆಂಟ್, ಯಾವುದೇ ರಾಜ್ಯ ಸರ್ಕಾರ, ಯಾವ ದೇಶದಲ್ಲೂ ಗವರ್ಮೆಂಟ್ ಗ್ಯಾರಂಟಿ ಕೊಟ್ಟಿಲ್ಲ. ವೈ ನಾಟ್ ಇನ್ ಇಂಡಿಯಾ? ಯಾಕೆ ಭಾರತ ಇಲ್ಲ ಸಲ್ಲದ ಬೇಡಿಕೆಗಳ ಪಟ್ಟಿಯನ್ನ ಇಟ್ಬಿಟ್ಟು ಅನಿರ್ದಿಷ್ಟ ಕಾಲದವರೆಗೆ ಹೋರಾಟವನ್ನು ನಿರ್ಮಾಣ ಮಾಡೋದು, ಈ ದೇಶದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ನಿರ್ಮಾಣವನ್ನು ಮಾಡೋದು. ಚೈನಾ ದೇಶ ಬಂದು ನಮ್ಮ ದೇಶದ ಗಡಿನಲ್ಲಿ ಸೈನಿಕರನ್ನೆಲ್ಲ ನಿಲ್ಲಿಸಿ ಅಲ್ಲಿ ಹೋರಾಟ ಮಾಡ್ತಿರೋದು, ಇಲ್ಲಿ ಒಳಗಡೆ ಇವರು ಹೋರಾಟ ಮಾಡ್ತಿರೋದು. ಪಾಕಿಸ್ತಾನ ಅಲ್ಲಿ ಕಾಲ್ ಕೆರೆದ್ಬಿಟ್ಟು ನಮ್ಮ ದೇಶದ ಒಳಗಡೆ ನುಗ್ಗೋ ಪ್ರಯತ್ನ ಮಾಡೋದು, ಇಲ್ಲಿ ಇವರು ಒಳಗಡೆ ನಮ್ಮ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು. ಈ ರೀತಿ ಸರ್ಕಾರವನ್ನ ಮುಜುಗರಕ್ಕೆ ಸಿಲುಕು ಹಾಕಿಸಿ ವಿದೇಶಕ್ಕೆ ಲಾಭ ಮಾಡ್ಕೊಳ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ, ದೊಡ್ಡ ಪಿತೂರಿ ಈ ಹೋರಾಟದ ಹಿಂದಿದೆ. ನಾನು 3ನೇ ಅಂಶ ಹೇಳ್ತೇನೆ. 3ನೇ ಅಂಶ ಏನು ಅಂತ ಹೇಳಿದ್ರೆ, ನೀವು ಪೂರ್ತಿ ಬರ್ತೀರಾ ಮಾತುಕತೆಗೆ. 1ನೇ ಬಾರಿ ಬಂದ್ರಿ, 2ನೇ ಬಾರಿ ಬಂದ್ರಿ, 5ನೇ ಬಾರಿ ಬಂದ್ರಿ, 7ನೇ ಬಾರಿ ಬಂದ್ರಿ, 10ನೇ ಬಾರಿ ಬಂದ್ರಿ, 11ನೇ ಬಾರಿ ಬಂದ್ರಿ. ಬಂದ್ ಏನ್ ಮಾಡ್ತೀರಾ? यही है हमारा डिमांड. क्या है? आप कानून को वापस लेना.
हमारा डिमांड्स कुछ भी नहीं है, ये एक ही डिमांड है. ಇದನ್ನ ಮಾತುಕತೆ ಮಾಡೋದಕ್ಕೆ 11 ಬಾರಿ ಬಂದಿದ್ದಾರೆ ಅವರು. ಅಂದ್ರೆ ಇವ್ರದ್ದು ಬೇಡಿಕೆ ಒಂದೇನಾ, ಈ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳಿ ಅಂತ? ಇದೆಂಗೆ ರೈತರ ಪರವಾಗಿರ್ತಕ್ಕಂಥ ಬೇಡಿಕೆ ಆಗತ್ತೆ? ಆಗಬೇಕಾಗಿತ್ತು. ಆದರೆ ದೇಶದಲ್ಲಿ ನಿನ್ನೆ ನಡೆದಂಥ ಈ ಘಟನೆ ಒಂದು ಕರಾಳ ದಿನ ಆಗೋಯ್ತೇನೋ ಅಂತ. ಕೆಂಪುಕೋಟೆಯಲ್ಲಿ ಕರಾಳ ದಿನ. ಇವತ್ತಿನ ಈ ಚರ್ಚೆಯ ಕೊನೆಯ ಭಾಗಕ್ಕೆ ಬರ್ತಿದ್ದೀನಿ ನಾನು. ಅಫ್ಕೋರ್ಸ್ ಭಾರತೀಯ ಜನತಾ ಪಕ್ಷ ಶ್ರೀ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಈಗ ಇಂಥವ್ರು ಮಾಡಿದ್ದಾರೆ, ಸ್ಟ್ರಿಕ್ಟ್ ಆ್ಯಕ್ಷನ್ ಆಗಬೇಕು ಅಂತ ಇಡೀ ಎಲ್ಲರೂ ಮಾತಾಡ್ತಿದ್ದೀವಿ. ಬಟ್ ಯಾರ ಮೂಲಕ ಏನಾಗಬೇಕು ನಿಮ್ಮ ಪ್ರಕಾರ? ಅಫ್ಕೋರ್ಸ್ ರೂಲಿಂಗ್ ಪಾರ್ಟಿಯಾಗಿ ನೀವು ಈ ಕ್ಷಣ ಏನು ಹೇಳೋಕೆ ಬಯಸ್ತೀರಿ? ಫೈನಲ್ ರಿಮಾರ್ಕ್ಸ್. ಸರ್, ಇದಕ್ಕೆ ಆಕ್ಷನ್ ತೆಗೆದುಕೊಳ್ಳೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಅದರೊಳಗೂ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮೀಟಿಂಗನ್ನು ನಡೆಸಿ, ಸಭೆಯನ್ನು ನಡೆಸಿ, ತಕ್ಷಣಕ್ಕೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಮತ್ತು ಯಾರ್ಯಾರು ಈ ರೀತಿ ಖಡ್ಗವನ್ನು ಕೈಯಲ್ಲಿ ಹಿಡ್ಕೊಂಡು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿರ್ತಕ್ಕಂಥದ್ದು, ಧ್ವಜವನ್ನು ಕಿತ್ತಾಕಿರ್ತಕ್ಕಂಥದ್ದು, ವಿಡಿಯೋ ಕ್ಲಿಪ್ಪಿಂಗ್ಸ್, ಆಡಿಯೋ ಕ್ಲಿಪ್ಪಿಂಗ್ಸ್, ಇದನ್ನೆಲ್ಲವನ್ನು ಕೂಡ ಇಟ್ಕೊಂಡು ಪೊಲೀಸರನ್ನು ಕೂಡ ಮಾತುಕತೆಗೆ ಕರೆದು ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕೆ ಹೇಳಿದ್ದಾರೆ. 4 FIRಗಳು ಕೂಡ ಆಗಿದೆ. ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದಂತೂ ನಾನು ಹೇಳೋದಕ್ಕೆ ಬಯಸ್ತೇನೆ, ನಾನು ಏನು ನೆನ್ನೆ ನಡೆದಿರ್ತಕ್ಕಂಥದ್ದು ಏನಿದೆ, ಅವರು ಈ ದೇಶದ ಪ್ರಜೆಗಳಾಗಿ ಕೆಲಸವನ್ನು ಮಾಡಿದಾರೋ, ಪಾಕಿಸ್ತಾನದ ಏಜೆಂಟ್ಗಳಾಗಿ ಕೆಲಸ ಮಾಡಿದಾರ? ಈ ದೇಶದ ಪ್ರಜೆಗಳಾಗಿ ಕೆಲಸ ಮಾಡಿದಾರ, ಚೈನಾದ ಏಜೆಂಟ್ಗಳಾಗಿ ಕೆಲಸ ಮಾಡಿದಾರ? ಇದೆಲ್ಲವೂ ಕೂಡ ವಿಷಯ ಇದೆ. ಹಾಗಾಗಿ ನಮ್ಮ ದೇಶದ ಒಳಗಡೆ, ನಮ್ಮ ರಾಜ್ಯದ ಒಳಗಡೆ ಇಂಥ ದೇಶದ್ರೋಹಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದಕ್ಕೂ ಕೂಡ ಅನೇಕ ಪಾರ್ಟಿಗಳು ಬೆಂಬಲಿಸಿರ್ತಕ್ಕಂಥದ್ದಿದೆ. ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, ಅದು ಕಾಂಗ್ರೆಸ್ ಇರಲಿ ಅಥವಾ ಇನ್ಯಾವುದೇ ಪೊಲಿಟಿಕಲ್ ಪಾರ್ಟಿ, ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಇದೊಂದು ಅತ್ಯಂತ ಅಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಿರ್ತಕ್ಕಂಥದ್ದು ಅತ್ಯಂತ ಬೇಜವಾಬ್ದಾರಿತನ. ಬಯಸ್ತೀರಾ ಸರ್ ರವಿಕುಮಾರ್ ಸರ್, ರೈತರಿಗೆ ಏನು ಹೇಳಬೇಕು ಅಂತ ಬಯಸ್ತೀರಿ? ಕೊನೆ ಮಾತು ಸರ್. ರೈತರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿರತಕ್ಕಂಥ ಕಾನೂನು ಏನಿದೆ 100ಕ್ಕೆ 100 ರೈತರ ಪರವಾಗಿರ್ತಕ್ಕಂಥ ಕಾನೂನು. ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ರೈತರು ದುಃಖ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ, ಅಥವಾ ಆತಂಕದಲ್ಲಿರ್ತಕ್ಕಂಥದ್ದು ಬೇಡ. ನರೇಂದ್ರ ಮೋದಿಯವರು ಒಂದು ನಯಾ ಪೈಸವು ಕರಪ್ಷನ್ ಇಲ್ಲದೇನೆ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ ಹೇಳಿ, ಮತ್ತು ಸಣ್ಣ ರೈತರಿಗೆ ಅದರೊಳಗೂ ಕೂಡ 2 ಎಕರೆ 2.5 ಎಕರೆ ಕಡಿಮೆ ಇರ್ತಕ್ಕಂಥ ಇದಕ್ಕೆ 6,000 ರೂಪಾಯಿ ಕೇಂದ್ರ ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದ 4,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ತಲುಪಂಗ್ ಮಾಡಿರ್ತಕ್ಕಂಥದ್ದು. ಈ ತರ ರೈತರ ಪರವಾಗಿನೇ ಕಾಯ್ದೆಯನ್ನು ತೆಗೆದುಕೊಂಡು ಬಿದ್ದಿದೆ. ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸ ಇರಲಿ. ಈ ತರದ ದೇಶದ್ರೋಹಿ ಹೋರಾಟ ಏನ್ ಮಾಡ್ತಿದ್ದಾರೆ ರೈತರ ಹೆಸರಿನಲ್ಲಿ, ಇವ್ರನ್ನ ನಂಬೋದು ಬೇಡ ಅಂತ ಹೇಳಿ ನಾನು ರೈತರಲ್ಲಿ ಮನವಿಯನ್ನು. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಸರ್, ನ್ಯೂಸ್ 18 ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸಿದ್ದು ತೇಜಿ ಮತ್ತೆ ರೀಕನೆಕ್ಟ್ ಆಗಿದ್ದಾರೆ. ಈ ವಾಟ್ ನೆಕ್ಸ್ಟ್? 18 ತಿಂಗಳು ನೆಕ್ಸ್ಟ್ ಹೋಲ್ಡ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಈ ಪ್ರತಿಭಟನೆ ರೈತರು ಕೈ ಬಿಟ್ಟು ಓಕೆ ಹೋಲ್ಡ್ ಮಾಡಿದ್ರೆ ನಮ್ಮ ಪಾಡು ನಾವು ಇರ್ತೀವಿ ಅಂತೀರಾ? ವಾಟ್ ನೆಕ್ಸ್ಟ್ ಸಿದ್ದು ತೇಜಿ ಅವರೇ? ಸರ್, ಈಗ ಈ 3 ಕಾಯ್ದೆಯನ್ನ ಹಿಂಪಡಿಬೇಕು, MSP ಯನ್ನ ಜಾರಿಗೆ ತರಬೇಕು. ಮತ್ತೆ ಇವ್ರು ಹೇಳ್ದಂಗೆ ಪ್ರಣಾಳಿಕೆಯಲ್ಲಿರುವಂತ ಸ್ವಾಮಿನಾಥನ್ ಅಲ್ಲ, ಇವಾಗ ಏನು ಮಾಡ್ತಿಲ್ವಲ್ಲ, ತಟಸ್ಥ ಅಲ್ವಾ? ಮೊದ್ಲೆಂಗಿತ್ತು ಹಂಗೆ, ಇವಾಗ ಏನು ಮಾಡ್ತಿಲ್ವಲ್ಲ. ಸರ್, ಈಗ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಶಿಫಾರಸ್ ಮಾಡ್ಬಿಡ್ಲಿ, ಆಮೇಲೆ ಕಾನೂನು ಬಗ್ಗೆ ಮಾತಾಡೋಣ. ಆಮೇಲೆ ಲಾಕ್ಡೌನ್ ಇರೋ ಸಮಯದಲ್ಲಿ ಇವ್ರ ಕಾನೂನಿನ ಮೇಲೆ ಗೌರವ ಇತ್ತಂದ್ರೆ ಇವ್ರು ಇಂಪ್ಲಿಮೆಂಟ್ ಮಾಡಕ ಆ ಲೋಕಸಭೆಯಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಲೋಕಸಭೆ ಚರ್ಚೆ ಲೋಕಸಭೆ ಚರ್ಚೆ. ಥ್ಯಾಂಕ್ ಯು ಸರ, ನಿಮ್ಗೆ ತುಂಬ ಡಿಸ್ಟರ್ಬೆನ್ಸ್ ಬರ್ತಿದೆ ನನಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಥ್ಯಾಂಕ್ ಯು. ಜಾಯ್ನ್ ಆಗಿದ್ದಕ್ಕೆ ಸಿದ್ದು ತೇಜಿ ಅವರೇ. ಫೈನಲ್ ರಿಮಾರ್ಕ್ಸ್ ನಾಗರಾಜ್ ಯಾದವ್ ಸರ್. ನೋಡಿ, ಇದರಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದು. ಗಣರಾಜ್ಯದಿಂದ ನಮ್ಮ ರಾಷ್ಟ್ರದ ಧ್ವಜಕ್ಕೆ ಅವಮಾನ ಆದಾಗ ರಾಷ್ಟ್ರಪತಿಗಳು ಇದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿ ನಮ್ಮ ಸ್ಟ್ಯಾಂಡ್ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇದನ್ನ ಹಿಂಪಡಿಬೇಕು, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗಬೇಕು. ಈ ಬಿಲ್ ನ ಮತ್ತೆ ಪ್ಲೇಸ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಜನಗಳ ಜೊತೆ ಪಬ್ಲಿಕ್ ಡೊಮೇನ್ ಆಗಿರ್ತಕ್ಕಂಥ ಚರ್ಚೆಗಳನ್ನ ಗಮನಕ್ಕೆ ತಗೊಂಡು ನಾನು ಮೇಲೆ ಒಂದು ನಿಮಿಷ ಅದಕ್ಕೆ
ಬರ್ತೀನಿ ಕಣ್ಕಂಡು ಕೂಡ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೂಡ ರಾಜೀನಾಮೆ ಕೊಟ್ಟಿರಬೇಕಾದ್ರೆ ಇನ್ನೂ ಕಣ್ ತಗೊಳ್ತಾ ಇದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಅವರೇ ಆಗ್ತಾರೆ. ನಿನ್ನೆ ನಡೆದ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಯಾರನ್ನ ಆಗಲಿ, ಯಾವ ರೈತರಾಗಲಿ ನಾಗರಿಕರಾಗಲಿ ಸಂವಿಧಾನಬದ್ಧವಾಗಿ ನಡ್ಕೋಬೇಕಾದ್ರೆ ನಾವು ಭಾರತ ದೇಶದ ಸಂವಿಧಾನಕ್ಕೆ, ಭಾರತ ದೇಶದ ಗಡಿಗಳಿಗೆ ಮತ್ತು ಬಾವುಟಕ್ಕೆ ಅವಮಾನ ಮಾಡಿದ್ದೆ ಆದರೆ ಅದನ್ನು ಕಾಂಗ್ರೆಸ್ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ತನಿಖೆ ಆಗಲಿ, ಸತ್ಯ ಹೊರಗಡೆ ಬರಬೇಕಾಗ್ತದೆ. ವಿದೇಶದ ಕೈವಾಡಗಳಿದ್ರೆ ಅದನ್ನು ಕೂಡ ಬಹಿರಂಗಗೊಳಿಸಬೇಕಾಗ್ತದೆ, ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಇಲ್ಲಾಂದರೆ ಇಡೀ ಜವಾಬ್ದಾರಿನ ಕೇಂದ್ರ ಸರ್ಕಾರವೇ ಹೊಣೆ ಆಗ್ತದೆ ಅಂತ ಮತ್ತೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಈ ಚರ್ಚೆ ಭಾಗವಹಿಸೋದಕ್ಕೆ ಶ್ರೀ ನಾಗರಾಜ್ ಯಾದವ್.